ಗೋವಿಂದ ಗೋವಿಂದ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ರೋಷಾವಿಷ್ಟರಮಾ ಸಮುತ್ಸುಕಮನಸ್ತೋಷಾಶಯಾ ತತ್ಕಲಾ ಯೋಷಾ ಪಾಣಿನಿಪೀಡನಾಯ ಜರತಿ ವೇಷಾದಿ ಲೀಲಾಕರಃ ದೋಷಾನ್ನ ದುರ್ವಿಷಹಾನ್ನ ಸಶೋಷಯತು ಮೇ ದೋಷಾಕರಭಾರನೋ ಅಶೇಷಾಭೀಷ್ಟ ವರಪ್ರದಾನ ನಿರತಃ ಶೇಷಾದ್ರಿ ಭೂಷಾಮಣಿಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಾಶ್ವನಿಷ್ಟಾನಿ ಸಾಧಯಿಷ್ಟಾನಿ ಮಾಧವ. ಸದ್ಭಕ್ತರಿಗೆ ಸಾದರ ನಮನಗಳು. ನಿನ್ನೆ ದಿವಸ ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಂ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ. ಹಿಂಗ ಮೂರು ಯುಗದೊಳಗ ಕಲವು ಶ್ರೀ ವೆಂಕಟಾಚಲಂ ನಾಲ್ಕನೇ ಯುಗ ಕಲಿಯುಗ. ಕೃತ ತ್ರೇತ ದ್ವಾಪರ ಕಲಿ ಅಂತ ನಾಲ್ಕು ಯುಗಗಳು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಈ ವೆಂಕಟಗಿರಿ ನಾಲ್ಕು ಯುಗದಲ್ಲೂ ಭಕ್ತರಿಗೆ ಅನುಗ್ರಹ ಮಾಡ್ತಾ ಬಂದಿದೆ. ಆಯಾ ಭಕ್ತರು ತಾವು ಏನೇನು ಈ ವೆಂಕಟದೇವರ ಅನುಗ್ರಹದಿಂದ ಕಲಿತಾರ, ಅನುಗ್ರಹಿತರಾಗ್ಯಾರ, ಇದರ ನೆನಪು ಸದಾ ಇರಬೇಕು ಅನ್ನೋ ಸದುದ್ದೇಶದಿಂದ ತಮ್ಮ ಹೆಸರನ್ನೇ ಆ ವೆಂಕಟಗಿರಿಗೆ ಇಡಬೇಕು ಅಂತ ಪ್ರಾರ್ಥನಾ ಮಾಡಿಕೊಂಡಿದ್ದರಿಂದ ಯುಗಭೇದೇನ ಶೈಲಸ್ಯ, ಒಂದೊಂದು ಯುಗಕ್ಕೂ ಒಂದೊಂದು ಬೇರೆ ಬೇರೆ ಹೆಸರು. ಕೃತೆ ವೃಷಾದ್ರಿಂ ವಕ್ಷಂತಿ, ಕೃತಯುಗದೊಳಗ ವೃಷಭಾಸುರ ಭಗವಂತನಿಂದ ಅನುಗ್ರಹಿತನಾಗಿರ್ತಕ್ಕಂಥ ಕಥೆಯನ್ನ ನಿನ್ನೆ ದಿವಸ ನಾವು ಕೇಳಿದ್ದೇವೆ. ತ್ರೇತಾಯಾಮ್ ಅಂಜನಾಚಲಂ, ತ್ರೇತಾಯುಗದೊಳಗ ಅಂಜನಾಚಲ ಅಂತ ಆ ಪರ್ವತಕ್ಕೆ ಯಾಕೆ ಹೆಸರು ಬಂತು ಅನ್ನೋ ಕಥಾಭಾಗವನ್ನ ಇವತ್ತು ನೋಡ್ತಾ ಇದ್ದೇವೆ. ಪಂಪಾಯ ಪೂರ್ವ ದಿಗ್ಭಾಗೆ, ಯಾವುದ್ರಿ ಪಂಪಾ ಸರೋವರ ಅಂದ್ರ ಪಂಪಾಪತಿ ತೋರೈ ಗತಿ ವಿಜಯನಗರದ ಕೀರ್ತಿ ತ್ರಿಭುವನದ ವಿಖ್ಯಾತಿ. ಪಂಪಾಪತಿ ತೋರೈ, ಒಬ್ಬ ಕನ್ನಡದ ಕವಿಗಳು ಹಾಡ್ಯಾರ. ಹಂಪಿ ಹೋಗಿ ಬಂದಿರ್ತೀವಿ, ನಮಗೆ ಏನು ಅಂತ ಗೊತ್ತಿರುವುದಿಲ್ಲ. ದೊಡ್ಡ ಪುಣ್ಯಕ್ಷೇತ್ರ. ಅಲ್ಲಿ ವಾಸ ಮಾಡಿದ್ಲು. ಅದು ಕಥಾದ್ವಂಚೂರು ಹಿಂದಿಂದು ಹೇಳ್ತೀನಿ ನಿಮಗೆ, ಹಿನ್ನೆಲೆ ಬಹಳ ಮಂದಿಗೆ ಇದು ಗೊತ್ತಿರುವುದಿಲ್ಲ. ಅವ ಶ್ರೀನಿವಾಸ ಎಂಥೆಂಥವ್ರಿಗೆ ಅನುಗ್ರಹ ಮಾಡ್ಯಾನ. ನಿನ್ನೆ ದಿವಸ ಹೇಳ್ತಿದ್ದೆ ನಾನು, ಜಾತಿ ಜನಾಂಗ
ಯಾವುದೂ ನೋಡುವುದಿಲ್ಲ, ಭಕ್ತಿಯನ್ನು ಮಾತ್ರ ನೋಡ್ತಾ ಇದ್ದಾನೆ. ರಾಕ್ಷಸರಿಗೆ ಅನುಗ್ರಹ ಮಾಡಿದ್ದಾನೆ. ಒಬ್ಬವ ಕೇಸರಿ ಕೇಸರಿ ಅಂತ ರಾಕ್ಷಸ. ಆ ರಾಕ್ಷಸ ಸಂತಾನ ಇರಲಿಲ್ಲ, ಬಹಳ ದಿವಸ ಭಗವಂತನ ಸೇವಾ ಮಾಡಿದ. ಆಮೇಲೆ ಅವನಿಗೊಬ್ಬರು ಜ್ಞಾನಿಗಳು ಹೇಳಿದರು, ನಿನಗೆ ಗಂಡು ಸಂತಾನ ಮನಸ್ಸಿನೊಳಗೆ ಅಪೇಕ್ಷೆ ಇಟ್ಟುಕೊಂಡು ನೀನು ಇಷ್ಟೆಲ್ಲ ಮಾಡ್ಲಿಕ್ಕತ್ತಿ, ಈ ಜನ್ಮದೊಳಗೆ ನಿನಗೆ ಗಂಡು ಸಂತಾನ ಇಲ್ಲ ಅಂತ ಹೇಳಿ. ಭಾಳ ಸೇವಾ ಮಾಡಿದ್ವಿ ನಾವು, ನಮಗೇನು ಬೇಕು ಅದನ್ನ ಕೊಡ್ಬೇಕವ ಅಂದ್ರೆ ಇಲ್ಲ, ಏನೋ ಬರೆದಿರ್ತದೆ, ಹಿಂದಕ್ಕೆ ಪುಣ್ಯ ಮಾಡಿರ್ತೀರಿ, ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತಾರೆ. ಈಗ ಸೇವಾ ಮಾಡ್ತಿರಲ್ಲ ಅದ್ರ ಫಲ ಮುಂದೆ ಸಿಗ್ತದೆ. ಹಿಂಗೆ ಸೇವಾ ಮಾಡ್ತೀವಿ ಬರಲಿಲ್ಲ ಅಲ್ರಿ ಫಲ ಅಂತೀವಿ. ಮಸಲ್ ಬಿಲ್ಡ್ ಮಾಡ್ತಿರ್ತಾರೆ ನೋಡಿ, ಆಮೇಲೆ ಅವನು ವ್ಯಾಯಾಮ ಶಾಲಕ್ಕೆ ಹೋದ ನಂತರ 4 ಡಂಬಲ್ಸ್ ಎತ್ತಿ ಹಿಂಗೆ ಮಾಡಿದಂತ ಕನ್ನಡಿ ಮುಂದೆ ನಿಂತ್ಕೊಂಡು ಎಷ್ಟು ಮಸಲ್ ಬಿಲ್ಡ್ ಆಗ್ಯದ ನೋಡಿದ್ವಿ. ಹಂಗೆ ನಾವು ಹಿಂಗೆ ಸೇವಾ ಮಾಡ್ತೀವಿ, ಹಿಂಗೆ ಫಲ ಏನು ಬಂತು ಅಂತ ನೋಡ್ತೀವಿ. ಅಲ್ಲಿ ಟ್ರೈನರ್ಸ್ ಇರ್ತಾರೆ, ಮಾತಾಡಿಸ್ರಿ, ಕನಿಷ್ಠ 3 ತಿಂಗಳ ನೀವು ಮಾಡಬೇಕು. 1 ದಿವಸ ತಪ್ಪಲಾರ್ದಂಗೆ ಅದೇ ಮಸಲ್ನಿಗೆ ನೀವು ಕೆಲಸ ಕೊಟ್ರಿ ಅಂದ್ರೆ ಆ ಮಸಲ್ ಸ್ವಲ್ಪ ಕಾಣಿಸ್ತದೆ, ಹೌದು ಅಲ್ಲೋ ನೀವು, ಯು ವಿಲ್ ಸಿ ಇಟ್ ಈಸ್ ಗ್ರೋಯಿಂಗ್. ಹಂಗೆ ಹಿಂದಿನ ಜನ್ಮದೊಳಗೆ ಗಂಡಸ ಮಗ ಹುಟ್ಟಲಿಕ್ಕೆ ಏನು ಪುಣ್ಯ ಮಾಡಬೇಕು ಅದನ್ನು ಮಾಡಿಲ್ಲೋ ನೀನು, ಅದಕ್ಕೆ ನಿನಗೆ ಸಂತಾನ ಬೇಕು ಅಂದ್ರೆ ಆ ಭಾಗ್ಯವನ್ನು ಕರುಣಿಸ್ತೀವಿ. ನಿನಗೊಬ್ಬ ಮಗಳು ಹುಟ್ಟುತ್ತಾ, ಇಷ್ಟು ಸೇವಾ ಮಾಡಿಯಲ್ಲ ದೇವ್ರದ್ದು, ಖುಷಿ ಹೋಗೋದಿಲ್ಲ. ಎಂಥ ಮಗಳು ಹುಟ್ಟುತ್ತಾಳ, ಲೋಕದಲ್ಲೇ ವಿಖ್ಯಾತಳಾಗುತ್ತಾಳ. ಹೌದ್ರಿ, ನಾವು ಕೇಳಿದ್ದೇನು ನೀವು ಕೊಡುವುದೇನು, ಮಗ ಬೇಕು ಅಂತ ನಾ ಕೇಳಿಕತ್ತೀನಿ. ಮಗಳು ಹುಟ್ಟುತ್ತಾಳ, ಆಕೆ ವಿಖ್ಯಾತಳಾಗುತ್ತಾಳ, ನಮಗೇನು ಬೇಕು ಅದನ್ನ ಒಂಚೂರು ಮಾತಾಡ್ರಲ್ಲ ಅಂದ್ರೆ ಅವ್ರು ಹೇಳ್ತಾರ, ಆ ಮಗಳಿಗೆ ಒಬ್ಬ ಮಗ ಹುಟ್ಟುತ್ತಾಳ. ಆ ಮಗ ಎಂಥ ಮಗ ಅವ ಅಂದ್ರೆ ಇಡೀ ಜಗತ್ತಿಗೆ ಉಸಿರನ್ನು ಕೊಡ್ತಕ್ಕಂಥ ಮಗ, ಜೀವಜಾತಕ್ಕೆ ಜೀವನವನ್ನು ಪ್ರದಾನ ಮಾಡತಕ್ಕಂಥ ಮಗ. ಅಂಥ ಖ್ಯಾತ ಪ್ರಖ್ಯಾತ ಮಗನನ್ನ ನಿನ್ನ ಮಗಳಲ್ಲಿ ನೀನು ಪಡಿತಾ ಇದ್ದಿ ಅಂತ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಆ ಕೇಸರಿ ಅನ್ನೋ ರಾಕ್ಷಸಗ ಅಂಜನಾ ಅನ್ನೋ ಮಗಳು ಹುಟ್ಟ. ಅಪ್ಸರಾ ಸ್ತ್ರೀ ಆಕಿ ಸಹಿತ ಸಾಧನ ಇಲ್ಲದ ಯಾರಿಗೂ ಏನೂ ಸಿಗುವುದಿಲ್ಲ. ಒಂದು ತಿಳ್ಕೊಂಡ್ಬಿಡಿ, ನೀವು ಸ್ವರ್ಗದೊಳಗಿರ್ರಿ, ಬ್ರಹ್ಮಲೋಕದೊಳಗಿರ್ರಿ, ದೇವತೆಗಳು ಸಹಿತ ಸಾಧನ ಮಾಡಿದಾಗೇನೆ ಅವ್ರಿಗೇನಾದ್ರೂ ಫಲ ಸಿಗ್ತದೆ. ಅವಳು ಬಹಳ ಸಾಧನ ಮಾಡಿದ್ಲು. ಅಲ್ಲೇ ಪಂಪಾ ಸರೋವರದ ಹತ್ತಿರ ಬೆಳೆದು ಅವಳಿಗೆ ವಿವಾಹ ಆಯಿತು. ಆಮೇಲೆ ವಿವಾಹ ಮಾಡೋ ಮುಂದೆ ಅವ ತಂದಿ ಎಂಥ ವರನ್ನು ಹುಡುಕಿಂದರಿ, ನನ್ನ ಹೆಸರಿಂದೇ ವರ ಇರಬೇಕು ಅಂತ. ಎಂತೆಂಥ ಅಪೇಕ್ಷೆ ಇಟ್ಕೊಂಡಿರ್ತಾರೆ ಅವ್ರಿಗೆ. ಹುಡುಗಿ ಅಪೇಕ್ಷೆಗಳು ಬೇರೆ, ಇವ್ರ ತಾಯಿ ತಂದೆ ಅಪೇಕ್ಷೆಗಳು ಬೇರೆ. ಆಕೆ ಎತ್ತರ ಇರ್ಬೇಕು, ಹಿಂಗೆ ಕೂದಲು ಹಾರ್ತಿರ್ಬೇಕು, ಕೂತು ಮೂಗಿರ್ಬೇಕು. ನಮ್ಮ ಮನೆಯೊಳಗೆ ಒಂದು ಘಟನಾ ನಡೀತು. ಈ ಗುರುರಾಜ ಅನ್ನೋ ಹೆಸರು ಇರಬಾರ್ದು, ಕುಲಕರ್ಣಿ ಗುರುರಾಜ ಇವು ಅಗ್ರಿ ಕಾಮನ್ ನೇಮ್ಸ್, ಇವು ಇರಬಾರ್ದು ಅಂತ ಅಕ್ಕ ತಂಗಿ ಮಾತಾಡ್ಕೋತಿದ್ರು. ಬರೋಬ್ಬರಿ ಮದುವೆ ವೇಳಾದೊಳಗೆ ಆ ಹುಡುಗನ ಹೆಸರು ಏನು ಅಂದ್ರೆ ಗುರುರಾಜ. ಆಮೇಲೆ ಈ ಚಂದ್ರಿಕಾ ಅನ್ನೋ ಹೆಸರು ಕಂಡ್ರೆ ನನಗೆ ಆಗೋದಿಲ್ಲ ಅಂತಿದ್ದೆ. ಅವ ಹುಡುಗಿಗೆ ಏನು ಹೆಸರು ಇಡ್ಬೇಕು, ಅವರು ಕಿವಿ ಒಳಗೆ ಕಿಸಿಬಿಟ್ಟಿದ್ರು, ಚಂದ್ರಿಕಾ. ಅಕ್ಕ ತಂಗಿ ಕೂಡಿ ನಕ್ಕಿದ್ದೆ. ಹಂಗ ಇವ ತಂದಿ ಅಪೇಕ್ಷೆ ಇಟ್ಟಿದ್ದ. ಏನು ಅಪೇಕ್ಷೆ ಇಟ್ಟಿದ್ದ, ಯಾವ ಹುಡುಗ ನನ್ನದೇ ಹೆಸರು ಇರ್ತದ ಅವಾಗ ನಾ ಕೊಟ್ಟು ಮದುವೆ ಮಾಡಿ. ಹುಡುಕೆ ಹುಡುಕಿದ್ರು ಎಲ್ಲೆಲ್ಲೆಲ್ಲೂ ಕೇಸರಿ ಅನ್ನೋ ಹೆಸರಿನ ಹುಡುಗಿ ಸಿಗ್ಲೇ ಇಲ್ಲ. ಕೇಸರಿ ಟ್ರಾವೆಲ್ಸ್ ಅಂತದ್ರಿ. ಕೇಸರಿ ಅನ್ನೋ ಹೆಸರಿನ ಹುಡುಗ ಬೇಕು ನಮ್ಗೆ. ಒಬ್ಬ ವಾನರ ಬಂದ, ನನ್ನ ಹೆಸರು ಕೇಸರಿ ಅಂತದ. ಇವು ಮಾರಾಯ ನೀವು. ಆಮೇಲೆ ಅವನ ಕುಲ ಗೋತ್ರ ಅವನ ಯೋಗ್ಯತಾ ಎಲ್ಲ ವಿಚಾರ ಮಾಡಿ, ಏನು ಅಡ್ಡಿ ಇಲ್ಲ, ನಿನಗ ಕೊಡ್ತೀನಿ ನನ್ನ ಮಗ. ಹಿಂಗ ಕೇಸರಿ ಅನ್ನೋ ವಾನರನ ಜೊತೆಗೆ ಅಂಜನಾಳ ವಿವಾಹ ಆಯ್ತು. ಮಕ್ಕಳಿಲ್ಲ. ಬಹುವಾಗಿ ಬಹಳ ಯೋಗ್ಯಳು ಅವಳು ಅಂಜನಾದೇವಿ. ಎಲ್ಲೆಲ್ಲೆಲ್ಲೂ ಹೋಗ್ಲಿಲ್ರಿ. ಜ್ಯೋತಿಷರನ್ನು ಕೇಳ್ಕೊಂಡು ಹೋಗುದು, ಶಾಂತಿ ಮಾಡಿಸೋದು, ಅದು ಮಾಡೋದು, ಒಂದಾನೊಂದಿಲ್ಲ. ಜ್ಞಾನಿಗಳ ಹತ್ತಿರ ಹೋಗುದು. ಅಲ್ಲೊಬ್ರು
ಮತಂಗ ಮಹರ್ಷಿಗಳು ಅಂತ ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ಋಷಿಗಳು ಮಹಾನುಭಾವ. ಅವ್ರ ಹತ್ರ ಹೋಗ್ಲಿಕ್ಕೆ ಮಂದಿ ಹೆದರ್ತಿದ್ರು. ಈಕಿ ಬಹಳ ಧೈರ್ಯದ ಹೆಣ್ಣು. ಹೋಗಿ ನೆಟ್ಟಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿದ್ಲು. ಏನಮ್ಮ, ಯಾಕೆ ಬಂದಿರಿ? ಏನಿಲ್ಲ ಗುರುಗಳ, ನನಗ ದೈವ ಭಕ್ತ ಸಂತಾನ, ಬರೇ ಸಂತಾನ ಅಲ್ಲ, ಇಂಥ ಭಗವದ್ ಭಕ್ತ ಆಗಿರ್ಬೇಕಲ್ಲ, ಇಡೀ ಜಗತ್ತಿನೊಳಗ ಇವನಂಥ ಭಗವದ್ ಭಕ್ತನನ್ನ ಹುಡುಕಬೇಕಾದ ಪ್ರಸಂಗ ಬರಬೇಕು, ಅಂಥ ಸಂತಾನ ಬೇಕು ನನಗೆ. ಅವರು ಮತಂಗ ಮಹರ್ಷಿಗಳು ಸಾಮಾನ್ಯರಲ್ರಿ, ಅವ್ರದ್ದು ವರ್ಣನ ಮಾಡ್ತಾರೆ. ಈಗ ಹೆಂಗೆ ನಮಗೆ ಕಣ್ಣಿನ ಮುಂದೆ ಈ ವಸ್ತುಗಳು ಕಾಣಿಸ್ತಾವ, ಈ ದೀಪ ಕಾಣಿಸ್ತದ, ಈ ಪುಸ್ತಕ ಕಾಣಿಸ್ತದ, ಈ ಮಣಿ ಕಾಣಿಸ್ತದ, ಹಂಗ ಅವ್ರಿಗೆ ಮುಂದೆ ನಡೆಯೋ ಘಟನೆಗಳು ಕಾಣಿಸ್ತಿದ್ವು. ತ್ರಿಕಾಲಜ್ಞಾನಿಗಳು ಅಂತ ಅವ್ರಿಗಂತ. ಅವ್ರ ಮುಂದೆ ನೀವು ಹೋಗಿ ನಿಂತ್ರ ನಿಮ್ಮ ಮುಂದೆ ಜೀವನದೊಳಗೆ ಯಾರ್ಯಾರಿಗೆ ಏನೇನಾಗ್ತದ, ಹಿಂದೆ ಏನೇನು ಮಾಡ್ಕೊಂಡು ಬಂದೀರಿ, ಇದು ಸ್ಪಷ್ಟವಾಗಿ ನಮಗೆ ಕಣ್ಣೆದುರಿಗಿನ ಪದಾರ್ಥಗಳು ಕಾಣುವಂಗೆ ಕಾಣುತ್ತಿದ್ವು ಮಹಾನುಭಾವ. ತ್ರೇತಾಯುಗದೊಳಗ ಮತಂಗ ಮಹರ್ಷಿಗಳ ಕಥಾನಕ ಓದ್ತಾ ಇದ್ದಂಗ ಇನ್ನೊಂದು ಬಹಳ ದೊಡ್ಡ ಘಟನಾ, ಅವರ ಮಹಿಮೆಯನ್ನು ತಿಳಿಸ್ತಕ್ಕಂಥ ಘಟನಾ, ತ್ರೇತಾಯುಗದೊಳಗ ನಡೆದ ಘಟನಾ ನಮಗೆ ನೆನಪಿನೊಳಗೆ ಸುಳಿತು. ರಾಮಾಯಣ ಓದಿದವರಿಗೆ ಒಬ್ಬ ಕಿಮುದಿಕಿ ಈ ಮತಂಗ ಮಹರ್ಷಿ ತ್ರೇತಾಯುಗದೊಳಗ ಮತಂಗ ಮಹರ್ಷಿಗಳ ಸೇವಾ ಮಾಡಿಕೊಂಡು ವೃದ್ಧಾಪ್ಯವನ್ನು ಕಳೆದು. ಹೆಂಗ ಸೇವಾ ಮಾಡಿದ್ದರಿ? ಅವರು ನದಿಗೆ ಸ್ನಾನಕ್ಕೆ ಹೋಗ್ತಿದ್ರ, ದಾರಿ ಒಳಗ ಏನು ಕಲ್ಲುಗಳು ಬಿದ್ದಿರ್ತಿದ್ದು ಅವನ್ನ ಆರಿಸಿ ಮಣ್ಣು ಸೋಸು. ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರೆ ಅವರಿಗೆ ಕಾಲಿಗೆ ಮಣ್ಣು ಚುಚ್ಚಬಾರ್ದು, ಮುಳ್ಳು ಚುಚ್ಚಬಾರ್ದು. ಮಣ್ಣು ಸೋಸಿ ದಾರಿಯೆಲ್ಲ ಸ್ವಚ್ಛ ಮಾಡಿರ್ತಿದ್ರು. ಅವರು ಪೂಜಾಕ್ಕೆ ಬಂದು ಕೂತ್ರೆ ಸಾಕು, ಏನೇನು ಬೇಕು ಪೂಜಾಕ್ಕೆ, ಪೂನ ಮತ್ತೊಂದ ಮುಟ್ಟುವ ಹಂಗಿಲ್ಲ, ಅವ್ರ ಕಣ್ಣೆದುರಿಗೆ ಬರುವ ಹಂಗಿಲ್ಲ. ಹಿಂದೆ ನಿಂತುಕೊಂಡು ತೆರೆಯ ಮರೆಯಲ್ಲಿ ಸಕಲ ವಿಧವಾದ ಸೇವಾ ಮಾಡಿದ್ಲು ಅನೇಕ ವರ್ಷಗಳ ಕಾಲ. ಆಮೇಲೆ ಅವ್ರಿಗೆ ವೃದ್ಧಾಪ್ಯ ಬಂತು. ಆಕೆ ಕರೆದು ಹೇಳಿ, ನನಗ ಈ ದೇಹವನ್ನು ತ್ಯಾಗ ಮಾಡೋ ಕಾಲ ಬಂದದ. ಅವಳಂದು, ಯಾವತ್ತ ನೀವು ದೇಹ ತ್ಯಾಗ ಮಾಡ್ತೀರಿ, ಮರುಕ್ಷಣ ಈ ಪಂಪಾ ಸರೋವರದೊಳಗೆ ನಾನು ದೇಹ ತ್ಯಾಗ ಮಾಡ್ತೀನಿ. ನನ್ನ ಜೀವನಕ್ಕೆ ಬೇರೆ ಏನು ಗುರಿ ಇಲ್ಲೇ ಇಲ್ಲ, ಗುರುಗಳ ಸೇವಾ ಒಂದೇ ನಂಬಿ ನಾ ಬದುಕಿದೆ. ಆದ್ದರಿಂದ ನೀವು ದೇಹ ತ್ಯಾಗ ಮಾಡ್ತೀರ, ನಂದು ಕಥೆ ಮುಗಿತು. ಹುಚ್ಚಮ್ಮ ಅಂದ್ರು, ನಾ ಸಾಯ್ತೀನಿ ಅಂತ ನೀ ಸಾಯ್ತ, ನಿನ್ನ ಅದೃಷ್ಟ ಬಹಳ ದೊಡ್ಡದು. ಇದೇ ಚರ್ಮ ಚಕ್ಷುಸ್ಸಿನಿಂದ ಶ್ರೀರಾಮಚಂದ್ರ ಪ್ರಭುವನ್ನ ನೀವು ಕಾಣ್ತೀನಿ, ಯಾರಿಗುಂಟು ಯಾರಿಗಿಲ್ಲ. ರಾಮಚಂದ್ರನ ಕಾಣ್ತೀನಿ ನಾನು ಈ ಕಣ್ಣಿನಿಂದ. ಯಾವಾಗ ಗುರುಗಳ ಅಂದ್ರೆ ಬಹಳೇನಿಲ್ಲ, ಒಂದು 800 ವರ್ಷ ಆಗುತ್ತೆ. ನಾವು ನೀವು ಹಾ ಅಂತೀವಿ, ಆಕಿ ಕುಣಿದಾಡ್ಬಿಟ್ರು. 800 ವರ್ಷದ ಮ್ಯಾಲರೆ ರಾಮಚಂದ್ರ ಪ್ರಭು ನನಗೆ ದರ್ಶನ ಕೊಡ್ತಾನ. ಕಾಯ್ತೀನಿ. ಗಂಡ ಬರೋದು ತಡ ಆದ್ರೆ ಹೆಂಡತಿ ಕಾಯುವುದಿಲ್ಲ. ಟೈಮಿಗೆ ಬರಲಿಲ್ಲ, ಅಲ್ಲಿ ಮುಚ್ಚಿಟ್ಟಿನಿ, ತಗೊಂಡು ಹಾಕ್ಕೊಂಡು ಎಂದ್ರಗಮ್ಮ ಮಾಡಿಕೊಂಡು, ಮತ್ತು ಏನಾರೇ ನನಗೆ ಕೆಲಸ ಬಾಕಿ ಉಳಿದಿದ್ದು ಅಂದ್ರೆ ಅವನು ಮುಗಿಸ್ಕೊಂಡು ಒಂದೆರಡು ಪಾತ್ರೆ ವಸಿಂಕಿನೊಳಗೆ ಅವನು ಕ್ಲೀನ್ ಮಾಡಿ ಒಂದು ಟೆಕ್ಸ್ಟ್ ಕಳಿಸ್ಬಿಟ್ಟಿರ್ತಾಳ. ಶಬರಿ 800 ವರ್ಷ ಕಾಯಬೇಕು ಅಂದ್ರೆ ಆನಂದ ಆನಂದ ಆನಂದ. ಗುರುಗಳ ಸೇವಾ ಸಾಧ್ಯ, ನನಗೆ ಪರಮಾನುಗ್ರಹ ಆತ್ಮಂತ ಸಾಷ್ಟಾಂಗ ನಮಸ್ಕಾರ ಹಾಕಿ. ಕಾದಿರುವಳು ಶಬರಿ ಶ್ರೀರಾಮ ಬರುವನೆಂದು. 800 ವರ್ಷ ಕಾಲ ಅವಳಿಗೆ ರಾಮಚಂದ್ರ ಪ್ರಭುವಿನ ದರ್ಶನವನ್ನ ಮಾಡಿಸಿರ್ತಕ್ಕಂಥ ಮಹಾನುಭಾವರು ಇದೇ ಮತಂಗ ಋಷಿಗಳು. ತ್ರೇತಾಯುಗದ ಕಥಾ ಇದು. ಆ ತ್ರೇತಾಯುಗದೊಳಗ ಇಂಥ ದೊಡ್ಡ ಕಾರ್ಯವನ್ನು ಮಾಡಿರ್ತಕ್ಕಂಥ ಮತಂಗ ಮುನಿಗಳು ಇನ್ನೊಂದು ಭಕ್ತಿಗೆ ಅಲ್ಲೂ ನೋಡ್ರಿ, ಶಬರಿ ಬ್ಯಾಡ್ರಕ್ಕಿ. ನಾನು ನಿನ್ನೆ ಹೇಳ್ತಾ ಇದ್ದೆ, ಸಮಾಜಕ್ಕೆ ಬ್ಯಾಡದ ಜಾತಿ ಭಗವದ್ ಭಕ್ತರಿಗೆ ಬೇಕು, ಭಗವಂತನಿಗೆ ಬೇಕು. ಸಾಕ್ಷಾತ್ ಶ್ರೀರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಅಲ್ಲಿ ಬಂದು ಅವಳು ಕೊಟ್ಟಿರ್ತಕ್ಕಂತಹ ಬೋರೆ ಹಣ್ಣನ್ನು ಸ್ವೀಕರಿಸಿದ ಕಥೆ ನಿಮಗೆ ಗೊತ್ತದ. ನಮ್ಮ ತಂದೆ ಹೇಳ್ತಿದ್ರಿ ಇದನ್ನು. ಆ 2
ಬೊಚ್ಚು ಬಾಯಿ ಹುಚ್ಚು ಮುದುಕಿ ಕಚ್ಚಿ ಕೊಟ್ಟ ಹಣ್ಣು ಬಹಳ ರುಚಿ ಅದಂತ ತಿಂದಂತ. ಕಚ್ಚಿ ಕೊಟ್ಟ ಹಣ್ಣು ಅಂದ್ರೆ ಮರದಾಗಿನೂ ನೋಡಿದ್ಲು ಅಂತ ಅರ್ಥ. ಅದ ಹಣ್ಣು ಕಚ್ಚಿ ಅದನ್ನು ಕೊಡಲಿಲ್ಲ. ಈ ಮರದೊಳಗಿನ ಹಣ್ಣು ಸಿಹಿ ಅವನೋ ಇಲ್ಲ ನೋಡಿ, ಸಿಹಿ ಇರ್ತಕ್ಕಂಥ ಮರದ ಹಣ್ಣು ಆಯ್ದು ರಾಮಚಂದ್ರನಿಗೆ ನಿತ್ಯ ತೆಗೆದಿಡಬೇಕು, ನಿತ್ಯ ತೆಗೆದಿಡಬೇಕು. ರಾಮಚಂದ್ರ ಪ್ರಭು ಬಂದಾಗ ಅದನ್ನು ಕೊಟ್ಟಾಗ ಮುದುಕಿ ಕೊಟ್ಟ ಹಣ್ಣು ತಗೊಂಡು ತಿಂದ. ಲಕ್ಷ್ಮಣ ಆಶ್ಚರ್ಯಪಟ್ಟ. ಅದು ಬೊಚ್ಚಬಾಯಿ ಮುದುಕಿ ಹುಚ್ಚುಚ್ಚಾಗಿ ಮಾತಾಡ್ಕೊತ ಕೊಡ್ತದೇನು, ಈ ರುಚಿ ರುಚಿ ಅನ್ಕೋತ ಹಣ್ಣು ತಿಂತಾನೇನು. ಲಕ್ಷ್ಮಣ ಅಂದ ರಾಮ, ಅರಮನೆ ಒಳಗ ನನ್ನ ತಾಯಿ ಕೌಸಲ್ಯ ಬಂಗಾರದ ಬಟ್ಟಲೊಳಗ ಸಣ್ಣಕ್ಕಿ ಅನ್ನ, ಅದಕ್ಕೆ ಕೇಶರ ಯಾಲಕ್ಕಿ ಪಚಕರ್ಪುರ ಎಲ್ಲ ಹಾಕಿ ನಾ ಕೂಸಿದ್ದಾಗ ಅಡಾಡ ಮುತ್ತಿ ಜೋಡು ಮಾವಿನಕಾಯಿ ಓಡಿ ಬಂದು ಉಣ್ಣೋ ರಾಮಣ್ಣ ಅಂತ ತುತ್ತು ಮಾಡಿ ಏನು ಬಾಯಾಗ ಹಾಕ್ತಿತ್ತು. ಅದಕ್ಕಿಂತ ರುಚಿ. ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಎಷ್ಟು ಕೊಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಕೊಡ್ತೀರಿ ಅನ್ನೋದು. ಡೆಟ್ರಾಯ್ಟ್ದೊಳಗೆ ನಾನು ಭಾಗವತ ಸಪ್ತಾಹ ಮಾಡುವಾಗ ಒಬ್ಬರು ಸಪ್ತಾಹ ಮುಗಿದ ಮೇಲೆ ಬಂದು ಕೈ ಹಿಡಿದು ನನ್ನ ಹತ್ರ ಕಿಶೆ ಒಳಗೆ ಬರೀ 5 ರೂಪಾಯಿ ಅವರಿ, ನನಗೆ ಮಂದ್ಯಾಗ ಬಂದು ಹಾಕ್ಲಿಕ್ಕೆ ನಾಚಿಗೆ ಅಂತ. ಅದಕ್ಕೆ ಇಲ್ಲಿ ಕೊಡ್ಲಿಕ್ಕೆ ಹತ್ತೀನಿ. ಮಂದಿ ಸಾವಿರಾರು ಡಾಲರ್ ಕೊಟ್ಟಲ್ಲ, ಅದು ನನಗೆ ಕೊಡುದಿಲ್ಲ. ಆ 5 ರೂಪಾಯಿ ನನಗೆ ಕೊಡ್ತದೆ. ಯಾಕಂದ್ರೆ ಭಾವ ಕೊಡಬೇಕು ಅಂತ ಮನಸ್ಸಿನೊಳಗೆ ಏನು ನೀವು ಭಕ್ತಿಯಿಂದ ವಿಚಾರ ಮಾಡ್ತೀರಿ, ಇದನ್ನು ಮೆಚ್ಚತಾನ ಭಗವಂತ. ಆದ್ದರಿಂದ ಪ್ರೀತಿಯಿಂದ ಭಕ್ತಿಯಿಂದ ಪತ್ರಂ ಒಂದು ಎಲಿ, ಪುಷ್ಪಂ ಒಂದು ಹೂವು, ಫಲಂ ಒಂದು ಹಣ್ಣು, ತೋಯಂ ನೀರು ಒಂದು ವಾಟಗಾದೊಳಗೆ ನೀರಿಟ್ಟು ಕೃಷ್ಣಾರ್ಪಣ ಅಂದ್ರೆ ಭಗವಂತ ಬೇಕಾತನ ಕರೆಸ್ತಾರೆ. ತದಹಂ ಭಕ್ತ್ಯುಪಹೃತಂ. ಹಂಗ ಇಲ್ಲಿ ಆ ಮತಂಗ ಮುನಿ ಅವಳಿಗೆ ಹೇಳಿದ್ದಾರೆ, ಭಕ್ತಿಯಿಂದ ಸೇವಾ ಮಾಡು, ನಿನಗೆ ಗಂಡು ಸಂತಾನ ಆಗ್ತದೆ. ಎಲ್ಲಿ ಮಾಡ್ಬೇಕ್ರಿ ಸೇವಾ? ಎಲ್ಲಿ ಹಂಪಿ, ಎಲ್ಲಿ ತಿರುಪತಿ, ಅವ್ರಿಗೇನ್ರಿ ಹೇಳೋರಿಗೆ. ಅವ್ರು ಹೇಳಿಬಿಟ್ರು, ನೋಡುವ ಅಲ್ಲೇ ಪುಷ್ಕರಣಿ ತೀರ್ಥ ಅಂತದ, ಸ್ವಾಮಿ ಪುಷ್ಕರಣಿ ತೀರೇ ರಮಯಾ ಸಹ ಮೋದತೆ, ಅಲ್ಲಿಂತಾನ ಸ್ವಾಮಿ. ಅಲ್ಲಿಗೆ ಹೋಗ್ರಿ, ಸ್ವಾಮಿ ಪುಷ್ಕರಣಿ ಒಳಗ ಸ್ನಾನ ಮಾಡು, ವರಾಹ ದೇವರ ದರ್ಶನ ಮಾಡು, ಅಲ್ಲೇ ಒಂದು ವಾಯುದೇವರದದ, ವಾಯುದೇವರಿಗೆ ನಮಸ್ಕಾರ ಮಾಡು, ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆ ಮಾಡು. ನಿನಗೆ ಎಷ್ಟಾಗ್ತದ ಅಷ್ಟು ಭಕ್ತಿಯಿಂದ ವಾಯುದೇವರ ಸೇವಾ ಮಾಡು. ಅಲ್ಲೇ ವಾಯುದೇವರ ಸ್ವಾಮಿ ವರಾಹ ಸ್ವಾಮಿ ಇದ್ದಾನೆ, ಅವನ ಅನುಗ್ರಹ ಪಡ್ಕೋ. ನಿನಗೆ ಹೆಂಗ ಆಗ್ತದ ಹಂಗ ವಾಯುದೇವರ ಉಪಾಸನ ಬಂದ ನಿತ್ಯ ಬರಬೇಕು. ಆ ಪುಷ್ಕರಣಿ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು, ವರಾಹ ದೇವರ ದರ್ಶನ ಮಾಡಬೇಕು, ವಾಯುದೇವರ ದರ್ಶನ ಮಾಡಬೇಕು, ತೀರ್ಥಪ್ರಾಶನ ಮಾಡಬೇಕು, ಅರಳಿ ಕಟ್ಟಿ ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ಖರೆ ಅವ್ರು ಹೇಳಿದ್ದು ಸೇವಾ ಮುಗೀತಿರಿ, ನಿಲ್ಲಿಸ್ಬೇಕು. ಇಲ್ಲಿಗೆ ಏನು ಮಾಡಿದ್ಲಕ್ಕಿ? ಉಪವಾಸ ವಾಯುದೇವರ ಧ್ಯಾನ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಕಟ್ಟಡ ಕಟ್ಟಿಕೊಂಡು ಸಣ್ಣ ಸಣ್ಣ ಗುಡಿಸಲು ಕಟ್ಟಿಕೊಂಡಿರ್ತಕ್ಕಂಥ ಋಷಿಗಳು ಬೆರಳು ಕಚ್ಚುವಂತಹ ತಪಸ್ಸು ಮಾಡಿದ್ರು. ಒಬ್ಬ ಹೆಣ್ಣು ಮಗಳು. ಎಲ್ಲ ಋಷಿಗಳಿಗೆ ಅತ್ಯಾಶ್ಚರ್ಯ. ಉಪವಾಸ ಕೂತುಕೊಂಡು ಉಗ್ರವಾಗಿ ಎಷ್ಟು ಕಾಲ ತಪಸ್ಸು ಮಾಡಿದ್ರಿ? 12 ವರ್ಷ ತಪಸ್ಸು ಮಾಡಿದ್ರು ಅಂತ ಬರೀತಾರೆ. 12 ವರ್ಷ ತಪಸ್ಸು ಮಾಡಿದ್ರೆ ವಾಯುದೇವರಿಗೆ ಕರುಣಾ ಬಂದು ನಿತ್ಯ ಅವರು ಬಂದು ಒಂದು ಫಲ ಕೊಡ್ಬೇಕಿ. ಉಪವಾಸದ ಬಹಳ ದಿವಸ ಆಗ್ತವ. ಈ ಹಣ್ಣು ತಿಂದು ಪ್ರಸಾದ ತಗೊಂಡು ಆ ಹಣ್ಣು ತಿಂದು ಮತ್ತೆ ತಪಸ್ಸು ಮುಂದುವರಿತು. ಒಂದು ದಿವಸ ಏನ್ ಮಾಡಿದ್ರು ವಾಯುದೇವರು? ದಿನ ಕೊಡು ಹಂಗೆ ಒಂದು ಹಣ್ಣು ಕೊಟ್ಟರು, ತಿಂದುಬಿಟ್ರು. ಆ ಹಣ್ಣಿನೊಳಗ ವಿಶೇಷ ದೈವಿ ತೇಜಸ್ಸನ್ನ ತುಂಬಿ ಅದನ್ನು ಕೊಟ್ಟಿದ್ರು. ಅದನ್ನು ತಿಂದು ಗರ್ಭಿಣಿ ಆಗ್ತದೆ. ಗರ್ಭವನ್ನು ಧರಿಸಿದಾಗ ಅಲ್ಲಿರ್ತಕ್ಕಂಥ ಗುಡಿಸಲದೊಳಗಿರೋ ಋಷಿಮುನಿಗಳಿಗೆ ರಾತ್ರಿ ಕನಸು ಬಿತ್ತು. ಏನು ಕನಸು ಬಿತ್ತು? ಅಲ್ಲೊಬ್ಬಕ್ಕೆ ಹೆಣ್ಮಗಳು ತಪಸ್ಸು ಮಾಡ್ಲಿಕ್ಕತ್ತಾಳಲ್ಲ ನಿಮ್ಮ ಪರಿಸರದೊಳಗ,
ಆಕೆ ಗರ್ಭದೊಳಗೆ ನಾನು ಪ್ರವೇಶ ಮಾಡ್ತೀನಿ ಅಂತ ವಾಯುದೇವರು ಬಂದು ಹೇಳಿದ್ರು ಕನಸು. ಬೆಳಗ್ಗೆ ಎದ್ದು ಒಬ್ರಿಗೊಬ್ರು ಮಾತಾಡ್ಕೋತಾರ, ಎಲ್ಲರಿಗೂ ಒಂದೇ ಕನಸು. ಹೋದ್ರೆ ಎಲ್ಲರೂ ಕೂಡ ಅಂಜನಾದೇವಿಗೆ ಹತ್ರ, ಏನು ಭಾಗ್ಯವಂತ, ನಿನ್ನ ಗರ್ಭದೊಳಗೆ ವಾಯುದೇವರು ಪ್ರವೇಶ ಮಾಡಿದ್ದಾನೆ ಅಂತ ಕನಸು ನಮಗೆ. ಆಕೆ ನಿಲ್ಲಿಸಲಿಲ್ಲ ತಪಸ್ಸು. ನಮಗೆ ನೋಡ್ರಿ ಏನಾರ ಒಂಚೂರು ಫಲ ಬಂದುಬಿಡ್ತೀವಿ ಅಂದ್ರೆ ಆಮೇಲೆ ದೇವಸ್ಥಾನದ ಕಡೆ ಹಣಿಕೆ ಹಾಕೋದು. ರಾಯರಿಗೂ ನಮಗೆ ಪರೀಕ್ಷಾ ಪಾಸ್ ಆದ್ಮೇಲೆ ರಾಯರ ಗುಡಿಗೆ ಯಾರು ಹೋಗ್ತಾರೆ, ಏನೋ ಹರಕಿ ಹೊತ್ತಿದ್ವಿ, ಹರಕಿ ತೀರ್ತೀವಿ, ಆಮೇಲೆ ವೆಂಕಪ್ಪಂದು ಏನು ಮುಲಾದ್ ನಮಗೆ. ಮತ್ತೊಮ್ಮೆ ಏನಾರೇ ತ್ರಾಸ ಬರೆದು ಹೊರತು ನಾವು ಪರಮಾತ್ಮನ ಕಡೆ ತಿರುಗುವುದಿಲ್ಲ. ಆಕಿ ವಾಯುದೇವರ ಫಲ ಕೊಟ್ಟ ಮೇಲೆ ಸಹಿತ ಅಷ್ಟೇ ನಿಷ್ಠಾದಿಂದ ವಾಯುದೇವರ ಸೇವೆಯನ್ನು ಮುಂದುವರಿಸಿದ್ದಾರೆ. ತತ್ ಪರಿಣಾಮವಾಗಿ ಸಂಜೀವರಾಯರ ಅವತಾರ ವಾಯುದೇವರು ಹನುಮಂತ ಹನುಮಂತ ಅಂತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ 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 ಘಟಿಕಾಚಲದಿ ನಿಂತ. ನನಗೆ ರಾಗ ನನಗೆ ಬರವಲ್ತು. ನೀನು ಎಷ್ಟು ಚಂದ ಹಾಡಿದ್ರು ಮನಸ್ಸಿನಾಗ ಕೂತ್ಬಿಟ್ರು. ಯಾರಿಗಾರು ಬರ್ತಿದ್ರು ಹೇಳ್ರು ಒಂದು ನುಡಿ. ಪಟು ಹನುಮಂತ ಘಟಿಕ ಚಲದಿನಿತ ಪಟು ಹನುಮಂತ ಪಠನೆಯ ಮಾಡಲು ಕಟರಿ ಕೊರೆವೆನೆಂದು ಘಟಿಕ ಚಲದಿನಿತ ಶ್ರೀ ಹನುಮಂತ 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 ಘಟಿಕ ಚಲದಿನಿತ ಹನುಮಂತ ಹನುಮಂತ ಘಟಿಕಾ ಜಲದಿ ನಿಂತ ಹನುಮಂತ ಹನುಮಂತ ಘಟಿಕಾ ಜಲದಿ ನಿಂತ. ಇದರ ಹಿಂದ ಒಂದು ನೆನಪು ನುಗ್ಗಿಕೊಂಡು ಬಂತು. ಇದನ್ನು ಕೇಳ್ತಾ ಇಲ್ಲ. ನಮ್ಮ ಗುರುಗಳು ಭಂಡಾರಗಿರಿ ಶ್ರೀಪಾದಂಗಳು ಮಹಾ ತಪಸ್ವಿಗಳು. ಅವರು ಸತ್ಯಧ್ಯಾನ ತೀರ್ಥರ ಹತ್ರ ವೇದಾಂತ ಓದಲಿಕ್ಕೆ ಅಂತ ಬಂದರು. ಸತ್ಯಧ್ಯಾನ ತೀರ್ಥರದು ಒಂದು ಲೆವೆಲದ ಪಾಠ ರೀ. ಅದನ್ನು ತಿಳ್ಕೊಳ್ಳಿಕ್ಕೆ ಅವರಷ್ಟ ಬುದ್ಧಿವಂತರಿರ್ಬೇಕು. ಇವರು ಬಂದು ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಹಿಂದೆ ಹೋಗುವಂತ ಮುಂದೆ ಹೋಗುವಂತ. ಸ್ವಾಮಿಗಳ ಬಹಳ ಧಾಟಿ ಇದ್ದೀನಿ ನಾನು. ನನಗೆ ನೀವು ಹೇಳೋದು ಯಾಕೋ ತ್ರಾಸಾಗಲಿಕ್ಕರ್ತದೆ. ದೇವರ ಸೇವಾ ಮಾಡ್ಬೇಕಂತೀನಿ, ಎಲ್ಲರೇ ಹೋಗ್ಬೇಕಂತೀನಿ. ಎಲ್ಲಿ ಹೋಗಲಿ ದೇವರ ಸೇವಾಕ ಘಟಿಕಾಚಲಕ್ಕೆ ಹೋಗ್ಬೋದು. ಭಂಡಾರಗಿರಿ ಶ್ರೀಪಾದಂಗಳವರು ಘಟಿಕಾಚಲದೊಳಗೆ 6 ತಿಂಗಳ ನಿಂತು ಹನುಮಪ್ಪನ ಸೇವಾ ಮಾಡಿ ಮತ್ತೆ ಮಠಕ್ಕೆ ತಿರುಗಿ ಬಂದ್ರೆ ಸ್ವಾಮಿಗಳಿಗೆ ಆಶ್ಚರ್ಯ. ಬುದ್ಧಿ ಎಷ್ಟು ತೇಜ್ ಆಗ್ಯದ, ಎಷ್ಟು ಪ್ರಖರ ಆಗ್ಯದ. ಎಲ್ಲವೂ ಸಂತಿ ಓದವರೆಲ್ಲ ನಾವು ಹೋಗಿ ಬರ್ತೀವಿ. ಯಾಕಂದ್ರೆ ಸ್ವಾಮಿಗಳು ಏನು ಪಾಠ ಮಾಡ್ತಾರೆ ಅದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಆ ಉತ್ತರ ಮುಗಿಯೋದಕ್ಕೆ ಮತ್ತೊಂದು ಪ್ರಶ್ನೆ ರೆಡಿ. ಏನು ಮರ ಏನಾರ ಮಾಡ್ಕೊಂಡು ಬಂದು ಹೇಳ. ಏನಿಲ್ಲ, ವಾಯುದೇವರ ಅನುಗ್ರಹ. ಇದು ಘಟಿಕಾಚಲ ಮಹಾತ್ಮ. ಯಾರಿಗಾರೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಸಾಲದ ನನಗೆ ಅನಿಸಿದ್ರೆ ಘಟಿಕಾಚಲಕ್ಕೆ ಹೋಗಿ ಸೇವಾ ಮಾಡಬಲ್ಲಿ ಅಂತ ಹೇಳ್ತಿದ್ದಾರೆ ಗುರುಗಳು. ಬುದ್ಧಿರ್ಪರಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮತ್ ಸ್ಮರಣಾತ್ ಭವೇತ್. ನೀವಲ್ಲಿ ಹೋಗಲು ಬೇಕಾಗಿಲ್ಲ. ಮನೆ ಹತ್ತಿರ ಯಾವುದರೆ ಒಂದು ಹನುಮಂತ ದೇವರ ದೇವಸ್ಥಾನ ಇದ್ರೆ ನಿತ್ಯ ಮುಂಜಾನೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಓಂ ಶ್ರೀ ಹನುಮತೆ ನಮಃ, ಓಂ ಶ್ರೀ ಹನುಮತೆ ನಮಃ ಒಂದು 10 ಸಲ ಹೇಳಿ ಮನೆಗೆ ಬರ್ರಿ. ಒಂದು 15 ದಿವಸದೊಳಗೆ ನಿಮ್ಮಲ್ಲಿ ವ್ಯತ್ಯಾಸ ಕಾಣಿಸ್ತದೆ. ನಾನು ಇನ್ನೂ ವಿದ್ಯಾರ್ಥಿ, 4ನೇ ಕ್ಲಾಸ್ ಏನೋ ಇದ್ದೆ ನಾನು. ರಘುರಾಮ ಅಂತ ನನ್ನ ಸ್ನೇಹಿತ ಬಾಜುಕ ಕೂಡ್ತಿದ್ದ. ಒಮ್ಮೆಲ್ಗನ ಮಾರಿ ಮೇಲೆ ಕಳೆ ಬರಲ್ಲ, ಕಣ್ಣಿನೊಳಗೆ ಮಿಂಚು. ಎಕ್ದಮ್ ಕ್ಲಾಸ್ನೊಳಗೆ ಆಕ್ಟಿವ್ ಆಗಿ ಬೇರೆನೇ ಅನಿಸ್ಬಿಟ್ಟ ನನಗೆ. ಇಬ್ಬರು ಕೂಡ ಓಡಾಡ್ತಿದ್ವಿ. ಏನು ಯಾವ ಟಾನಿಕ್ ತಗೊಂಡ್ಯೋ ಏನಾರು ಮಾಡಿದ್ವಿ ನನಗೊಂದು ಸ್ವಲ್ಪ ಹೇಳೋ ಮಾರಾಯ, ನೀ ಮನುಷ್ಯನ ಬೇರೆ ಕಾಣಿಸ್ಲಿಕ್ಕತ್ತಿ. ಅವಾಗ ಏನು ಹೇಳ್ಬೇಕ್ರಿ?
ನಮ್ಮ ಮನೆಗೆ ಒಬ್ಬರು ಬಂದಿದ್ರು. ನಮ್ಮ ಮನೆಯೊಳಗೆ ನಮ್ಮ ಅಪ್ಪ ಅವ್ವ ಎಲ್ಲರೂ ಕೂಡ ಅವ್ರಿಗೆ ಪಾದ ಪೂಜೆ ಮಾಡಿ ಅವ್ರ ಸೇವಾ ಮಾಡಿದರು. ಅವರು ನನ್ನ ಕರೆದು, ತಮ್ಮ ಇಲ್ಲೇ ಮಹಾರಾಷ್ಟ್ರ ಮಂಡಳ ಅಂತದಲ್ಲ ಹನುಮಪ್ಪ ಒಂದು ಗುಡಿ, ಬಹಳ ಜಾಗೃತಿ ಇದ್ದಾನೋ ಹನುಮಪ್ಪಲ್ಲೇ, ನಿತ್ಯ ಮುಂಜಾನೆ ಎದ್ದು ಕೂಡಲೇ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಒಂದು ಮಂತ್ರ ಹೇಳ್ತೀನಿ, ಆ ಮಂತ್ರ ಅಂದು ದೇವ್ರಿಗೆ ನಮಸ್ಕಾರ ಮಾಡ, ನಿನಗೆ ಕಲ್ಯಾಣ. ಮುಂಜಾನೆ ಅವ್ವ ಅಪ್ಪ ಬೈದು ಬಡಿಯೋ ತನಕ ಸಕ್ತಿ 8 ಆದರೂ 7 ಇತ್ತು ಹುಡುಗ. ಇದೊಂದೇನೋ ತಲೆಯಾಗ ಹೊಕ್ಕಿಬಿಟ್ಟಿತ್ತು ನೋಡಿ. ಮುಂಜಾನೆ 6ಕ್ಕೆ ಸ್ನಾನ ಮಾಡಿ ಹನುಮಂತ ದೇವ್ರ ಗುಡಿಗೆ ಹೋಗ್ತಾರೆ. ಅವ ಹೇಳ್ದ, ಒಂದು 2 ವಾರ ಆಗ್ಯದಪ್ಪ ಮಾಡ್ಲಿಕ್ಕೆ, ಅದರಿಂದ ಏನಾರ ಇದ್ರು. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಹನುಮಂತ ದೇವರ ಸೇವಾ ಅದು ಹುಸಿ ಹೋಗೋದು. ವಾಯುದೇವರು ನಮ್ಮ ಗುರುಗಳು ಹೇಳ್ತಿದ್ರು, ಅವರು ದೊಡ್ಡ ಪಂಡಿತರು, ಪಂಡಿತ್ ಸೋ ಆ್ಯಂಡ್ ಸೋ, ದೊಡ್ಡ ಸೈಂಟಿಸ್ಟ್ರಿ, ನೊಬೆಲ್ ದ್ವಾರ ತಟ್ಟಿದ್ರು ಅವರು. ಪಾಲಿಟಿಕ್ಸ್ರಿಂದಾಗಿ ಸಿಕ್ಕಿಲ್ಲ ಅವರಿಗೆ. ಇಂಥ ಸೈಂಟಿಸ್ಟ್, ಇಂಥ ಡಾಕ್ಟರ್, ಇಂಥವ್ರು ಅವ್ರಿಗೇನೋ ತ್ರಾಸ ಆಗ್ಯದ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಯಾರ. ಸರಿ, ಅವ್ರದ್ದು ಆರೋಗ್ಯ ಹೆಂಗದ ರೀ ಈಗ? ಯಾರ್ದು? ಅವ್ರಿಗೆಲ್ಲ ಮೊದಲು ಟೈಟಲ್ಸ್ ಇರ್ತಾವ, ಅದನ್ನು ಹೇಳಬೇಕು. ಡಾಕ್ಟರು, ಪಂಡಿತರು, ಹಾಗೆ ಹೆಸರನ್ನು ಹಂಗಿಲ್ಲ. ಇಂಥವ್ರು ಹೆಂಗಿದ್ದಾರೆ ಈಗ? ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅದ ರೀ. ಆಮೇಲೆ ಮರುದಿವ್ಸ ಫೋನ್ ಮಾಡಿದ್ರೆ ಹೋಗಿದ್ದು ಮುಗಿದು. ಅಲ್ಲಿ ಹೋದ್ರೆ ಅದನ್ನು ಲಗುನಿ ಒಯ್ದು ಬಿಡ್ರಪ್ಪ, ಬಾಳೋತ್ತಿಡು ಹಂಗಿಲ್ಲ. ಅದನ್ನ ಡಾಕ್ಟರ್ ಹೋತು, ಸೈಂಟಿಸ್ಟ್ ಹೋತು, ಪಂಡಿತರು ಹೋತು, ಅದು ಇದು ಅಂತ ವ್ಯವಹಾರ. ಶರೀರದೊಳಗಿಂದ ವಾಯುದೇವರು ಹೋಗಿಬಿಟ್ರು ಅಂತ ಎಲ್ಲ ಶರೀರದ ವೈಭವ. ಕಸ ಇಟ್ಕೋತೀವಿ ರೀ, ಅವರು ಗಾರ್ಬೇಜ್ ಅವರು ಬಂದಿದ್ದಿಲ್ಲ ಅಂದ್ರೆ 1-2 ದಿವಸ ಇರ್ತದೆ ಡಬ್ಬ್ಯಾಗ. ಆದ್ರೆ ಈ ದೇಹ ಕೆಲವು ತಾಸು ಆತಂದ್ರೆ ಹುಳ ಆಗ್ತಾವ, ಅನಾರೋಗ್ಯಕರ ಕಾಯ್ದೆನೆ ಮಾಡಿಬಿಟ್ಟಾರ, ಮನೆಯೊಳಗೆ ಇಟ್ಕೊಳ್ಳೋ ಹಂಗಿಲ್ಲ ಅಂತ ಹೇಳಿ. ಕಸದಕ್ಕಿಂತ ಕಡೆ ಯಾಕ? ಬಹಳ ಪ್ರಾಣದೇವರು ಹೋದರು ಅಂದ್ರೆ ಕಸಕ್ಕಿಂತ ಕಡೆಯಾಗತಕ್ಕಂಥ ಶರೀರ. ಪ್ರತಿಯೊಬ್ಬ ಜೀವಿ, ಬರೇ ಮನುಷ್ಯ ಅಲ್ಲ, ಪ್ರತಿಯೊಬ್ಬ ಜೀವಿ ಪ್ರಾಣದೇವರಿಗೆ ಕೃತಜ್ಞ ಆಗಿರಬೇಕು. ಅವರ ಉಪಕಾರದಿಂದ ನಾವು ಉಸಿರಾಡ್ತೀವಿ. 21,000 ಸಲ ಲೆಕ್ಕ ಹಾಕಿಟ್ಟಾರ್ರಿ. ಯಾಕ? ಅಷ್ಟು ಸಲ ಅಂತರ್ಯಾಮಿಯಾಗಿ ಹಂಸಮಂತ್ರ ಜಪ ಮಾಡ್ಕೋತ ತಮ್ಮ ಸಾಧನ ಮಾಡ್ತಾರೆ ಅವರು. ಎಲ್ಲ ಜೀವರೊಳಗಿತ್ತು. ಹರಿಕಥಾಮೃತ ಸಾರದೊಳಗ ಇದನ್ನ ಉಲ್ಲೇಖಿಸ್ತಾ ಇದ್ದಾರೆ. ಅವರ ಅನುಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೆ. ನಮ್ಮಲ್ಲಿ ವಾಷಿಂಗ್ಟನ್ DC ಅವರಿದ್ದಾರೆ, ಪ್ರೀಸ್ಟ್ಗಳು, ಪೂಜಾರಿಗಳು ಎಲ್ಲ ಸೇರಿ ಒಂದು ದೇವಸ್ಥಾನ ಮಾಡಬೇಕು ಅಂತ ಮಾಡಿ. ಅಲ್ಲೊಬ್ಬ ದೊಡ್ಡ ದಾನಿ ಇದ್ದಾನೆ, ಅವನ ಹತ್ರ ಹೋದು. ಯಾವ ದೇವಸ್ಥಾನ? ಯಾಕಂದ್ರೆ ನಮ್ಮ ಭಾರತೀಯರಿಗೆ ಒಬ್ಬೊಬ್ಬರಿಗೆ ಒಂದೊಂದು ದೇವಸ್ಥಾನ. ಯಾರಿಗೂ ಶಿವ ಬೇಕು, ಯಾರಿಗೂ ಷಣ್ಮುಖ ಬೇಕು, ಯಾರಿಗೂ ರಾಮ ಬೇಕು, ಯಾರಿಗೂ ಕೃಷ್ಣ ಬೇಕು. ಎಲ್ಲ ಭಾರತೀಯರಿದ್ದಾರಲ್ಲೇ. ಯಾರಿಗೆ ಅಂತಾರೆ ದೇವಸ್ಥಾನ ಮಾಡ್ತೀರಿ? ಒಂದು ದೇವಸ್ಥಾನ ಮಾಡಿದ್ರೆ ಇನ್ನೊಬ್ರು ಬರುವುದಿಲ್ಲ, ಇಲ್ಲಿ ಇವ್ರು ಬಂದ್ರೆ ಅವ್ರು ಬರುವುದಿಲ್ಲ. ಅವರು ಬಹಳ ಶಾಣ್ಯರಿ, ಅವರು ಬ್ರಾಹ್ಮಣರು. ಅವ್ರಂದ್ರು, ಇದಕ್ಕೊಂದು ಪರಿಹಾರ ವಿಚಾರ ಮಾಡ್ಕೊಂಡೇ ಬಂದೀವಿ ನಾವು. ಏನು? ಆಂಜನೇಯನ ದೇವಸ್ಥಾನ ಮಾಡ್ಲಿಕ್ಕೆ. ಆಂಜನೇಯನ ದೇವಸ್ಥಾನಕ್ಕೆ ಬರದೇ ಇರೋರಿಲ್ಲ. ಎಲ್ಲ ಜಾತಿಯ ಜನ, ಇಡೀ ಸಮಗ್ರ ಭಾರತೀಯರು ಬರ್ತಕ್ಕಂಥ ದೇವಸ್ಥಾನ ಆಂಜನೇಯನ ದೇವಸ್ಥಾನ. ಭಲೆ ಅಂದರು. ಆಯಿತು, ನಾನು ದಾನ ಮಾಡ್ತೀನಿ, ದೇವಸ್ಥಾನ ಕಟ್ಟಿ. ಇವತ್ತು ವೈಭವದಿಂದ ದೇವಸ್ಥಾನ ನಡೆದದ ಅನ್ನೋದು ಬೇರೆ ವಿಚಾರ. ಅಂತೂ ಆಂಜನೇಯ ಅಂಜನಾದೇವಿಯ ಮಗ. ಅವನು ತ್ರೇತಾಯುಗದಲ್ಲಿ ಅವತಾರ ಮಾಡಿದ. ಹೆಂಗೆ ಅವತಾರ ಮಾಡಿದ? ಏನು ತಪಸ್ಸು ಮಾಡಿದ್ದು ಆ ಅಂಜನಾದೇವಿ? ಇದರ ನೆನಪಿಗಾಗಿ ಅದಕ್ಕೆ ಅಂಜನಾಚಲ, ಅಂಜನಾಚಲ ಅಂತ ಹೆಸರಾಯಿತು. ಕೃತೆ ವೃಷಾದ್ರಿಂ ವಕ್ಷ್ಯಂತಿ ತ್ರೇತಾಯಾಂ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ. ದ್ವಾಪರ ಯುಗದೊಳಗ ಶೇಷಶೈಲ, ಶೇಷಾಚಲ, ಶೇಷಾಚಲ, ಶೇಷಾಚಲ ಸ್ವಾಮಿ ಗೋವಿಂದ ಗೋವಿಂದ ಅಂತೀವಿ. ಅಚಲ ಅಂದ್ರೆ ಬೆಟ್ಟ, ಶೇಷ ಅಂದ್ರೆ ಆ ಸ್ವಾಮಿ ಸೇವಾ ಮಾಡತಕ್ಕಂಥ ಯಾವ ಹಾಸಿಗೆ ಮೇಲೆ ಮಲಗ್ಯಾನಲ್ಲ ಶ್ರೀರಂಗ, ಶೇಷಶಾಹಿ ಶೇಷಶಾಹಿ ಅಂತೀವಿ ಅವಾಗ. ಆ ಶೇಷ ಅವನ ಹೆಸರಲ್ಲೇ ಇದು ಪ್ರಸಿದ್ಧ ಆತು ಬೆಟ್ಟ. ಯಾಕೆ? ಆ ಕಥಾನಕವನ್ನು ಹೇಳ್ತಾ ಇದ್ದಾರೆ. ಒಮ್ಮೆ
ವೈಕುಂಠ ದ್ವಾರದೊಳಗ ಶೇಷನನ್ನ ದ್ವಾರಪಾಲಕನಾಗು ಅಂತ ಭಗವಂತ ನೇಮಿಸಿದ. ಅಲ್ಲಿ ಜಯ ವಿಜಯರು ಅಂತಿದ್ದಿರ್ರಿ, ನೀವು ವೆಂಕಪ್ಪನ ಮೂರ್ತಿ ನೋಡಿದ್ರೆ ಆಜು ಬಾಜು ನಿಂತ್ಕೊಂಡಾರ ಅವ್ರು, ಇಲ್ಲಿ ಕಾಣಿಸ್ತಾರೆ ಜಯ ವಿಜಯರು ಅಂತ ದ್ವಾರಪಾಲಕರು. ಆ ದ್ವಾರಪಾಲಕರು ಅವರು ರಜಾದ ಮೇಲೆ ಹೋಗಿದ್ದರು. ಅವ್ರಿಗಂತ ರಜಾ ರೀ, ವೈಕುಂಠದಾಗ ಏನು ರಜಾ ಅಂದ್ರೆ ಅದೊಂದು ಮಜಾ ರಜಾ. ಅವರು ಸನತ್ ಕುಮಾರರು ಬಂದಾಗ ಅಡ್ಡಿ ಮಾಡಿದ್ರು, ಭಗವಂತನ ದರ್ಶನಕ್ಕೆ ಬಿಡಲಿಲ್ಲ, ಶಾಪ ಕೊಟ್ಟರು. ಮನುಷ್ಯರ ಬುದ್ಧಿ ತೋರಿಸ್ಲಿಕ್ಕತ್ತೀರಿ, ಇಲ್ಲಿ ವೈಕುಂಠದಾಗಿದ್ದುಕೊಂಡು ದೇವರ ದರ್ಶನಕ್ಕೆ ಯಾರು ತಡಿ ಮಾಡ್ತಾರಲ್ಲ ಅವ್ರಿಗೆ ಏನು ಹಣೆ ಬಾರ ಆಗ್ತದ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಎಲ್ಲರೂ ದರ್ಶನಕ್ಕೆ ನಿಂತಿರ್ತೀವಿ, ಪಾಪ ಯಾರು ಹಿಂದೆ ನಿಂತಿರ್ತಾರೆ, ಅವ್ರಿಗೆ ಬೆನ್ನು ತೋರು ಇಟ್ಕೊಂಡು ನಿಂತ್ಬಿಟ್ಟಿರ್ತೀವಿ. ನಾ ಮೊದಲು ಬಂದೀನಿ, ನಾ ಮುಂದೆ ನಿಂತೀನಿ, ನಾ ಅನುಗ್ರಹ ಮಾಡುವುದಿಲ್ಲ ದೇವರು. ನಿಮ್ಮ ಹಿಂದೆ ಯಾರು ನಿಂತಿರ್ತಾರಲ್ಲ ಅವ್ರು ಎಚ್ಚರ ಇಟ್ಕೊಂಡು ನೀವು ದರ್ಶನ ಸ್ವಲ್ಪ ಬಾರಿ ಆದ್ರೆ ಸಾಕು, ಅವ್ರಿಗೆ ದರ್ಶನ ಆಗ್ತದೆ. ಆ ಕಥಾನಕವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಭಗವಂತನ ದರ್ಶನಕ್ಕೆ ಯಾರು ಅಡ್ಡಿ ಮಾಡ್ತಾರ ಅವ್ರಿಗೆ ಎಂಥ ಸ್ಥಿತಿ ಒದಗುತ್ತಾದ ಅಂದ್ರೆ ಭೂಲೋಕದೊಳಗ ರಾಕ್ಷಸರಾಗಿ ಹೋಗ್ರಿ ನೀವು. ರಾಕ್ಷಸಿ ಬುದ್ಧಿ ಇದು. ಭಗವಂತನ ದರ್ಶನಕ್ಕೆ ತಡೆಯನ್ನು ಒಡ್ಡತಕ್ಕಂಥ ಬುದ್ಧಿ ರಾಕ್ಷಸಿ ಬುದ್ಧಿ. ಶಿಶುಪಾಲ, ದಂತವಕ್ತ್ರ, ರಾವಣ, ಕುಂಭಕರ್ಣ, 3 ತಲೆಮಾರು ರಾಕ್ಷಸರಾಗಿ ಆಮೇಲೆ ಮತ್ತೆ ದೇವಲೋಕಕ್ಕೆ ಬರ್ಬೇಕಾತ್ರಿ ಅವರು. ಜಯ ವಿಜಯರು ಅಂತ ಹೆಸರು. ಅವರು ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ತ್ರ, ಹಿರಣ್ಯಕಶ್ಯಪು, ಹಿರಣ್ಯಾಕ್ಷ, ಹಿಂಗ 3 ಅವತಾರಗಳನ್ನ ಜಯ ವಿಜಯರು ಮಾಡಿದ್ದಾರೆ ಭೂಲೋಕದೊಳಗೆ. ಯಾಕ? ಭಗವಂತನ ದರ್ಶನಕ್ಕೆ ಅಡ್ಡಿ ಮಾಡಿದ್ರು ಅನ್ನೋ ಒಂದೇ ಕಾರಣ. ರಜಾಕ್ ಹೋಗಿದ್ರು ಒಂದೆಲ್ಲ, ಅಲ್ಲಿ ಹೋಗಿದ್ರು ಭೂಲೋಕಕ್ಕೆ ಈ 3 ಅವತಾರ ಎತ್ತಲಿಕ್ಕೆ ಜಯ ವಿಜಯರು. ಆವಾಗ ದ್ವಾರಪಾಲಕರು ಯಾರಾಗ್ಬೇಕ್ರಿ? ಜಯ ವಿಜಯರನ್ನ ಶಾಪ ಕೊಟ್ಟು ಕಳಿಸಿಬಿಟ್ಟಾರ. ಶೇಷದೇವರಿಗೆ ಭಗವಂತ ಆಜ್ಞೆ ಮಾಡಿದ, ನೋಡು ಅಲ್ಲೇ ದ್ವಾರಪಾಲಕಾಗಿ ನೀನು ನಿಂತ್ಕೋಬೇಕು. ಜರುರು ಏನದ್ರಿ ವೈಕುಂಠದಾಗ, ಈಗ ನಮ್ಮಂಥ ಮನೆಯೊಳಗಾದ್ರೆ ಯಾರೇ ಬರಬಾರ್ದವ್ರು ಬರ್ತಾರ, ದ್ವಾರಪಾಲಕರು ಬೇಕು. ಒಬ್ಬ ಯಾವನ್ನೋ ಹೊರಗೆ ಒಂದು ನಿಂದಿರ್ಸಿರ್ತೀವಿ ನಾವು. ವೈಕುಂಠದೊಳಗೆ ದ್ವಾರಪಾಲಕರ ಅಗತ್ಯ ಏನು ಅಂದ್ರೆ ಹೇಳ್ತಾರ, ಭಗವತ್ ಭಕ್ತ ಬಂದ್ರೆ ಅವ್ರಿಗೆ ಸ್ವಾಗತ ಮಾಡಿ ಒಳಗೆ ಕರ್ಕೊಂಡು ಬಾ ಅಂತ ದ್ವಾರಪಾಲಕರ ನೇಮಿಸಿಬೇಕು. ವೈಕುಂಠದೊಳಗೆ ಹೆಂಗೆ ಹೋಗ್ಬೇಕು ಏನೋ, ಭಗವಂತ ಇದ್ದಾನೆ ಒಳಗ ಅಂತ ಯಾರ್ಯಾರು ಗಾಬರಿ ಪಟ್ರ ಅವ್ರು ನನ್ನ ಭಕ್ತರಾಗಿದ್ರ ಅವ್ರನ್ನ ಸತ್ಕಾರ ಮಾಡಿ ಕರ್ಕೊಂಡು ಬಾ ಅಂತ ಶೇಷನನ್ನ ಅಲ್ಲಿ ನೇಮಿಸಿದ. ಇವು ಒಳಗಿರೋ ಸಾಹೇಬ್ರಕ್ಕಿಂತ ಹೊರಗೆ ನಿಂತಿರೋರ್ದು ಜರ್ಬ ಭಾಳ ಇರ್ತದೆ. ಸಾಹೇಬ್ರ ಒಳಗೆಲ್ಲ ಹೋಗ್ರಿ. ಒಮ್ಮೆ ರಾಜ್ಕುಮಾರನ ಭೇಟಿಗೆ ಹೋಗಿದ್ರ, ಅಲ್ಲೇ ಅವ ಇಲ್ಲ ಮನ್ಯಾಗ ಅಂತ ಹೇಳಿಬಿಟ್ಟು ಬಾಲಕೃಷ್ಣ ಒಂದ್ ಕಡೆ ಹೇಳ್ಕೊಂಡಾರ ಈ ಕಥೆ. ಅವ್ರ ಮಂದಿ ಗದ್ದಲ ಮಾಡಿದ್ರು, ಅಷ್ಟು ದೂರದಿಂದ ಬಂದೀವಿ ನಾವು, ಅವ್ರನ್ನ ನೋಡಿ ಹೋಗ್ಬೇಕಂತ ಹೇಳಿ. ನೀವಿಲ್ಲ ಅಂದ್ರೆ ಹೆಂಗ, ಯಾವಾಗ ಇರ್ತಾರೆ ಹೇಳ್ರಿ, ಯಾವಾಗ ಬರ್ತೀವಿ, ನಾವು ಬಿಡೋರಲ್ಲ. ಧಾಂದ್ಯ ಶುರು ಆಯ್ತು. ಒಳಗಿನಿಂದ ರಾಜ್ಕುಮಾರ್ ಹೊರಗೆ ಬಂದ. ಏನು ಗದ್ದಲ ಅಂತ ಕೇಳ, ನೀವು ಹಣಿ ಕಟ್ಸ್ಕೊಂಡ ಬಾಲಕೃಷ್ಣ, ನೀ ಮನೆಯಾಗಿಲ್ಲ ಅಂತ ಹೇಳೀನಿ, ನಾನು ಬಂದೆ ಅಂತ. ಹಂಗೆ ಮಾಡ್ಬಾರ್ದಪ್ಪ, ನಾನು ಬೆಟ್ಟ ಆಗ್ಬೇಕಂತ ಬಂದಾರ, ಬರ್ರಿ ಬೆಳೆ ಇಲ್ಲಾಗ ಬೇಕಾದಷ್ಟು ಕೂರಿ ನನ್ನ ಸಂತೀರಿ. ಬಾಲಕೃಷ್ಣ ಹೇಳ್ಕೊಂಡ. ಹಿಂಗಿದ್ರು ರಾಜ್ಕುಮಾರ್, ನಮ್ಮನ್ನು ಇಕ್ಕಟ್ಟಿಗೆ ಸಿಗಿಸ್ತಿದ್ರು ಅಂತ. ಹಂಗೆ ಇಲ್ಲೇ ಭಗವಂತ ಯಾರು ಪ್ರೀತಿಯಿಂದ ಭಕ್ತಿಯಿಂದ ಬರ್ತಾರೆ ಅವರನ್ನ ಸ್ವಾಗತ ಮಾಡಲಿಕ್ಕೆ ಅಂತ ಶೇಷದೇವರನ್ನು ನೇಮಿಸಿದ್ದಾರೆ. ಅವೇನಾಗ್ತಾವ್ರಿ, ಒಂದು ಪೊಸಿಷನ್ ಸಿಕ್ಕಾಗ, ಹೊಸದಾಗಿ ಸಿಕ್ಕಾಗ ಮನುಷ್ಯ ಬಹಳ ಅಲರ್ಟ್ ಇರ್ತಾನೆ. ಅಲ್ಲೇ ಒಂದು 10-20 ವರ್ಷ ಹೋಗಿಬಿಡ್ಲಿ ಅವ್ರು ಬೇಖಬರಾಗಿರ್ತಾರೆ. ಯಾಕಂದ್ರೆ ಒಂದು ಪೊಸಿಷನ್ದೊಳಗಿದ್ದೀವಿ, ನಾವು ಹೇಳಿದ ಮಾತು ಯಾರು ಮೀರು ಹಂಗಿಲ್ಲ, ಅಹಂಕಾರ ಬಂದ್ಬಿಡ್ತೀವಿ ಮನುಷ್ಯ. ಹಂಗೆ ಇಲ್ಲೇ ಶೇಷದೇವರು ದ್ವಾರಪಾಲಕನಾಗಿ ನಿಂತುಕೊಂಡಿದ್ದಾನೆ. ಅನೇಕ ವರ್ಷಗಳು ಉರುಳಿವೆ. ಅಲ್ಲೇ ವಾಯುದೇವರ ಸವಾರಿ ಬರ್ತದೆ. ವಾಯುದೇವರು ಭಗವಂತನ ದರ್ಶನಕ್ಕೆ ಅಂತ ಬಂದಾಗ ಸುವರ್ಣ ಶಲಾಕೆಯನ್ನ ಅಡ್ಡ ಹಿಡಿತಾನಂತ ಶೇಷದೇವ. ಏನು ಭಗವಂತನ ದರ್ಶನ ಮಾಡಿದ್ದಾರೆ ನೋಡು, ಬಹಳ ಅವಸರದ ಕಾರ್ಯ. ಮಾತಾಡಬೇಕಾಗಿತ್ತು. ಎಷ್ಟೆಷ್ಟು ನೀವು ವಿನಯದಿಂದ ಹೇಳ್ತೀರಿ ಅಷ್ಟಷ್ಟು ಅವ್ರ ಮೇಲೆ ಏರ್ಕೊಂಡು. ಅವ್ರಂದ್ರು ಭಗವಂತನ ದರ್ಶನ ಅಂದ್ರೆ ಏನು ಅನ್ಕೊಂಡ್ರೆ, ಇದು ಯಾರು ನಿಂತಾರ ಗೊತ್ತದ ಇಲ್ಲೋ. ಶೇಷ
ಬರೇ ಶೇಷ ಅಂದ್ರಲ್ಲ, ಎಲ್ಲಿ ಇರ್ತೀನಿ ನಾ ಗೊತ್ತದ ಇಲ್ಲೋ, ದೇವರಿಗೆ ಅತ್ಯಂತ ಸಮೀಪದವ ನಾನು. ನನ್ನಷ್ಟು ಸಮೀಪ ಬೇರೆ ಯಾರ್ಯಾರು ಇಲ್ಲ. ಶೇಷಾಚಲ ಗೋವಿಂದ ಅಂತಾರ. ದೇವರು ಸ್ಮರಣೆ ಮಾಡುವಾಗ ನನ್ನ ಸ್ಮರಣೆ ಮಾಡ್ತಾರ. ಅವಾಗ ಆಸನ ನಾನು ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠ. ಅಂಥ ವ್ಯಕ್ತಿ ಸಂತಿ ಹೆಂಗೆ ಮಾತಾಡಬೇಕು ಅನ್ನೋದರ ತಿಳುವಳಿಕೆ ಬೇಕೋ ಬೇಡ? ವಾಯುದೇವರಂದ್ರು, ಈ ಅಹಂಕಾರಕ್ಕೆ ಏನು ಕಾರಣ ನನಗೆ ಅರ್ಥ ಆಗುತ್ತೆ. ನೋಡು, ಇಷ್ಟು ತಿಳ್ಕೊಂಡ್ಬಿಡು. ನೀನು ಹೊರಗಿರ್ತಿ, ನಾನು ಒಳಗಿರ್ತೀನಿ. ಅಂತಃಪುರದ ಒಳಗ ರಾಜನ ಅತ್ಯಂತ ಏಕಾಂತ ಬೆಡ್ರೂಮ್ ಅಂತಾರಲ್ಲ, ಅಲ್ಲಿ ಇರೋರು ದೊಡ್ಡವರು, ಹೊರಗೆ ಗಾಳ್ಯಾಗ ಹಾರಾಡ್ಕೋತ ಇರೋರು ದೊಡ್ಡವರು. ಆದ್ದರಿಂದ ನಾ ಎಲ್ಲಿ ಇದ್ದೀನಿ, ಎಂಥವ, ಇದನ್ನು ತಿಳ್ಕೊಂಡು ಮಾತಾಡುವ. ವಾಯುದೇವರಂದ್ರು, ಮಹಾರಾಜಗ ಕಾಲು ಒತ್ತಮ, ಅವ ಮಹಾರಾಜನ ಹಾಸಿಗೆ ಮೇಲೆ ಪಾದದ ಹತ್ತಿರ ಕೂತ್ಕೊಂಡು ಕಾಲು ಒತ್ತಿರ್ತಾನ. ಮಹಾರಾಜನ ಮಗ ರಾಜಕುಮಾರ ಹೊರಗೆ ಅಡ್ಡಾಡ್ತಿರ್ತಾನ. ರಾಜಕುಮಾರ ದೊಡ್ಡವ, ಒಳಗೆ ಕೂತ ಸೇವಕ ಕಾಲು ಒತ್ತಮ, ಅವ ದೊಡ್ಡವ. ಇನ್ನೂ ಒಂದು ದೃಷ್ಟಾಂತ ಕೊಡ್ತಾರೆ. ಅರಮನೆ ಮುಂದ ಆನೆಗಳು ಸೊಂಡಿಲಿ ಎತ್ತಿ ಆ ಮಹಾರಾಜನ ಸ್ವಾಗತ ಮಾಡ್ತಿರ್ತಾವ. ಅಲ್ಲಿ ಬೆಡ್ರೂಮ್ನೊಳಗ ಒಂದು ಬೆಕ್ಕು ಅಡ್ಡಾಡ್ತಿರ್ತದೆ, ಬಿಡಲ್ಲ. ಒಳಗದ ಬೆಕ್ಕು ಅದೇ ಶ್ರೇಷ್ಠ, ಹೊರಗೆ ನಿಂತಿರೋ ಆನೆ ಅದಕ್ಕಿಂತ ಒಳಗಿರೋ ಬೆಕ್ಕು ಶ್ರೇಷ್ಠ. ಯಾಕಂದ್ರೆ ಒಳಗದ ಇದು ಅಂತ ಯಾರ್ಯಾರೇ ಅಂತಾರ. ಹೆಂಗೆ ಅಂತ ವಾಯುದೇವರು ಅವರಿಗೆ ಪ್ರತಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇವರಿಬ್ಬರದು ಜಗಳ ಕೇಳಿ ಒಳಗಿನಿಂದ ಭಗವಂತ ಬಂದ. ವಾಯುದೇವರು ಬಂದಾರ, ಬಾ ಬಾ ಬಾ. ವಾಯುದೇವ್ರನ್ನ ಕಂಡು ಕೂಡಲೇ ಪ್ರೀತಿ ಉಕ್ಕಿ ಕರೆದ್ರಂತ. ಶೇಷ ಹೇಳಿದ್ನಂತ, ಭಯಂಕರ ಅಹಂಕಾರ ಬಂದದ, ಅಷ್ಟು ಪ್ರೀತಿಲೇ ಕರಿಬೇಡ ಅವನು. ಯಾಕೋ ಶೇಷ, ಏನಾಯ್ತು ಅವನ್ನ ಕೇಳ್ರಿ. ನೀವು ಜಗಳಾಡ್ತಿರ್ತಾರೆ ನೋಡ್ರಿ, ಹೇಗೆ ಅವ್ರಿಗೆ ಏನಾಯ್ತು ಅನ್ನೋದು ಮರ್ತು ಹೋಗ್ಬಿಟ್ಟಿರ್ತದೆ. ಒಬ್ಬರಿಗೊಬ್ಬರು ಬೈದಾಡಿ ಮೂಲ ಎಲ್ಲಿದ್ದು ಶುರು ಆಯ್ತು ಅನ್ನೋದೇ ಮರ್ತು ಹೋಗಿರ್ತದೆ. ಏನಾಯ್ತು ಅವನ್ನ ಕೇಳಿ. ಅದಕ್ಕೆ ವಾಯುದೇವರು ಭಗವಂತನ ಸಾಷ್ಟಾಂಗ ನಮಸ್ಕಾರ ಮಾಡಿ, ನಿಮ್ಮ ದರ್ಶನಕ್ಕೆ ಅಂತ ಬಂದಿದ್ದೆ, ನನ್ನ ತರದಾನ. ಯಾಕಂದ್ರೆ ನಾ ಭಗವಂತಗೆ ಬಹಳ ಬೇಕಾದವ, ನನಗೆ ಸಮಾನ ದೇವತೆಗಳೇ ಇಲ್ಲ, ನಾ ಒಳಗಿರವ, ಎಲ್ಲ ದೇವತೆಗಳು ಹೊರಗಿದ್ದಾರ ಅಂತ ಹೇಳ್ತಾ ಇದ್ದಾನೆ. ನನಗೇನು ಮಾಡಬೇಕು ತಿಳಿ ಬಂತು. ಭಗವಂತಂದ ಶೇಷಗ ನಾ ಮಹಾಪರಾಕ್ರಮಿ, ಮಹಾ ಸಾಮರ್ಥ್ಯವಂತ, ದೇವತೆಗಳಲ್ಲಿ ನಾನು ದೊಡ್ಡವ ಅಂತ ಅನ್ನೋ ವಿಚಾರ ಮನಸ್ಸಿನಾಗ ಬಂದದ. ಇದ್ದಿರಬಹುದು, ಬಲಾಬಲ ಪರೀಕ್ಷಾ ಆಗಿ ಹೋಗ್ಲಿ ಗೊತ್ತಾಗಿಬಿಡ್ತದೆ. ಏನು ಬಲಾಬಲ ಪರೀಕ್ಷಾ? ಅಲ್ಲೇ ಮೇರು ಪರ್ವತದ ಮಗ ಒಬ್ಬ ಆನಂದಾದ್ರಿ ಅಂತಿದ್ದಾನ. ಅದು ನಿಮ್ಮಿಬ್ಬರಿಗೂ ಗೊತ್ತದ. ಇಬ್ಬರು ಅಲ್ಲಿ ಹೋಗ್ರಿ. ಆ ಆನಂದಾದ್ರಿಯನ್ನ ಶೇಷದೇವರು ತನ್ನ ಇಡೀ ಶರೀರ ಬಳಸಿ ಸುತ್ತು ಹಾಕಿ ಗಟ್ಟಿ ಹಿಡ್ಕೊಂಡು ನೆಲಕ್ಕೆ ಒತ್ತಿಕೊಂಡು ಮ್ಯಾಲಿನಿಂದ ವಿಷವನ್ನು ಫುತ್ಕರಿಸ್ತಾ ಕೂತ್ಕೊಳ್ಳಿ. ವಾಯು ಅಲ್ಲಿ ಹೋಗಿ ಆ ಪರ್ವತವನ್ನ, ಆನಂದಾದ್ರಿಯನ್ನ ಅಲ್ಲಿಂದ ಕದಲಿಸೋ ಪ್ರಯತ್ನ ಮಾಡಿ. ಕದಲಿಸಿದ್ರೆ ವಾಯುದೇವರು ಶ್ರೇಷ್ಠ, ಕದಲಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಶೇಷದೇವರು ಶ್ರೇಷ್ಠ. ಬಲಾಬಲ ಪರೀಕ್ಷೆ ಆಗಿ ಹೋಗಿ ಬಹುದು ಉಡ್ ಕುಡ್ಡ ಯಾಕಿದು ಏನು ಒಂದು ಪರೀಕ್ಷಾ ಮಾಡಿಬಿಟ್ರೆ ನಿರ್ಣಯ ಆಗಲಿ ಅಂತ. ಇಬ್ಬರು ಕೂಡ ಹೋದರು. ಶೇಷದೇವರು ಅಲ್ಲಿ ಹೋಗಿ ಆನಂದಾದ್ರಿಯನ್ನ ಸುತ್ತ ಹಾಕಿ ಹತ್ರರೇ ಯಾರೇ ಬಂದ್ರೆ ಅವರು ಸುಟ್ಟು ಭಸ್ಮ ಅಂಥ ವಿಷವನ್ನು ಕಾರ್ತೀನಿ ಅಂತ ಹೇಳಿ ಹಿಂಗ ಬಳಸಿಕೊಂಡು ಮೇಲೆ ಹೆಡಿ ಅಲ್ಲಾಡಿಸ್ತಾ ನೂರಾರು ಮೈಲ್ಗಳ ಗಟ್ಟಲೆ ಎಲ್ಲ ಗಿಡಗಳ ಸುಟ್ಟು ಭಸ್ಮ ಅಂಥ ಕಿಡಿಯನ್ನು ಕಾರ್ತಾ, ವಿಷವನ್ನು ಕಾರ್ತಾ ನಿಂತುಕೊಂಡು ವಾಯುದೇವರಿಗೆ ಭಗವಂತ ಆಜ್ಞೆ ಮಾಡಿದ, ನೋಡಪ್ಪ ನೀನು ಸಾಮರ್ಥ್ಯ ತೋರಿಸು. ವಾಯುದೇವರು ಮುಗುಳ್ನಕ್ಕು ಅಲ್ಲಿ ಹೋಗಿ ಆ ಆನಂದಾದ್ರಿಯನ್ನ ಹೆಂಗೆ ಎತ್ತಿದ್ರಂದ್ರೆ ಎಲ್ಲಿ ಅದು ಕೂತಿತ್ತು
ಅದ್ರ ಬುಡದಾಗಿಂದ ಒಂದಿಷ್ಟು ಗುಡ್ಡ ಕಿತ್ಕೊಂಡು ಬಂತಂತ, ಮ್ಯಾಲಿಂದ ಅಷ್ಟೇ ಅಲ್ಲ, ಅದನ್ನು ಎತ್ತಿ 50 ಸಹಸ್ರ ಯೋಜನ ದೂರನೊಳಗೆ ಬಿಸಾಡಿದ್ರು. ಆ ಆನಂದಾದ್ರಿ ಅಲ್ಲಿ ಹೋಗಿ ಬಿತ್ತು ಅದರ ಅಪ್ಪ ಮೇರು ಪರ್ವತ ಬಂದು ವಾಯುದೇವರಿಗೆ ಬೇಡ್ಕೊಂಡಂತ. ಒಳಗ ಶೇಷನ ಬಂಧನದೊಳಗ ಆಗಲೇ ಸಿಕ್ಕಿ ಒದ್ದಾಡ್ಲಿಕ್ಕತ್ತಾನ, ನನ್ನ ಮಗ ನೀ ಒಂದು ಬಿಸಾಡಿದಿ, ಅವನ ಗತಿ ಏನು? ಅದಕ್ಕೆ ದಯಮಾಡಿ ಅವನ ಮೇಲೆ ಕರುಣಾ ತೋರಿ ಮೊದಲು ಎಲ್ಲಿದ್ದ ಅಲ್ಲೇ ಅವನ ತಂದಿಟ್ಟು ಬಿಡಪ್ಪ ಮಾರಾಯ, ಉಪಕಾರ ಮಾಡಿ. ಶೇಷನ ಮಾರಿ ಸಣ್ಣ ಬಂದು ವಾಯುದೇವರಲ್ಲಿ ಕ್ಷಮಾ ಕೇಳ್ಕೊಂಡ ಅಂತ ಕಥಾನಕ ಬರ್ತಾರೆ. ಇವನ್ನೆಲ್ಲ ಓದಿದ ಮೇಲೆ ಒಂದು ಪ್ರಶ್ನೆ ಬರ್ತದ್ರಿ ಮನಸ್ಸು, ಇವರು ದೇವತೆಗಳು ನಮ್ಮ ಹಂಗ ಕಾಂಪಿಟೇಷನ್ ಮಾಡ್ತಾರ, ಇವ ಹೆಚ್ಚು ಇವ ಕಡಿಮೆ, ಅವ್ನು ನೋಡೇ ಬಿಡ್ತೀನಿ ಒಂದು ಕೈ, ಏನಾರು ಮಾಡಿ ಕಾಲು ಜಗ್ತೀನಿ ಅಂತಿರ್ತೀವಲ್ಲ, ಇಂಥವೇ ವ್ಯಾಪಾರ ಅಲ್ಲಿಯೂ ನಡೆಯುವುದಾದ್ರೆ ಅವ್ರನ್ನ ದೇವತೆಗಳಂತೆ ಯಾಕೆ ಅನ್ಬೇಕು? ಪ್ರಶ್ನೆ ಕೇಳಲಿಕ್ಕೆ ಹಿಂಜರಿಬಾರ್ದು. ನಾವೆಲ್ಲ ಪುರಾಣ ಕೇಳಿದಾಗ ಇಂಥ ಪ್ರಶ್ನೆ ಹೋಗಿ ಕೇಳಿದ್ರೆ ಅದಕ್ಕೆ ಪ್ರಸಂಗ ಹೋಗತ್ತ ಬಂದ್ಬಿಟ್ಟ ಪ್ರಶ್ನೆ ಕೇಳಿ ದೊಡ್ಡ ಶಣ ಅಂತ ಜಬರಿಸಬಾರ್ದು. ನಮಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲಪ್ಪ ಉತ್ತರ, ಯಾರೇ ಜ್ಞಾನಿಗಳನ್ನ ನಾನು ನೀನು ಕೂಡ ಹೋಗಿ ಕೇಳೋಣ. ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಇರ್ಲಿ, ಪ್ರಶ್ನೆಗೆ ಉತ್ತರ ಏನು ಮೊದಲು ಹೇಳಿ. ಪ್ರಶ್ನೆಗೆ ಉತ್ತರ ಇಷ್ಟೇ, ಭಗವಂತನ ಸಂಕಲ್ಪದಿಂದಾಗಿ ಯಾವ್ಯಾವ ಯುಗದೊಳಗ ಏನೇನ ಮಹಿಮಾ ತನ್ನ ಭಕ್ತರಿಗೆ ತಿಳಿಸಬೇಕು, ತನ್ನ ಮೂಲಕ ಭಕ್ತರ ಉದ್ಧಾರ ಆಗಬೇಕು, ಅದಕ್ಕೆ ತಕ್ಕಂತೆ ಅವರವರ ಬುದ್ಧಿಯನ್ನು ಪ್ರಚೋದನ ಮಾಡ್ತಾನೆ ಭಗವಂತ. ಇವರೆಲ್ಲ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ನಡ್ಕೊಳ್ತಾ ಇದ್ದಾರೆ ದೇವಾದಿದೇವತೆಗಳು. ಇದಕ್ಕೆ ಒಂದು ದೃಷ್ಟಾಂತ ನಿಮ್ಗೆ ಪ್ರಾಯ ಗೊತ್ತಿರುವಂತಹದ್ದು. ಭಗವದ್ಗೀತಾ ಉಪದೇಶ ಮಾಡಿದ ಕೃಷ್ಣ, ಅರ್ಜುನ್ಗೆ ಉಪದೇಶ ಮಾಡಿದ. ಅರ್ಜುನ ಯಾರ್ರೀ? ಸಾಧಾರಣ ವ್ಯಕ್ತಿ ಅಲ್ಲ ಅರ್ಜುನ, ಇಂದ್ರಾವತಾರ, ಅವನೊಬ್ಬ ದೇವತೆ. ಅವನಿಗೆ ತಿಳಿತಿದ್ದಿಲ್ಲೇನು? ಯುದ್ಧದ ರಣರಂಗದಾಗ ನಿಂತೀನಿ, ಇಲ್ಲಿ ಕೈಯೊಳಗಿಂದ ಅದು ಗಾಂಡಿ ವಂಶ್ರಂಸತೆ ಹಸ್ತ ತ್ವಕ್ ಚೈವ ಪರಿದಕ್ಯತೆ, ನಾವಲ್ಲಪ್ಪ ಯುದ್ಧ ಮಾಡೋದಿಲ್ಲ, ತಿರುಗಿ ಹೋಗಿ ಎಲ್ಲರೂ ಭಿಕ್ಷಾ ಬೇಡ್ಕೊಂಡು ಬದುಕಿರ್ತೀನಿ ಅಂತ ಹೇಳುವಷ್ಟು ದುರ್ಬಲ ಏನಮ್ಮ ಇಂದ್ರಾವತಾರಿ ಅರ್ಜುನ. ಭಗವಂತಗ ನಮ್ಮ ನಿಮ್ಮ ಅಂಥವ್ರಿಗೆ ಭಗವದ್ಗೀತಾದಂತಹ ಶ್ರೇಷ್ಠ ತತ್ವಜ್ಞಾನವನ್ನ ಕೊಡೋದಿತ್ತು. ಅದಕ್ಕೆ ಅರ್ಜುನಗ ಆಗ ಅಸಹಾಯಕತೆಯನ್ನು ಹುಟ್ಟಿಸಿದ. ಧಿಯೋ ಯೋ ನ ಪ್ರಚೋದಯಾತ್, ಸಂಧ್ಯಾ ವಂದನೆ ಮಾಡುವಾಗ ಭಗವಂತ ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ ಅಂತ ಒಂದು ಪ್ರಾರ್ಥನಾ ಅದು. ಅವರು ಒಡವಡ ಮುಗಿಸ್ಬಿಡ್ತೀವಿ ಗಾಯತ್ರಿ. ಎಷ್ಟು ಮಹತ್ವದ ಮಂತ್ರ, ಎಷ್ಟು ಅರ್ಥಗರ್ಭಿತ ಮಂತ್ರ ಅಂದ್ರೆ ಅಲ್ಲಿ ಹೇಳ್ತಾರೆ, ಗಾಯತ್ರಿ ಕೂಡು ಮುಂದ ಮನಿ ಒಳಗೆ ಕೂಡಬೇಡ್ರಿ, ಹವಾ ಚಲೋ ಇದ್ರ ಸೂರ್ಯಾಗ ಅಭಿಮುಖ ಆಗಿ ಕೂಡ್ರಿ. ಎಲ್ಲರಿಗೂ ವಿದೇಶದೊಳಗೆ ಇದ್ದವ್ರಿಗೆ ಎಲ್ಲರಿಗೂ ಡಿ ವಿಟಮಿನ್ ಕೊರತೆ ಅಂತಾರೆ. ಹೋಗಿ ಡಾಕ್ಟರ್ ಹತ್ರ ಹೋಗಿ ಡಿ ವಿಟಮಿನ್ ಪರೀಕ್ಷೆ ಮಾಡಿಸಿ, ಸಂಬಂಧ ಡಿ ವಿಟಮಿನ್ ಕೊರತೆ. ಯಾಕಂದ್ರೆ AC ರೂಮ್ನಾಗ ಇರುವುದು, ಕಾರ್ನಾಗ ಆಫೀಸಿಗೆ ಹೋಗುದು, ಅಲ್ಲೂ ಆಫೀಸ್ನೊಳಗೆ ಒಂದು AC ಮಹಾಭಾಗ್ಯ ಅಂತ ತಿಳ್ಕೊಂಡಿರ್ತೀವಿ. ಸ್ವಲ್ಪ ದಿವಸ ಆಗೋದಕ್ಕೆ ನಡಿಲಿಕ್ಕೆ ಆಗೋದಿಲ್ಲ, ನಿಶಕ್ತಿ. ಸ್ವಲ್ಪ ಕೆಲಸ ಮಾಡಿದ್ರೆ ನಿಶಕ್ತಿ. ಎಲ್ಲ ವಿಟಮಿನ್ಸ್ ತಗೋತೀವಿ, ಹೆಲ್ದಿ ಫುಡ್ ತಗೋತೀವಿ. ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಡಿ ವಿಟಮಿನ್ ಕೊರತೆ. ಡಿ ವಿಟಮಿನ್ ಏನು ತಿಂದ್ರೆ ಸಿಗ್ತಿದ್ರಿ? ಯಾವ ವಿಟಮಿನ್ ತಿಂದ್ರೆ? ಸೂರ್ಯನ ಬಿಸಿಲು ಅಂತ ಬಿಟ್ಟರೆ ಬೇರೆ ಎಲ್ಲರೂ ಸಿಗೋದಿಲ್ಲ ನಿಮಗೆ. ಅವಕ್ಕೇನೋ ಗುಳಿಗೆ ಮಾಡ್ಯಾರ, ಆ ವಿಷಯ ಬೇರೆ. ಅಂದ್ರೆ ಮುಂಜಾನೆ ಎದ್ದು ಸೂರ್ಯನ ಮುಂದೆ ಸ್ವಲ್ಪ ಹೊತ್ತು ಪ್ರಾರ್ಥನಾ ಮಾಡೋದರಿಂದ, ಸೂರ್ಯಾಂತರ್ಗತ ಸೂರ್ಯನಾರಾಯಣನನ್ನ ಧ್ಯಾನ ಮಾಡ್ತಾ ಕೂಡೋದರಿಂದ ನಿಮ್ಮ ಶರೀರಕ್ಕೆ ಬೇಕಾದಷ್ಟು ಡಿ ವಿಟಮಿನ್ನು ಸಿಗ್ತದ, ಸೂರ್ಯನ ಅನುಗ್ರಹ ಆಗ್ತದೆ. ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ ಶಾಸ್ತ್ರದೊಳಗೆ. ನಮಗೆ ದೇವ್ರ ಕಣ್ಣಿಗೆ ನೋಡ್ಲಿಕ್ಕೆ ಸಿಗುದಿಲ್ಲ ಅನ್ಬೇಡ್ರಿ, ಸೂರ್ಯ ನಿಮ್ಗೆ ಕಣ್ಣಿಗೆ ಕಾಣಿಸೋ ದೈವ. ಆರೋಗ್ಯಂ ಭಾಸ್ಕರಾದಿಚ್ಛೆ, ಮುಂಜಾನೆ ಎದ್ದು ಕೈ ಮುಗಿದು ಸೂರ್ಯನ ಮುಂದೆ ನಿಂತುಕೊಂಡು ಆರೋಗ್ಯವನ್ನು ಅನುಗ್ರಹಿಸುವಂತ ಪ್ರಾರ್ಥನಾ ಮಾಡ್ರಿ. 2 ನಿಮಿಷ ನಿಂದಿರ್ರಿ, ಮುಖದ ಮೇಲೆ ತೇಜಸ್ ಬರ್ತದೆ. ಯಾವ ಪೌಡರು ಯಾವ ಮೇಕಪ್ ಹಾಕಿದ್ರು ಬರ್ಲಿಕ್ಕಿಲ್ಲ, ಅಂಥ ತೇಜಸ್ ಬರ್ತದೆ ಮುಖದ ಮೇಲೆ. ಕೇಳಿದವರು ನೋಡಿದವರು ಕೇಳಬೇಕು, ಏನಾರೇ ಮಾಡ್ಲಿಕ್ಕತ್ತೀರಿ ಮುಖದ ಮೇಲೆ ಹಿಂಗೆ ಹೆಂಗೆ ಕಳ ಬಂದದ ಅಲ್ಲ. ಗಾಯತ್ರಿ ಜಪ ಮಾಡ್ತೀನಿ, ಭಕ್ತಿಯಿಂದ ಮಾಡ್ತೀನಿ. ಹೊರಗ ಸ್ವಚ್ಛ ಹವಾದೊಳಗ ಸೂರ್ಯನ ಬೆಳಕಿನೊಳಗ ಕೂತ್ಕೊಂಡು ಮಾಡ್ತೀನಿ. ಹಂಗ
ಆ ಸೂರ್ಯ ನಾರಾಯಣನ ಅನುಗ್ರಹ ನಮಗೆ ಮನುಷ್ಯ ಜನಾಂಗಕ್ಕೆ ಒಂದು ದೊಡ್ಡ ಕೊಡುಗೆ. ಹೆಣ್ಮಕ್ಳು ಮಾಡುವ ಹಂಗಿಲ್ಲಲ್ರಿ ಅಂತ ಕೆಲವರು ಅಪಸ್ವರ ತೆಗಿತಾರೆ. ಯಾರು ಹೇಳಿದ್ರಿ? ಪ್ರಾಣಾಯಾಮ, ಸೂರ್ಯನ ಧ್ಯಾನ, ಇದು ಮನುಷ್ಯ ಜನಾಂಗಕ್ಕೆ ಭಗವಂತ ಕೊಟ್ಟಿರತಕ್ಕಂಥ ಕೊಡುಗೆ. ಬನಂಜ ಗೋವಿಂದಾಚಾರ್ಯರು ಒಂದ್ಸಲ ಯಾರು ಕೇಳಿದ್ರು, ಪ್ರಾಣಾಯಾಮ ಮಾಡಲಿಕ್ಕೆ ಏನಾರೇ ರಿಸ್ಟ್ರಿಕ್ಷನ್ಸ್ ಅವ ಏನ್ರಿ, ಹೆಣ್ಮಕ್ಳು ಮಾಡಬಾರ್ದು ಹಂಗ ಹಿಂಗ ಅಂತ ಏನಾರೇ ರಿಸ್ಟ್ರಿಕ್ಷನ್ಸ್ ಅವ ಏನ್ರಿ? ಅವ ಅಂತ ಹೇಳಿದ್ರು. ಏನ್ ರಿಸ್ಟ್ರಿಕ್ಷನ್ಸ್ ಅವ ಅಂದ್ರ, ಮೂಗಿದ್ದವ್ರು ಅಷ್ಟೇ ಪ್ರಾಣಾಯಾಮ ಮಾಡ್ಬೇಕಾ, ಉಳಿದವ್ರು ಮಾಡುವ ಹಂಗಿಲ್ಲ. ಏನ್ ಸೂರ್ಯನಾರಾಯಣರನ್ನ ಅವೇನು ಕದ್ದು ಮುಚ್ಚಿ ಬೆಳಗತಾನೇನ್ರಿ? ಅವ ಆಕಾಶದೊಳಗ ಎಲ್ಲರ ಮೇಲೆ ಬೆಳಕು ಚೆಲ್ತಾನ ಮಹಾರಾಯ. ಅವನ ಮುಂದೆ ನಿಂತ್ಕೊಂಡು ಆರೋಗ್ಯ ಕೊಡಪ ಅಂತ ಬೇಡಲಿಕ್ಕೆ ಯಾರ್ದಾರ ಪರ್ಮಿಷನ್ ಬೇಕು. ಹರಿಯೋ ಗಂಗಾದೊಳಗೆ ಕೈ ತೊಳಿಲಿಕ್ಕೆ ದೊಣ್ಣೆ ನಾಯಕನ ಪುಣೆಬೇಕಾ ಅಂತ ಗಾದಿ ಮಾತು. ಆದ್ದರಿಂದ ನಮಗ ಆರೋಗ್ಯದಿಂದಿರ್ಲಿಕ್ಕೆ ನಮ್ಮ ಹಿರಿಯರು ಕೆಲವು ಅನುಕೂಲಗಳನ್ನ ಕೊಟ್ಟಾರ, ಅವನ್ನ ಮರ್ತು ಬಿಡ್ತೀವಿ, ಏನೇನೋ ಮಾಡ್ಕೊತ ಹೋಗ್ತೀವಿ. ನಿತ್ಯ ಬೆಳಗ್ಗೆ ಎದ್ದು ಸೂರ್ಯನಾರಾಯಣನ ಸನ್ನಿಧಾನದೊಳಗೆ 2 ನಿಮಿಷ ನಿಂತು ಎಲ್ಲರೂ, ಬರೇ ಮುಂಜಾದವರಲ್ಲ, ಬರೇ ಬ್ರಾಹ್ಮಣರಲ್ಲ, ಬರೇ ಹೆಣ್ಮಕ್ಕಳಲ್ಲ, ಎಲ್ಲರೂ ಓಂ ಸೂರ್ಯಾಯ ನಮಃ ಇಷ್ಟ ಕೈ ಮುಗಿರಿ 2 ನಿಮಿಷ ಆ ಸೂರ್ಯನನ್ನು ನೋಡ್ತಾ. ಮಧ್ಯಾಹ್ನ ಸೂರ್ಯ ಅಲ್ರಿ, ಮತ್ತೆ ಕಣ್ಣು ಸುಟ್ಟೋದಾವೆಲ್ಲ. ಎಳೆ ಸೂರ್ಯ ನಶಿಕ್ಲೆ ಹೇಳಬೇಕು. ನಮ್ಮಲ್ಲಿ ಕೆಲವು ಮಂದಿಗೆ ಸೂರ್ಯ ಹೆಂಗಿರ್ತಾನ ಅನ್ನೋದ ಗೊತ್ತಿರುವುದಿಲ್ಲ. ಮಧ್ಯದ ಸೂರ್ಯ, ಬೆಳಗಿನ ಸೂರ್ಯ ಹೆಂಗಿರ್ತಾನ ಅಂತ ಕೇಳ್ರಿ ನೀವು, ಪಾಪ ಪರಿಚಯ ಇರುವುದಿಲ್ಲ, ಹೇಳಲಿಕ್ಕೆ 11 ಹೊಡೆದ್ಬಿಟ್ರು. ಮುಂಜಾನೆ ಹೇಳಬೇಕು, ಉಷಕ್ಕಾಲ ಸೂರ್ಯ ದರ್ಶನ ಮಾಡಬೇಕು. ಆರೋಗ್ಯಕ್ಕಾಗಿ ಆರೋಗ್ಯಂ ಭಾಸ್ಕರ ದೀಕ್ಷೆ, ಸೂರ್ಯನನ್ನು ಪ್ರಾರ್ಥನಾ ಮಾಡಬೇಕು. ಇಲ್ಲೇ ಈ ವಾಯುದೇವರಿಗೆ ಭಗವಂತ ಅಂದ್ರೆ ಪ್ರಶ್ನೆ ಕೇಳ್ಕೊಂಡಿದ್ವಲ್ಲ, ದೇವತೆಗಳು ಹಿಂಗೆ ಬಡದಾಡ್ದಂಗ ನಾಟಕ ಮಾಡ್ತಾರ. ಆ ನಾಟಕದೊಳಗೆ ಸೂರ್ಯನು ಭಾಗಿಯಾಗ್ತಾನ, ಚಂದ್ರನು ಭಾಗಿಯಾಗ್ತಾನ, ಇಂದ್ರನು ಭಾಗಿಯಾಗ್ತಾನ, ಎಲ್ಲರೂ ಭಾಗಿಯಾಗಿ ಏನು ಮಾಡ್ತಾರ? ನಮಗೆ ಸಂದೇಶ ಕೊಡ್ತಾರ ಜೀವನದಲ್ಲಿ. ಅರ್ಜುನನಿಗೆ ವಿಷಾದ ಯೋಗ ಇದ್ದಿದ್ದಿಲ್ಲ ಅಂದ್ರೆ ನಮಗೆ ಭಗವದ್ಗೀತಾ ಸಿಗ್ತಿರಲಿಲ್ಲ. ಈ ಶೇಷ, ಈ ವಾಯುದೇವರು, ಮುಂದೆ ಬರ್ತಕ್ಕಂಥ ಭೃಗು ಮಹರ್ಷಿ, ಇವರೆಲ್ಲ ತಮ್ಮ ತಮ್ಮ ಪಾತ್ರವನ್ನ ನಿರ್ವಹಿಸಿದ್ದಿಲ್ಲ ಅಂದ್ರೆ ನಮಗಿವತ್ತ ಈ ವೆಂಕಟೇಶ ಕಲ್ಯಾಣ. ಅವರೆಲ್ಲರಿಗೂ ನಾವು ಕೃತಜ್ಞರಾಗಿರ್ಬೇಕು. ಎಲ್ಲರೂ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ತಮ್ಮ ತಮ್ಮ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಇದು ಇದರೊಳಗಿನ ತತ್ವ ಅಂತ ತಿಳಿಯಬೇಕು. ತ್ರೇತಾಯಾಂ ಅಂಜನಾಚಲಂ ವೃಷಾದ್ರಿಂ ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಂ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ. ದ್ವಾಪರ ಯುಗದೊಳಗೆ ನಡೆದ ಘಟನಾ, ಶೇಷದೇವರು ವಾಯುದೇವರಿಗೂ ನಡೆದಿರ್ತಕ್ಕಂಥ ವಾಗ್ವಾದ. ಆದ್ದರಿಂದ ಶೇಷಶೈಲೇತಿ, ಯಾರು ಸೋತಿರ್ತಾರಲ್ಲ ಅವ್ರ ಹೆಸರಿಟ್ಟಾನ್ರಿ ಭಗವಂತ. ಅಂಜನಾ ಒಂದು ಅಪವಾದ. ಈ ಮೊದಲ ವೃಷಭಾಸುರನ ಹೆಸರು, ಆಮೇಲೆ ಇಲ್ಲೇ ಶೇಷಾಚಲ ಅಂತ ಶೇಷನ ಹೆಸರು. ಯಾಕ ಅಂದ್ರ ತಪ್ಪು ಮಾಡದೇ ಇದ್ದವ್ರು ಯಾರೇ ಇದ್ದಾರೇನ್ರಿ? ನಾನಂತೂ ನೋಡಿಲ್ಲ. ತಪ್ಪು ಮಾಡಿದ್ರೆ ಸಹಿತ ಮಾಡಿದ ತಪ್ಪಿಗೆ ಯಾರು ಪ್ರಾಯಶ್ಚಿತ್ತ ಪಡ್ತಾರ ಭಗವಂತನ ಸನ್ನಿಧಾನದಾಗ ಬಂದು, ಅವರ ಉದ್ಧಾರ ಖಚಿತ ಅನ್ನೋದನ್ನ ಈ ದೃಷ್ಟಾಂತಗಳಿಂದ ತಿಳಿಸ್ತಾ ಇದ್ದಾರೆ. ಅವರ ಹೆಸರು ಯುಗ ಯುಗಾಂತರಗಳು ಕಳೆದರೂ ಕೂಡ ಶೇಷಾಚಲ ಅಂತಾರ, ವೃಷಭಾದ್ರಿ ಅಂತಾರ. ಹಿಂಗ ಅವರ ಹೆಸರು ತನ್ಮೂಲಕ ನಮಗೆ ತಿಳಿಯಬಹುದಾದ ಸಂದೇಶ. ಆ ಉದ್ದೇಶಕ್ಕೋಸ್ಕರ ಆ ಹೆಸರುಗಳನ್ನ ಹಾಗೆ ಇಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಶ್ಲೋಕದ ಕೊನೆಯ ಭಾಗ, ಕಲವು ಶ್ರೀ ವೆಂಕಟಾಚಲಂ. ಕಲಿಯುಗದೊಳಗ ವೆಂಕಟಾಚಲ ಇದು ಕಥಿ ಒಬ್ಬ ಬ್ರಾಹ್ಮಣನ ಕಥೆ. ಒಬ್ಬ ಬ್ರಾಹ್ಮಣ ಆಗಿ ನನಗೆ ಸ್ವಲ್ಪ ಸಂಕೋಚ ಆಗಬೇಕು ಅಂಥ ಕಥೆ. ಒಬ್ಬವ ಪುರಂದರ ಅಂತ ಬ್ರಾಹ್ಮಣ, ಬಹಳ ಸಚ್ಚಾರಿತ್ರ್ಯವುಳ್ಳಂಥ ಬ್ರಾಹ್ಮಣ. ಕೆಲವರು ಕೇಳ್ತಿರ್ತಾರೆ, ಎಲ್ಲ ದಾನ ಧರ್ಮ ನಮಗ ಮಾಡಬೇಕು ಅಂತ ಬ್ರಾಹ್ಮಣರು ಬರ್ಕೊಂಡಾರ,
ಎಲ್ಲ ಊಟ ಅವ್ರಿಗೆ ಹಾಕಬೇಕು, ಭಕ್ಷ್ಯ ಭೋಜ್ಯಗಳನ್ನು ಮಾಡಬೇಕು. ಯಾರೋ ಬ್ರಾಹ್ಮಣನ ಬರೆದಿರ್ಬೇಕ್ರಿ ಎಲ್ಲ ಶಾಸ್ತ್ರ, ಅದಕ್ಕೆ ಎಲ್ಲ ತಮಗ ಬರ್ಕೊಂಡ್ಬಿಟ್ಟ. ಹೌದಾ? ಒಂದು ಸ್ವಲ್ಪ ಇನ್ನೂ ಒಂಚೂರು ಹಿಂದೆ ಮುಂದೆ ಕಣ್ಣಾಡಿಸ್ರಿ. ಏನು ಬರ್ಕೊಂಡಾರ? 15 ದಿವಸಕ್ಕೊಂದು ಏಕಾದಶಿ ಉಪವಾಸ ಬರ್ಕೊಂಡ, ಒಂದು ಚಾತುರ್ಮಾಸ್ಯ ವ್ರತ ಅಂತ ಬರ್ಕೊಂಡ. ಅದ್ರೊಳಗೆ ಒಂದೊಂದು ತಿಂಗಳು ಒಂದೊಂದು ಸಾಮಾನು ಬರಂಗಿಲ್ಲ. ಅವು ಯಾವಾಗೋ ಬ್ಯಾಳಿನೇ ಬರುವುದಿಲ್ಲ, ಯಾವಾಗೋ ಹಾಲು ಮೊಸರು ಬರುವುದಿಲ್ಲ. ಉಪ್ಪು ಖಾರ ಹಾಕೊಂಡು ಅದು ಚಲೋ ಸಾರು ಹುಳಿ ಮಾಡ್ಕೊಂಡು ಊಟ ಮಾಡ್ತಿರ್ತೀವಿ, ಅದರಿಂದನೂ ನಮ್ಮನ್ನು ವಂಚನೆ ಮಾಡಿಬಿಡ್ತಾರೆ. ಊಟ ಮಾಡಿದ್ರೆ ಊಟ ಮಾಡಿದಂಗೆ ಅನಿಸೋದಿಲ್ಲ. ಅಂತಹ ವ್ರತ ಪ್ರತಿ ವರ್ಷ ಬರ್ತದ್ರಿ 4 ತಿಂಗಳು. ಆಮೇಲೆ ಎಲ್ಲರೇ ಶ್ರಾದ್ದದೂಟಕ್ಕೆ ಹೋಗಿ ಬಂದ್ರೆ 1000 ಜಪ ಮಾಡಬೇಕು, ಗಾಯತ್ರಿ ಜಪ. ಇಲ್ಲದೆ ಇದ್ರೆ ಪಾಪ ಅಂತ ಗೊತ್ತದಂತ. ಇವೆಲ್ಲ ಜಪ ತಪ ಉಪವಾಸ, ಮುಂಜಾನೆ ನಶೀಕ್ಲೆ ಎದ್ದು ಅರುಣೋದಯ ಕಾಲದೊಳಗೆ ಸ್ನಾನ ಮಾಡಿ ಜಪ ಮಾಡ್ಕೋತ ಕೂತಿರ್ತಾರೆ ಮನೆ ಒಳಗೆ. ಇವನ್ನೆಲ್ಲಾನು ನೀವು ಮಾಡೋದಾದ್ರೆ ನೀವು ಅವ್ರು ಹಾಕಿದ ಭಕ್ಷ್ಯ ಭೋಜ್ಯಗಳನ್ನು ಉಣ್ಲಿಕ್ಕೆ ಅಡ್ಡಿ. ಬರೇ ಪಂಚಾಂಗ ಬರ್ಕೊಳ್ಳೋರು ಬ್ರಾಹ್ಮಣರಾಗಿದ್ರೆ ಉಪವಾಸ ಯಾಕೆ ಬರ್ಕೋತಾನ್ರಿ ಮನುಷ್ಯ? ಉಪವಾಸನೇ ಇಲ್ಲಪ್ಪ ನಾನು ಪಂಚಾಂಗದೊಳಗೆ, ವ್ರತನೇ ಇಲ್ಲ, ಯಾವುದು ಬಿಡು ಕಾರಣ ಇಲ್ಲ, ಎಲ್ಲ ಸ್ವಾಹ. ಅಷ್ಟೇ ಅಲ್ಲ, ವಿಪ್ರಾದ್ವಿಷಟ್ ಗುಣಯುತಾತ್ ಅರವಿಂದನಾಥ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಭಗವಂತನಲ್ಲಿ ಭಕ್ತಿ ಇಲ್ಲದ ಬ್ರಾಹ್ಮಣನಕ್ಕಿಂತ ಭಗವಂತನಲ್ಲಿ ಭಕ್ತಿ ಇರುವ ಒಬ್ಬ ಚಂಡಾಲವಾಸಿ ಅಂತ ಹೇಳ್ತದೆ ಭಾಗವತ. ಇದನ್ನು ಲಕ್ಷ್ಯಕ್ಕೆ ಕೇಳಬೇಕು. ಭಗವತ್ ಭಕ್ತಿ ಜೀವನದೊಳಗೆ ಸದಾಚಾರ, ಶ್ರದ್ಧಾ, ಮಾಡೋ ಕರ್ಮದೊಳಗೆ ಶ್ರದ್ಧಾ, ಇದು ಬ್ರಾಹ್ಮಣರ ಮುಖ್ಯ ಲಕ್ಷಣ. ನೋಡ್ಕೋತ ಬಂದಿರಿ ನೀವು, ಎಲ್ಲ ಪುಸ್ತಕದೊಳಗೆ ಓದಿರಿ. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ನಂದು ಬಹಳ ತಕರಾರು ಅದರಿ ಅದ್ರ ಮೇಲೆ. ಒಬ್ಬ ಬಡ ಲಿಂಗಾಯತನಿದ್ದ, ಬಡ ಶೆಟ್ಟಿ ಇದ್ದ, ಬಡ ಗೌಡನಿದ್ದ. ಬರ್ಬೇಕು ಬೇಡ ಎಲ್ಲರೇ, ಎಲ್ಲ ನಮಗೆ ಏನ್ರಪ್ಪ ಬಡ ವಿಶೇಷ ಬಂದ್ಕೊಳ್ಳೋ 5 ಬ್ರಾಹ್ಮಣ ಹೋಗೋದು ಬಿಡೋದ. ಎಲ್ಲ ಕಥೆಗಳು ಶುರುವಾಗುವುದು ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದರು. ಯಾಕೆ ವಿಚಾರ ಮಾಡ್ರಿ ನೀವು. ಯುಗ ಯುಗಾಂತರಗಳಿಂದ ಬಡತನ ಬೇಡ್ಕೊಂಡು ಬಂದಾರ, ಬಯಸ್ಕೊತಾರೆ. ರಾಜಾಧಿರಾಜರು ಅವ್ರನ್ನ ಕರೆದು ಬೇಕಾದ ಸಂಪತ್ತು ಕೊಡ್ತೀವಿ, ಸುವರ್ಣ ನಾಣ್ಯ ಕೊಡ್ತೀವಿ ಅಂದ್ರೆ ಅತ್ಲಾಗ ಸಮೀಪ ಆಗುದಿಲ್ಲ. ನಾವು ಊರು ಹೊರ ಒಂದು ಗುಡಿಸಲ ಮಾಡಿಕೊಂಡು ಹೊಳಿ ಒಳಗೆ ಹರಿಯೋ ನೀರಿನೊಳಗೆ ಸ್ನಾನ ಮಾಡಿಕೊಂಡು ಆ ಹೊಳಿ ನೀರು ಕುಡ್ಕೊಂಡು ಅಲ್ಲಿ ಮರದೊಳಗೆ ಬೆಳೀತಕ್ಕಂಥ ಹಣ್ಣು ಎಲೆ ತಿಂದುಕೊಂಡು ಸಂತೃಪ್ತ ಜೀವನ. ನಿಮಗೆ ವಿದ್ಯಾ ಬೇಕು, ಆಧ್ಯಾತ್ಮ ವಿದ್ಯಾ ಬೇಕು, ರಾಜ ಆಗಿರುವಲ್ಯಾಕ ನನ್ನ ಗುಡಿಸಲಿಗೆ ಬಂದು ವಿದ್ಯಾ ಕಲಿಬೇಕು. ಎಲ್ಲ ಮಹಾಭಾರತದ ರಾಜರು, ರಾಮಾಯಣದ ರಾಜರು ಅರಣ್ಯಕ್ಕೆ ಹೋಗಿ ಋಷಿಗಳ ಹತ್ರ ವಿದ್ಯಾ ಕಲೀಲಿಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಲ್ತಿದ್ರು. ವಿದ್ಯಾ ಕಲಿತ ಮೇಲೆ ಗುರುಗಳ ಗುರುದಕ್ಷಿಣೆ ಏನು ಕೊಡಿ. ದೊಡ್ಡ ರಾಜ್ಯದ ರಾಜ ನಾನು, ನಿನ್ನ ರಾಜ್ಯ ನಿನ್ನ ಐಶ್ವರ್ಯ ನೀನೇ ಇಟ್ಕೊಳಪ್ಪ. ಯಾವಾಗಾರ ನಿನಗೆ ಕಷ್ಟ ಬಂದ್ರೆ ಹೇಳು, ಬಂದು ನಾವು ಮಾರ್ಗದರ್ಶನ ಮಾಡ್ತೀವಿ. ನಮ್ಗೆ ದೇವರಿಗೆ ತೃಪ್ತಿ. ಇವರು ಶ್ರೀಮಂತರ ಹೆಂಗಾಗ್ಬೇಕ್ರಿ? ಯಾವಾಗ ಯಾವಾಗ ಶ್ರೀಮಂತಿಕೆ ಬಂದದ ಆವಾಗೆಲ್ಲ ಅಂತರಂಗದ ಶ್ರೀಮಂತಿಕೆ, ತೃಪ್ತಿ, ಭಗವದ್ಭಕ್ತಿ, ಜ್ಞಾನ ಇದನ್ನ ನೋಡ್ಕೋತ ಬದುಕಿದರು. ಆದ್ದರಿಂದ ತಲತಲಾಂತರ ಬ್ರಾಹ್ಮಣರು ನೋಡೋರ ದೃಷ್ಟಿಗೆ ಬಡವರಾಗಿ ಉಳಿದ್ರು. ಒಂದು ಊರಿನಲ್ಲಿ ಬಡ ಬ್ರಾಹ್ಮಣನಿದ್ದ ಅಂದ್ರೆ ನಗಬೇಡ್ರಿ, ಗೌರವ ಹೆಚ್ಚಾಗುತ್ತೆ. ಬ್ರಾಹ್ಮಣ ಕೈ ಮುಗಿಬೇಕು. ಯಾಕಂದ್ರೆ ಜಗವೆಲ್ಲ ಮಲಗಿರಲು ತಾನೊಬ್ಬನೆಂತ. ಎಲ್ಲರೂ ಏನು ಮಾಡ್ತೀವ್ರಿ? ಶಾಲಿ ಕಾಲೇಜಿಗೆ ಹೋಗಿ ಒಂದು ಡಿಗ್ರಿ ಮಾಡ್ಕೋತೀವಿ. ಡಿಗ್ರಿ ಅದಕ್ಕೆ ನೌಕರಿ, ನೌಕರಿ ಅದಕ್ಕೆ ರೊಕ್ಕ ಗಳಿಸೋದು ಅದಕ್ಕೆ ಮದುವೆ ಆಗಲಿಕ್ಕೆ. ನಾವು ಹುಡುಗರಿದ್ದಾಗ ನೆಟ್ಗ ಓದು, ಇಲ್ಲಿದ್ರೆ ಕನ್ಯಾ ಚಲೋ ಸಿಗುವುದಿಲ್ಲ ಅಂತಿದ್ರು. ಎಲ್ಲಿಂದ ಎಲ್ಲಿಗೆ ಬಂದೀವಿ ನೋಡ್ರಿ. ಆಮೇಲೆ ಮದುವೆ ಆತ್ರಿ, ಎಲ್ಲ ಜೀವನದ ಸಮಸ್ಯೆ ಪರಿಹಾರ ಆಯ್ತು. ನಮ್ಮ ಅಚ್ಯುತಾಸರು ಹೇಳ್ತಿದ್ರು, ಒಬ್ಬ ಬಂದಂತ, ಗುರುಗಳ ನನ್ನ ಮದುವೆ ಆತ್ರಿ, ಓದುದಾತು, ನೌಕರಿ ಆತು, ಪ್ರಮೋಷನ್ ಆತು, ಮದುವೆ ಆತು, ಜೀವನದೊಳಗೆ ಎಲ್ಲ ಸಮಸ್ಯೆ ಬಗೆಹರಿದು ನೋಡ್ರಿ, ನಾ ಇನ್ನು ಆರಾಮಿರ್ತೀನಿ ಅಂದ್ರೆ, ಮಗನೇ ಇನ್ನು ಮ್ಯಾಲ ಸಮಸ್ಯೆ ಮದುವೆ ಆತಲ್ಲ, ಖರೆ ಸಮಸ್ಯೆ ಈಗ ಹಂಗ ಜೀವನದೊಳಗೆ ದುಡ್ಡಿನಿಂದ ಹೋಗ್ತೀವಿ. ನಮ್ಮ ಮಕ್ಕಳು ಮಾಸ್ಟರ್ಸ್ ಮಾಡಿದ್ರು ಅಂದ್ರೆ, PhD ಮಾಡಿದ್ರು ಅಂದ್ರೆ
ಒಂದು ಹಂತಕ್ಕೆ ಬಂದ್ರಿ ಏನು ಸರ 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 ಬೆಳಗ್ಗೆ ನೋಡ್ರಿ ಅಮ್ಮ ಮುಗಿಯೋದಕ್ಕೆ ನೌಕರಿ ಸಿಕ್ತು. ದೊಡ್ಡ ಕಂಪನಿ ರೀ, ಆ್ಯಪಲ್ ಕಂಪನಿ ಒಳಗೆ ಅಮೆರಿಕದಾಗ ಕೆಲಸ ಮಾಡ್ತಾನೆ ನನ್ನ ಮಗ. ಏನು ಅದೃಷ್ಟವಂತ್ರಿ, ಎಷ್ಟು ಲೆವೆಲ್ಗೂ ಬೆಳೆದ, ಎಲ್ಲಿ ಹೋಗಿ ನಿಂತ. ಇದಕ್ಕೆ ಬೆಳವಣಿಗೆ ಅನ್ನೋದಿಲ್ಲ ಶಾಸ್ತ್ರಕಾರರು. ಯಾಕಂದ್ರೆ ಅಂತರಂಗ ಬೆಳವಣಿಗೆ ಎಷ್ಟಾಗಿದೆ. ಇದೊಂದು ಪಯಣ, ಇದು ಜನ್ಮಾಂತರಗಳಲ್ಲಿ ಹಾದು ಹೋಗ್ತೀವಿ. ಆ ಜನ್ಮಾಂತರಗಳಿಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಎಷ್ಟು ಸಂಪಾದನೆ ಮಾಡಿ ಮುಗಿದು ಹೋತು ಒಂದು ದಿವಸ. ಏವಮಿಂದ್ರಜಿತ್ ಅಂತ ಒಂದು ನಾಟಕ ಮಾಡಿದ್ವಿ. ಎಂಥೆಂಥ ರಾಜರು ಇಡೀ ಭೂಮಂಡಲವನ್ನ ಆಳಿರ್ತಕ್ಕಂಥವ್ರು ಒಬ್ರು ಇಬ್ರು ಏನು ಲೆಕ್ಕಿಲ್ಲದಷ್ಟು ಜನ ಹೋಗ್ಯಾರ. ನಿಂದು ಹೇಳಿದ್ದಲ್ಲ, ಅವ ಅಲೆಕ್ಸಾಂಡರ್ ಕೈ ಮ್ಯಾಲ ಮಾಡ್ಕೊಂಡು ಹೋದ್ನಂತ, ಕೆಳಗೆ ಹುಳ್ಯಾರ ಮ್ಯಾಲ ಕೈ ಒಂದ. ಯಾಕಂದ್ರೆ ಇಡೀ ಜಗತ್ತು ಜಯಿಸ್ತೀನಿ ಅಂತ ಹೊರಟವನ್ನ ಹಣೆಬಾರ್ದು ನೋಡ್ರಿ, ಎಲ್ಲ ಇಲ್ಲೇ ಬಿಟ್ಕೊಂತೀವಿ. ಎಷ್ಟು ಮಂದಿ ಆಗ್ತೋಗ್ಯಾರ. ಅದಕ್ಕೆ ನಮ್ಮ ಪ್ರಾಚೀನರು ಏನ್ ಮಾಡಿದ್ರು, ಮಕ್ಕಳಿಗೆ ಸಂಸ್ಕಾರ ಏನು ಕೊಟ್ಟಿದ್ರು. ಅವರು ಡಿಗ್ರಿ, ನಮ್ಮ ಇಂಡಿಯನ್ ಹುಡುಗರು ಶಾಲೆ ನಾವು ಬುದ್ಧಿವಂತರು, ದೇ ಆರ್ ಎಕ್ಸ್ಟ್ರಾರ್ಡಿನರಿ. ಅಲ್ಲಿ ಅಮೇರಿಕಾದೊಳಗೆ ಸಹಿತ ಒಂದು ಜೂಯಿಷ್ ಕಮ್ಯುನಿಟಿ, ಒಂದು ಇಂಡಿಯನ್ ಕಮ್ಯುನಿಟಿ, ದೇ ಆರ್ ಆನ್ ಟಾಪ್. ಎಲ್ಲ ಖರೀದಿ. ನಾಳೆ ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಹೋಗಿ ಓದ್ತಾರೆ. ಅವೆಲ್ಲೋ ವಯಸ್ಸು ನೋಡ್ರಿ, ಡೇಟಿಂಗ್ ಮಾಡ್ತಾರೆ. ಆಮೇಲೆ ಅವ್ರು ಚರ್ಚಿಗೆ ಕರ್ಕೊಂಡು ಹೋಗ್ತಾರೆ ಹುಡುಗಿಯರು, ಕನ್ವರ್ಟ್ ಆಗ್ತಾವೆ ಹುಡುಗರು, ನೋಡ್ಕೋತ ಕೂತಿರ್ತಾರೆ. ಅವ ಏನು ಮಾಡ್ತಾರೆ? ನಮ್ಮ ಮಕ್ಕಳು ಬುದ್ಧಿವಂತರು, ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಹೋದ್ರು ಸಂತೋಷ ಪಡ್ತೀವಿ, ಹೆಮ್ಮೆ ಪಡ್ತೀವಿ. ಆದ್ರೆ ಆಡಾಡ್ತ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿ ಹೋಗ್ತಾವ, ನಮ್ಮ ಸಂಸ್ಕಾರ ಹೋಗ್ತದೆ. ಇದಕ್ಕೆ ಗತಿ. ಆವಾಗ ಎಚ್ಚರ ಬರ್ತದೆ ಮೈ ಮೇಲೆ. ಮಕ್ಕಳಿಗೆ ಸಣ್ಣದಿರ್ತ ಸಂಸ್ಕಾರ ಕೊಡಲಿಲ್ಲ, ಎಲಗಚ್ಚಿ ಕರ್ಕೊಂಬಂದಾರೆ ಖುಷಿನ. ಯಾಕ? ಮಕ್ಕಳಿಗೆ ಸಂಸ್ಕಾರ. ನಾವು ಹೇಳಿದ್ರೆ ಮಕ್ಕಳು ಕೇಳೋದಿಲ್ಲ, ಮಾಡಿದ್ರೆ ಮಾಡ್ತಾವ. ನಮ್ದು ಒಂದು ಇಂಥದ ಹಳ್ಳಿ ಅದ, ಮುಂಜಾನೆ ಹೇಳ್ತಿದ್ದೆ ನಾ, ಗಲಗಲಿ ಅಂತ ಕೃಷ್ಣಾ ತೀರದೊಳಗೆ ನರಸಿಂಹದೇವರ ದೇವಸ್ಥಾನ. ಎಲ್ಲ ಹೊಸ ತಲೆಮಾರಿನವರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಯಾರಿಗೂ ರೊಕ್ಕದ ಕೊರತಿಲ್ಲ. 15 ದಿವಸ ಅಲ್ಲಿ ನರಸಿಂಹದೇವ್ರ ನೈವೇದ್ಯ ಅಂದ್ರೆ 15 ದಿವಸ ಅಷ್ಟು ಬುಕ್ ಆಗಿಬಿಟ್ಟಿರ್ತಾವ. ಎಲ್ಲರ ಕೈಯಾಗ ಜಣ ರೊಕ್ಕ. ನಂದು ಒಂದು ದಿವಸ, ನಂದು ಒಂದು ದಿವಸ. ಇದನ್ನು ಎಕ್ಸ್ಟೆಂಡ್ ಮಾಡ್ರಿಪ್ಪ, ಬರೀ 15 ದಿವಸ ಇಟ್ಕೊಂಡು ಕೂತಿರ್ಲ ಅಂತ ದೇವಸ್ಥಾನದ ವ್ಯವಸ್ಥಾಪಕರಿಗೆ ಕೇಳೋ ಪ್ರಸಂಗ. ಏನು ಯಾಕೆ ಬರ್ತಾ ಇದ್ರಿ ಅವರು? ಸ್ವಲ್ಪ ಹೋಗಿ ಅವ್ರಿಗೆ ಕೇಳ್ರಿ. ಸಂಬಂಧಗಳು ಗೊತ್ತೇ ಇಲ್ಲ ನಮ್ಗೆ. ಇಷ್ಟು ದೊಡ್ಡ ಫ್ಯಾಮಿಲಿ ನಮ್ದು, ಒಬ್ಬರಿಗೊಬ್ರು ಕಟ್ಟಿಲ್ಲ. ಗಂಡ ಹೆಂಡತಿ ಮಕ್ಕಳು, ಅವ್ವ ಅಪ್ಪ ಇದ್ರೆ ಅದು ಬಹಳ ವಿಶೇಷ. ಅವ್ರ ಮನ್ಯಾಗ ಅವ್ವ ಅಪ್ಪನ ಇಟ್ಕೊಂಡಾರ್ರಿ ಅಂತ ಹೇಳೋ ಕಾಲ ಇದೆ. ಒಬ್ಬರಿಗೊಬ್ರು ಸಂಬಂಧಿಕರದೇ ಭೆಟ್ಟಿಲ್ಲ, ಪರಿಚಯ ಇಲ್ಲ. ಅಲ್ಲಿ ಗಲಗಲಿಗೆ ವರ್ಷಕ್ಕೆ ಒಂದು ಸಲ ಬಂದಿರ್ತಾರಲ್ಲ, ಒಬ್ರಿಗೊಬ್ರು ನಾವು ನೀವು ಕಸಿನ್ಸಪ್ಪ, ಭೆಟ್ಟ ಆಲಿಂಗನ ಮಾಡ್ಕೋತಾರೆ. ಸಂಬಂಧ ಭಗವಂತನ ಅನುಗ್ರಹ ಆಯಿತು. ಯಲಗಚ್ಚಿನಂಥ ಸ್ಥಾನಕ್ಕೆ ನೀವೇನು ಬರ್ತೀರಲ್ಲ, ಎಲ್ಲ ಸಂಬಂಧಿಕರನ್ನು ಕರ್ಕೊಂಡ್ಬರ್ರಿ. ವರ್ಷಕ್ಕೊಮ್ಮೆ ಭೇಟಿಯಾಗೊಂಡು ಮಾರಾಯ, ನಮ್ಮಷ್ಟಕ್ಕೆ ನಾವು ಎಲ್ಲೋ ಗೂಗಿ ಹಾಕಿ ಕೂತಿರ್ತೀವಿ. ಎಲ್ಲರೂ ಒಮ್ಮೆ ಆ ವೆಂಕಪ್ಪನ ಸನ್ನಿಧಾನದೊಳಗೆ ಉತ್ಸವ ಮಾಡೋಣ ಅಂತ ಬರ್ರಿ ಅಂತ ಕರ್ಕೊಂಡು ಬರ್ಬೇಕು. ಮಂದಿನಿ ಭಗವಂತನ ಅನುಗ್ರಹ ಎಲ್ಲ ಮಕ್ಕಳಿಗೆ ಆಗ್ತದೆ, ಸಂಸ್ಕಾರ ಆಗ್ತದೆ, ಸನ್ಮಾರ್ಗದೊಳಗೆ ಇರ್ತಾರೆ. ಇಲ್ಲೇ ಬಂದಾಗ ಅಷ್ಟು ಶ್ಲೋಕ, ಮಂತ್ರ, ಸ್ತೋತ್ರ, ಹಾಡು ಕಿವಿಗೆ ಬೀಳ್ತದೆ. ಹರಿಯದ ವಯಸ್ಸಿನೊಳಗೆ ಅವು ಬೇಕಾದ ಮಾಡುವಲ್ವೇ, ಆಮೇಲೆ ಮತ್ತು ಸಂಸ್ಕಾರ ತಿರುಗ್ತದೆ. ಹರಿಯದ ವಯಸ್ಸಿನೊಳಗೆ ನಾವು ಹುಡುಗಿಯರು ನೋಡ್ಕೋತ ಪ್ಯಾಟಿ ಅಡ್ಡಾಡಿದವ್ರೆ. ಈಗ ವಯಸ್ಸು ಆದ್ಮೇಲೆ ಬಂದಿಲ್ಲ ಪುರಾಣ ಹೇಳ್ಕೊತ ಕೂತೀವಿ. ನೀವು ಎಲ್ಲ ಅದ ಜಾತಿಯವರ. ಹರಿಯದ ವಯಸ್ಸಿನಾಗ ಮನುಷ್ಯ ಏನಾರೇ ಮಾಡಬಾರದು ಮಾಡಿರ್ತಾನ. ಆದ್ರೆ ಸಣ್ಣ ವಯಸ್ಸಿನೊಳಗೆ ನಿಮಗೆ ಸಂಸ್ಕಾರ ಹಾಕ್ಯಾರ ನೋಡ್ರಿ ನಿಮ್ಮ ಅವ್ವ ಅಪ್ಪ. ಅದು ಏನು ಮಾಡ್ತದ ಅಂದ್ರೆ, ಈ ವಯಸ್ಸಿನಾಗ ಸಿನಿಮಾ ಥಿಯೇಟರ್ನಾಗ ಹೋಗಿ ಕೂತ್ರೆ ಟೈಮ್ ವೇಸ್ಟ್ ಅನಿಸ್ತದೆ. ಇಲ್ಲಿ ವೆಂಕಪ್ಪನ ಸನ್ನಿಧಾನದಾಗ ಕೂತು ಆ ಘಂಟಿ ಸಪ್ಲ, ಆ ವೇದ ಘೋಷ, ಆ ಸಣ್ಣಂದಿರ್ತ ಕೇಳಿದ ಭಜನೆಗಳು, ಅವೆಲ್ಲ ಮನಸ್ಸಿನೊಳಗೆ ಎಂಥ ಆನಂದ ಕೊಡ್ತಾವಂದ್ರೆ. ಇಲ್ಲೆಲ್ಲ ಅಲ್ಲಿ ಅಮೇರಿಕಾದಾಗ ನೋಡಿ ನಾನು, ಹರಿಯದ ಹುಡುಗರು ಒಂದು ಅವ್ವ ಅಪ್ಪ ಜೋರು ಮಾಡ್ತಾರೆ, ನಮಸ್ಕಾರ ಮಾಡಿ ಹೋಗ, ತಲಿವಾದಿಸಿ ಹೋಗ್ತಾವೆ. ಅಷ್ಟ ಮಾಡುವಲ್ವೇ ಅಕ್ಕವು. ನಾವು ಅವ್ವ ಅಪ್ಪಗೆ ಹೇಳೀನಿ, ಮುಪ್ಪಿನ ಕಾಲಕ್ಕೆ ಕಾರ್ನಾಗ ನಿಮ್ಮನ್ನು ಕರ್ಕೊಂಡ್ಬರ್ತಾರೆ, ಹಿಂದೆ ಗೋಣ ನಡ್ಸ್ಕೊತ ಹಿಂದಿನ ಸೀಟ್ನಾಗ ಕೂತಿರ್ತೀರಿ ನೀವು. ಇವತ್ತು ನೀವೇನು ಮಾಡ್ಲಿಕ್ಕತ್ತೀರಿ ವಾಲಂಟಿಯರ್ ಸರ್ವೀಸು, ಆ ಮಕ್ಕಳು ಮಾಡ್ತಾರೆ. ಇವತ್ತು ಯಾರ್ಯಾರು ನಿಮ್ಮ ಮಕ್ಕಳನ್ನ ವೆಂಕಪ್ಪನ ಸನ್ನಿಧಾನಕ್ಕೆ ಕರ್ಕೊಂಡ್ಬರ್ತೀರಿ, ಗ್ಯಾರಂಟಿ ಕೊಡ್ತೀನಿ ನಿಮಗೆ, ನಾಳೆ ಮುಪ್ಪಿನ ಕಾಲಕ್ಕೆ ಆ ಮಕ್ಕಳು ನಿಮ್ಮ ಸೇವಾ ಮಾಡ್ತಾರೆ, ನಿಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ಸಾತ್ವಿಕ ಕಾರ್ಯಗಳು ಇದು ನೋಡೀನ್ರಿ ನಾನು. ಬರೀ ಆಡೋ ಮಾತುಗಳಲ್ಲ, ಅನುಭವಿಸಿರೋ ಮಾತುಗಳು. ಆದ್ದರಿಂದ
ಎಲ್ಲ ಮಕ್ಕಳಿಗೆ ಸಂಸ್ಕಾರ. ಈಗ ನಾವು ಹೋಗ್ತೀವಿ ರೀ, ನಮ್ದು ನಾಳೆ ಮುಗಿದ ಕಾಲ. ಈ ದೇವಸ್ಥಾನ ನೋಡ್ಕೊಳ್ಳೋರು ಯಾರು? ಇಲ್ಲಿ ಕೂತಾವ ನೋಡ್ರಿ, ಇವು ಮಕ್ಕಳು ನೋಡ್ತೀವಿ. ಅದಕ್ಕೆ ನಾವು ಬಂದ್ವಿ, ಇಲ್ಲಿದ್ರಿ ಇಲ್ಲ ಅನ್ಕೋಬೇಡ್ರಿ. ನಾವು ಬಂದ್ರೆ ಅವ್ರು ಬರ್ತಾರೆ, ನಮ್ಮನ್ನು ನೋಡಿ ಕಲಿತಾರೆ. ದೇವಸ್ಥಾನಕ್ಕೆ ಹೋಗ್ರಿ ಅಂದ್ರೆ ಹೋಗುದಿಲ್ಲ, ಕರ್ಕೊಂಡು ಬರ್ಬೇಕು ನಾವು. ಇಚ್ಛಾ ಇರ್ಲಿ ಇಲ್ಲದೆ ಇರ್ಲಿ, ಸಣ್ಣ ಇದ್ದಾಗ ಬರ್ತಾವ. ಹರೇಕ್ ಬಂದು ಅಂದ್ರೆ ಐ ಗಾಟ್ ಡೇಟಿಂಗ್ ಡ್ಯಾಡ್, ಅವು ಏನಾರೇ ಮಾರಿ ತಿರ್ಗಿಸ್ಕೊಂಡು ಮಾತಾಡ್ತಾವ. ಯಾವಾಗ ಬಂದಾಗ ಬರಲಿ, ಬಂದಷ್ಟು ಬರಲಿ, ಕರ್ಕೊಂಡು ಬರ್ಬೇಕ. ಇಲ್ಲೇ ಯಾಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ, ಒಬ್ಬ ಅಜ್ಞಾನಿ ಬ್ರಾಹ್ಮಣ ಇದ್ದಾನೆ. ಅವನ ಕಥಾ ಹೇಳೋ ಮುಂದೆ ಇವೆಲ್ಲ ನೆನಪದು. ನಾನು ಪುರಂದರ ಅಂತ ಸಾತ್ವಿಕ ತಂದಿ, ಅವನಿಗೊಬ್ಬ ಮಾಧವ ಅಂತ ಬ್ರಾಹ್ಮಣ. ಆ ಮಾಧವ ಸಮಯ ಮುಗಿದು ಕೂಡಲೇ ತಿಳಿಸ್ತಾರೆ. ಆ ಮಾಧವ ಅನ್ನೋ ಬ್ರಾಹ್ಮಣ ದೊಡ್ಡ ಮಾದ, ಅವ್ವ ಅಪ್ಪ ಮದುವೆ ಮಾಡಿದ್ರು. ಮನೆ ಒಳಗ ಅಗ್ನಿಹೋತ್ರ, ನಿತ್ಯ ಅಗ್ನಿಯ ಆರಾಧನೆ ಮಾಡ್ತಿದ್ರು. ದೇವರ ಪೂಜಾ, ವೈಶ್ವದೇವ ನೈವೇದ್ಯದವನ್ನ ಭಗವಂತನಿಗೆ ತೋರಿಸಿ ಊಟ ಮಾಡತಕ್ಕಂಥ ಸತ್ಸಂಸ್ಕಾರ. ಅಂಥದ್ರೊಳಗ ಇವಾಗ ಏನಾದ್ರಿ, ಮಧ್ಯಾಹ್ನದ ಹೊತ್ತು ಭೋಗದ ಬಯಕೆ. ಹೆಂಡತಿಗೆ ಹೇಳ್ದ, ಆಕೆ ಹೆಂಡತಿ ಅಂದು ಮನೆ ಒಳಗೆ ಬರುತ್ತೆ. ತಾಯಿ ತಂದೆ ಇದ್ದಾರೆ, ಅಲ್ಲಿ ಹೋಮ ಮಾಡಿ ಶಾಸ್ತ್ರದೊಳಗೆ ಅದನ್ನ ಎಷ್ಟು ಚಂದ ಹೇಳ್ತಾಳೆ. ಆಕೆ ಗಂಡನ ಕರೆದು ಹೇಳ್ತಾಳಂತ, ಈಗ ಇಲ್ಲೇ ಮನೆಯೊಳಗೆ ಅಗ್ನಿನ ನೋಡು, ಅಲ್ಲಿ ಹೊರಗೆ ಬಾ ಸೂರ್ಯನ ನೋಡು. ಬೆಳಕು ತೋರಿಸ್ತಾಳ. ಯಾಕ? ಒಳಗೆ ಕತ್ಲಾಗಿದೆ. ಹೊರಗೆ ಬೆಳಕು ನೋಡಿದಾಗ ಅದರಿಂದಾಗಿ ಒಳಗೂ ಏನಾರೆ ಬೆಳಕು ಹುಟ್ಟಿದ್ರೆ ಹುಟ್ಟಿ. ಎಂಥ ಸಂಸ್ಕಾರ. ಆವಾಗ ಅವ ಅಂತಾನ, ಅವೆಲ್ಲ ದಿನ ನೋಡ್ತೀನಿ ನಾನು, ಒಳಗಿನ ಅಗ್ನಿನೂ ನೋಡೀನಿ, ಹೊರಗಿನ ಸೂರ್ಯನೂ ನೋಡೀನಿ. ನಾ ಹೇಳಿದಷ್ಟು ಕೇಳಿ, ನನಗೀಗ ಅಪೇಕ್ಷೆ ಆಗ್ಯದ, ನೀ ಬರ್ಲಿಕ್ಕೆ ಇಲ್ಲಿ ಮನೆ ಒಳಗೆ ಬೇಡ. ಆಗಿನ ಕಾಲಕ್ಕೆ ಸಣ್ಣ ಮನೆ ಇಲ್ಲ, ವೃದ್ಧ ತಾಯಿ ತಂದೆಗಳು ಮುಂದೆ ಮಾಡಬಾರ್ದು ನಾವು ಹೊರಗೆ ನಡಿ, ಊರು ಹೊರಗೆ ನಾ ಬರ್ತೀನಿ ಅಂತ ಸಂಜ್ಞೆ ಮಾಡಿದ್ದಾಳೆ. ನೀರು ತಗೊಂಡು ಬರ್ಲಿಕ್ಕೆ ಅಂತ ಒಂದು ಕೊಡ ಹಿಡ್ಕೊಂಡು ಅಕ್ಕಿ ಹೋಗ. ಇವ ಹಿಂದಿನಿಂದ ಅನುಸರಿಸಿ ಹೋದ. ಅಲ್ಲಿ ಇನ್ನೊಂದು ವಿಚಿತ್ರ ಘಟನೆ ನಡೀತು. ಅಲ್ಲಿ ಹೋಗಿ ಈಕಿನ ನೋಡ್ಲಿಕ್ಕೆ ಅಂತ ನಿಂತಾನ. ಮರದ ಕೆಳಗ ಬೇರೆ ಒಬ್ಬ ಹೆಣ್ಮಗಳ ನಿಂತ, ವೇಶ್ಯಾಸ್ತ್ರೀ. ಅವಳನ್ನು ನೋಡಿ ಮನಸ್ಸು ಅವಳಿಗೆ ಮಾರು ಹೋಗಿ, ಇನ್ನೇನು ಅಕ್ಕಿ ಹತ್ರ ಹೋಗ್ಬೇಕು. ಈಕೆ ಹೆಂಡತಿ ಬಂದು, ಎಲ್ಲಿ ಬಾ ಅಂತೀರಿ ಅಂತ. ನನ್ನ ಮನಸ್ಸು ಬದಲಾಗ್ಯದ, ನೀ ಹೇಳಿದ್ಯಲ್ಲ ಸೂರ್ಯ ನೋಡು ಅಗ್ನಿ ನೋಡು ಅಂತ, ನೋಡಿ ಬಂದೆ. ಈಗ ಮನಸ್ಸಿನಾಗ ನನಗೇನೋ ತಪ್ಪು ಭಾವನಾ ಬಂದಿತ್ತು ಅಂತ ಅನಿಸಿದ, ನೀ ತಿರುಗಿ ಮನೆಗೆ ಹೋಗ್ತು. ಆಕಿನ ಕಳಿಸ್ಬಿಟ್ಟ. ಕಳಿಸಿ ಆಮೇಲೆ ಇವಳ ಹತ್ರ ಬರ್ತಾನೆ. ಬಂದು ಆ ಗಂಡಸರ ಕಣ್ಣಿನೊಳಗೇನೆ ಹೆಣ್ಮಕ್ಳು ಗುರುತಿಸ್ತಾರೆ. ಅವರು ನೋಡೋದ್ರಿಂದೇನೆ ಈ ದೃಷ್ಟಿ ಒಳಗೆ ಕಾಲುಷ್ಯ ಎಷ್ಟು ಚಾಣಾಕ್ಷ ಇರ್ತಾರೆ. ದೂರದಿಂದ ಅವ ಬರ್ತಿದ್ರೆ ಅವಳು ಹೇಳಿದ್ಲು, ಬ್ರಾಹ್ಮಣ ನಿಲ್ಲು. ಈಕಿನ ಮಾತಾಡಿಸಿಲ್ಲ, ಏನು ಕೇಳಿಲ್ಲ. ಎದಕ್ಕೆ ಬರ್ಲಿಕ್ಕೆ ನನಗೆ ಗೊತ್ತಾಗದ ಬ್ರಾಹ್ಮಣ, ಅಲ್ಲೇ ದೂರದೊಳಗೆ ನಿಲ್ಲು ಅಂತ ಹೇಳಿ ಅವ ಆಕಿನ ವರ್ಣನ ಮಾಡ್ಲಿಕ್ಕೆ ಶುರು ಮಾಡಿದ. ನನಗೆ ಗೊತ್ತಿದ್ದು ಒಬ್ಬ ಹೆಣ್ಮಗಳು ಹೇಳಿದ ಮಾತು, ಯಾರು ನಮ್ಮ ಸೌಂದರ್ಯ ಹೊಗಳ್ತಾರ ಅವ್ರನ್ನ ಮೊದಲು ನಂಬುದಿಲ್ಲ. ನಾವು ಬಾಹ್ಯ ಸೌಂದರ್ಯ, ಅವಳ ಕಣ್ಣು ಹಿಂಗ, ಅವಳ ತುಟಿ ಹಿಂಗ, ಅವಳ ಕೈ ಹಿಂಗ, ಅವಳ ಕಾಲು ಹಿಂಗ. ಸಂಸ್ಕೃತ ಓದಿದ್ದ ಅಂತ ಕಾಣಿಸ್ತದೆ ಬ್ರಾಹ್ಮಣ. ಇವೆಲ್ಲ ಕಾಳಿದಾಸಾದಿ ಕವಿಗಳು ಕಾವ್ಯದೊಳಗೆ ವರ್ಣನ ಮಾಡ್ತಾರೆ. ಅದೆಲ್ಲ ಜ್ಞಾನ ಇತ್ತು, ಅದನ್ನು ಬಳಸಿದ. ತೊಂಡೆ ತುಟಿಗಳು, ಅವಂತ ಕಮಲದಂತಹ ಕಣ್ಣುಗಳು, ಹಾವಿನಂತಹ ಜಡೆ. ಯಾವ್ಯಾವ ಗಂಡಸರಿಗೆ ಗೃಹಸ್ಥರಿಗೆ ಅನುಭವ ಬಂದದೋ ಏನೋ. ನಮ್ಮ ಸ್ನೇಹಿತರು ಹೇಳ್ತಿದ್ದ, ರಾತ್ರಿ ಮಲ್ಕೊಂಡಿರ್ತಾಳ, ಮುಂಜಾನೆ ನೋಡಿದ್ರಾಗ ಇಲ್ಲಿ ಹಾವಾಗ್ತಾಳೋ ಅನ್ನಿಸ್ತದ, ಅಂಥ ಜಡಿ ಇರ್ತಾಳ. ಆ ಒಂದೊಂದು ಅವಯವವನ್ನು ವರ್ಣನೆ ಮಾಡ್ತಾ ಹೋದ.
ಒಬ್ಬವಾಗ ಇವೆಲ್ಲ ಕಾವ್ಯ ಓದಿ ಇಂಥದ ಹುಡುಗಿನ ಮದುವೆ ಆಗಬೇಕು ಅಂತ ತಲೆ ಹುಚ್ಚು ಬಂದರು. ಕಾವ್ಯದೊಳಗೆ ವರ್ಣನ ಮಾಡ್ತಾರೆ, ಕಮಲದಂಥ ಇದು, ಸಂಪಿಗೆಯಂಥ ಇದು, ಆಮೇಲೆ ದಾಳಿಂಬದಂಥ ಹಲ್ಲುಗಳು, ರೋಸ್ ಗುಲಾಬಿಯಂಥ ತುಟಿ ಪಕ್ಕಳೆಗಳು. ಅವ್ರೇನು ಮಾಡಿದ್ರೊಳಗೆ ಮನೆಯೊಳಗೆ ಒಂದು ಮಾತು ಕೇಳಿ 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 ಬ್ಯಾಸಕ್ತು ಒಂದು ಗೊಂಬಿ ಮಾಡಿ ಅದಕ್ಕೆ ಒಂದು ಕಡೆಗೆ ಒಂದು ತೊಂಡೆಕಾಯಿ, ಒಂದು ಕಡೆಗೆ ಒಂದಿಷ್ಟು ದಾಳಿಂಬ, ಒಂದು ಕಡೆಗೆ ಒಂದು ನಾಗರ ಕುಚ್ಚ ಎಲ್ಲ ಮಾಡಿಟ್ರಂತ. ಎಲ್ಲ ನೀ ಏನೇನು ಹೇಳ್ತಿದ್ದೆಲ್ಲ ಅವೆಲ್ಲ ಅವ ನೋಡಿದ್ರೊಳಗೆ ಅಂತ ಹೇಳಿದ್ರು. ಅವತ್ತಿನಿಂದ ಅದನ್ನು ಅನ್ನೋದು ಬಿಟ್ಟ ಅಂತ ಹೇಳ್ತಾರೆ. ಹಂಗೆ ಕವಿಜನ ವಿಶೇಷೈರ್ ಗುರುಕೃತಂ ಸುಭಾಷಿತಕಾರ ಭರ್ತೃಹರಿ ಅಂತ ಬಹಳ ಚಂದ ಹೇಳ್ತಾರೆ. ಮನುಷ್ಯ ವಾಸ್ತವವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ಹರೇದ ವಯಸ್ಸಿನೊಳಗೆ ಹಾಯ್ದು ಬಂದೀವಿ. ಹರೇದ ವಯಸ್ಸಿನೊಳಗೆ ಹೆಂಗೆ ಕಾಣಿಸ್ತದ ಹೆಣ್ಣು ಗಂಡಿಗೆ ಅಂದ್ರೆ ಗಾರ್ಧಭಿ ಚಾಪ್ಸರಾಯತೆ, ಒಂದು 16 ವರ್ಷದ ಕತ್ತಿ ತಂದು ನಿಂದಿಸಿದ ಅದು ಸಹ ಚಂದ ಕಾಣಿಸ್ತದೆ. ಯಾಕಂದ್ರೆ ವಯಸ್ಸು ಹಂಗ. ಆ ವಯಸ್ಸಿನೊಳಗೆ ಏನೋ ಇರ್ತದ, ಏನೋ ಕಾಣಿಸ್ತದೆ. ಏನಿರ್ತದ ಕವಿಗಳು ಹೇಳ್ತಾರೆ, ಅದನ್ನ ಜ್ಞಾನಿಗಳು ಪಂಡಿತರು ಹೇಳ್ತಾರೆ, ಕವಿಗಳು ಹೇಳುವುದಿಲ್ಲ. ಏನಂದ್ರೆ ಯೋಷಾವ ಪೂರ್ವಹು ಪುರಿಷಾದಿ ಸರ್ವಮಲ ಕೋಶಾಯಿತಂ ನರಪಶೋ ಭೂಷಾನುಕೂಲ ಸುಮ ವೇಷಾದಿ ವಿದ್ಭವತಿ ತೋಷಾಯತೆ ಕಥಮಹೋ. ಯೋಷಾವ ಈ ಶರೀರ ಹೆಂಗದಪ್ಪ ಅಂದ್ರೆ ಸರ್ವಮಲ ಕೋಶಾಯಿತಂ, ಇದೊಂದು ಗಾರ್ಬೇಜ್ ಡಿಸ್ಪೋಸಲ್ ಅರೇಂಜ್ಮೆಂಟ್. ಹಂಗೆ ಅಂತೀರಿ ಅಂದ್ರೆ ವಿಚಾರ ಮಾಡ್ಕೊಂಡು ಬಿಡ್ರಿ ಅಂತ ಹೇಳ್ತಾರೆ. ಎಷ್ಟು ರಂಧ್ರಗಳವ, ಯಾವ್ಯಾವ ರಂಧ್ರಗಳ ಮೂಲಕ ಯಾವ್ಯಾವ ತರಹದ ಹೊಲಸು ಶರೀರದಿಂದ ಹೊರಗೆ ಬರ್ತದೆ, ಅವಕ್ಕೆ ಏನೇನು ಹೆಸರಿಟ್ಟ. ಕಿವ್ಯಾಗಿಂದ ಒಂದು, ಕಣ್ಣಿನೊಳಗಿಂದ ಒಂದು, ಮೂಗಿನೊಳಗಿಂದ ಒಂದು, ಶರೀರದ ರೋಮ ರೋಮಗಳಿಂದ ಬೆವರು. ಇಂಥ ಶರೀರವನ್ನು ನೀವು ಹೆಂಗೆ ವರ್ಣನ ಮಾಡ್ತೀರಿ ಕವಿಗಳು? ಈ ವಾಸ್ತವ ತಿಳ್ಕೊಂಡು ವಿಚಾರ ಮಾಡಿರ್ತಾರೆ. ಅಂತೂ ಮಾಧವ ಅನ್ನೋ ಬ್ರಾಹ್ಮಣ ನಾನಾ ಬಗೆಯಾಗಿ ಅವಳನ್ನು ವರ್ಣಿಸಿ ಮಾಡಿದಾಗ ಆಕೆ ಹೇಳ್ತಾಳ, ವೇಶ್ಯಾಸ್ತ್ರೀ ಆದರೂ ಸಹಿತ ಅವಳ ಜ್ಞಾನ ಆಶ್ಚರ್ಯ ಪಡುವಂಥದ್ದು. ನೀನು ಈ ದೇಹ ನೋಡಿದರೆ ನನಗೆ ಗೊತ್ತಾಗ್ತದೆ, ಇದರೊಳಗೆ ಬ್ರಾಹ್ಮಿ ತೇಜಸ್ಸು, ಆ ಜನಿವಾರ, ಆ ತುಳಸಿ ಮಾಲ, ಆ ಹೊತ್ಕೊಂಡಿರ್ತಕ್ಕಂಥ ಧೋತ್ರ, ಆ ಮುಖದ ಮೇಲಿನ ವರ್ಚಸ್ಸು, ಇದನ್ನು ನೋಡಿದರೆ ನೀ ಯಾರು ಅನ್ನೋದು ನೀ ಹೇಳದೇ ಇದ್ರು ನನಗೆ ಗೊತ್ತದೆ. ಇದು ಎಂಥ ದೇಹ ಇದು? ನಿನ್ನ ತಾಯಿ ಗರ್ಭದೊಳಗಿದ್ದಾಗೇನೆ ನಿನಗೆ ಸಂಸ್ಕಾರ ಕೊಟ್ಟ. ಗರ್ಭಾಧಾನ ಗರ್ಭಾಧಾನ ಅಂತ ನಮ್ಮಲ್ಲಿ 16 ಸಂಸ್ಕಾರಗಳಲ್ಲೇ ಮೊಟ್ಟ ಮೊದಲನೇ ಸಂಸ್ಕಾರ. ಯಾವಾಗ ನಾವು ಟ್ರೈನಿಂಗ್ ಶುರು ಮಾಡ್ತೀವಿ ರೀ ಮಕ್ಕಳಿಗೆ, ಗರ್ಭದೊಳಗೆ ಕೂಸಿದ್ದಾಗೇನೆ ಶುರು. ಗರ್ಭಸ್ಥ ಶಿಶುವಿಗೆ ಭಾಗವತಾದಿ ಕಥೆಗಳನ್ನು ಕೇಳಿಸ್ಬೇಕು ಅಂತ ಮನೆಗೆ ಜ್ಞಾನಿಗಳನ್ನು ಕರ್ಕೊಂಡು ಬಂದು ಭಾಗವತ ಹೇಳಿಸ್ತಾರೆ. ಗರ್ಭದೊಳಗಿದ್ದಾಗ ಗರ್ಭ ಆದಾನಂ ಮಾತಾಡಬೇಡ್ರಮ್ಮ ದಯವಿಟ್ಟು. ಗರ್ಭಾಧಾನಂ ಪುಂಸವನಂ ಸೀಮಂತೋನ್ನಯನಂ ತಥಾ ಸಂಸ್ಕಾರ ಯಾವಾಗ ಶುರು ಆಗ್ತದೆ ಅಂದ್ರೆ ಗರ್ಭದೊಳಗಿದ್ದಾಗ ಶುರು. ಆಮೇಲೆ ಆ ಗರ್ಭಿಣಿ ಸ್ತ್ರೀಗೆ ಸೀಮಂತೋನ್ನಯನ ಅಂತ ಮಾಡ್ತಾರೆ. ಸೀಮಂತೋನ್ನಯನ ಅಂದ್ರೆ ಏನ್ರಿ? ವೀಣೆಯ ಸ್ವರದ ಜೊತೆಗೆ ಸಾಮವೇದವನ್ನ ಪಂಡಿತರಿಂದ ಕೇಳಿಸ್ತಾರೆ. ಯಾಕಂದ್ರೆ ಆ ಗರ್ಭಸ್ಥ ಶಿಶುವಿನ ಸಂಸ್ಕಾರ. ಗರ್ಭಾಧಾನ, ಸೀಮಂತ, ಕೂಸು ಹುಟ್ಟಿದ ಕೂಡಲೇ ಜಾತಕರ್ಮ ಅಂತ ಮಾಡ್ತಾರೆ. ಆಮೇಲೆ ನಾಮಕರಣ ಅಂತ ಮಾಡ್ತಾರೆ, ಅನ್ನಪ್ರಾಶನ ಅಂತ ಮಾಡ್ತಾರೆ, ಚೌಲ ಅಂತ ಮಾಡ್ತಾರೆ, ಉಪನಯನ ಅಂತ ಮಾಡ್ತಾರೆ, ವಿವಾಹ ಅಂತ ಮಾಡ್ತಾರೆ. ಇವೆಲ್ಲ ಸಂಸ್ಕಾರ ಮುಗಿಸಿಕೊಂಡು ಆಮೇಲೆ ಮನೆಯೊಳಗೆ ಅಗ್ನಿಹೋತ್ರ, ನಿತ್ಯ ಅಗ್ನಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ದೇವಾಧಿದೇವತೆಗಳಿಗೆ ಆಹುತಿಯನ್ನು ಕೊಟ್ಟು ಉಳಿದ ಶೇಷಾನ್ನವನ್ನು ಭೋಜನ ಮಾಡಿ ಬೆಳೆದಿರ್ತಕ್ಕಂಥ ಶರೀರ ಇದೆ. ನಿನ್ನ ಶರೀರದಿಂದ ಏನೇನು ಸತ್ಕಾರ್ಯಗಳಾಗ್ಯಾವ ಅದನ್ನು ಹೇಳ್ತಾರೆ. ಈ ಶರೀರ ಇಂಥದ್ದು, ಇದರಿಂದ ಏನೇನು ಪುಣ್ಯದ ಕೆಲಸ ಆಗ್ಯಾವ ಅದು ನನಗೆ ಗೊತ್ತದ ಕೇಳು. ನಿನ್ನ ಕಣ್ಣುಗಳು ಭಗವಂತನ ದರ್ಶನ ಮಾಡ,
ಯಾವ ಭಗವಂತನ ಕಾಣಬೇಕು ಅಂತ ಬೇಷಾನ್ ಮನಿ ಒಳಗೆ ಕೂತ್ಕೊಂಡು ಎಲ್ಲ ಬ್ರಾಹ್ಮಣರು ಏನು ಪುಣ್ಯವಂತರು ನಿತ್ಯ ದೇವರ ದರ್ಶನ ಮಾಡ್ತಾರೆ. ಈ ಕೋಡಿ ಶರೀರದೊಳಗೆ ನೋಡಬಾರದು ನೋಡ್ತದ, ಮಾಡಬಾರದು ಮಾಡ್ತದ ಅಂತ ಶಪಿಸ್ಕೊಳ್ತೀನಿ ದಿನ ನಾನು. ನಿನ್ನ ಭಾಗ್ಯ ಎಂಥದ್ದು, ನಿನ್ನ ಕಿವಿಗಳು ಭಗವಂತನಿಗೆ ಏರಿಸಿರ್ತಕ್ಕಂಥ ತುಳಸಿ ದಳವನ್ನು ಧಾರಣ ಮಾಡ್ತವೆ, ನಿನ್ನ ನಾಲಿಗೆ ಭಗವಂತನ ಗುಣಗಾನ ಮಾಡ್ತದೆ, ವೇದ ಮಂತ್ರಗಳನ್ನು ಹೇಳ್ತದೆ, ನಿನ್ನ ನಾಲಿಗೆ ಮತ್ತು ನಿನ್ನ ಜಠರ ಭಗವಂತನಿಗೆ ಅರ್ಪಿಸಿರ್ತಕ್ಕಂಥ ನೈವೇದ್ಯವನ್ನು ಸ್ವೀಕಾರ ಮಾಡ್ತದೆ, ನಿನ್ನ ಕಾಲುಗಳು ತೀರ್ಥಯಾತ್ರೆ ಮಾಡ್ತವ. ಹೇ ಬ್ರಾಹ್ಮಣ, ಬದರಿ, ಕಾಶಿ, ಕಂಚಿ, ಮಥುರಾ, ಅಯೋಧ್ಯ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡ್ತದೆ ನಿನ್ನ ಕಾಲು. ನಿನ್ನ ಅನುಸಂಧಾನ ಎಂಥದ್ದು, ಯಾತ್ರಾಕ್ಕೆ ಹೋಗುದು ಬಿಡು, ಹಂಗೆ ಅಲ್ಲೇ ಇಲ್ಲೇ ನೀವು ಓಡಾಡಿದ್ರೆ ಸಹಿತ ನಿನ್ನ ಅನುಸಂಧಾನ ಎಂಥದ್ದು. ನಡೆಯುವುದೇ ಯಾತ್ರೆ, ನುಡಿಯುವುದೇ ಸ್ತೋತ್ರ. ನೀ ನಡೆದ್ರೆ ಭಗವಂತನಿಗೆ ಪ್ರದಕ್ಷಿಣೆ ಮಾಡ್ತೀನಿ, ನೀ ಆಡಿದ್ರೆ ಆಡುವ ಮಾತೆಲ್ಲ ಭಗವಂತನ ಸ್ತೋತ್ರ ಅನ್ನೋ ಅನುಸಂಧಾನ ಇಟ್ಟುಕೊಂಡು ಬಿಡದೆ ನೋಡುವುದೆಲ್ಲ ನಿನ್ನ ಮಂಗಲ ಮೂರ್ತಿ, ಬಿಡದೆ ನೋಡುವುದೆಲ್ಲ ನಿನ್ನ ಮಂಗಲ ಮೂರ್ತಿ. ನಿನ್ನ ಹೇಳಿದ್ನಲ್ಲ, ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಭಗವಂತ ನನ್ನ ದೃಷ್ಟಿ ಹರದಲ್ಲೆಲ್ಲ ನೀನೇ ಕಾಣಿಸ್ಕೊಂಡು ಬಿಡೋದು ಕೇಳಿದ್ದಾರೆ. ಹಂಗ ಬಿಡದೆ ನೋಡುವುದೆಲ್ಲ ನಿನ್ನ ಮಂಗಲ ಮೂರ್ತಿ, ಒಡೆಯ ಕೇಳುವ ಶಬ್ದ ನಿನ್ನ ಮಂಗಲ ಕೀರ್ತಿ. ಮಾತಾಡೋರು ಬೇಕಾದ ಮಾತಾಡಬಲ್ಲ, ನಾ ಗ್ರಹಣ ಮಾಡೋದು ಭಗವಂತನ ಸಾನ್ನಿಧ್ಯ, ಭಗವಂತನ ಗುಣಗಾನ, ಭಗವಂತನ ಹೆಸರು. ಆ ಮಾತಿನೊಳಗೂ ಅದನ್ನೇ ಭಗವಂತನನ್ನೇ ಕಾಣ್ತೀನಿ. ಒಡೆಯ ಕೇಳುವ ಶಬ್ದ ನಿನ್ನ ಮಂಗಲ ಕೀರ್ತಿ, ಪಡುವ ಭೋಗಗಳೆಲ್ಲ ನಿನಗೆ ಉಪಚಾರ. ಬ್ರಾಹ್ಮಣರನ್ನ ಊಟ ಕೂಡಿಸಿದರೆ ಊಟ ಮಾಡ್ಕೋತಾರೆ. ಕವಲೆ ಕವಲೆ ಗೋವಿಂದ ನಾಮ ಸ್ಮರಣೆ, ಗೋವಿಂದ 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 ಅಂತಿರ್ತಾರೆ. ಅನ್ಬೇಕು, ಕಾಡು ಹರಟಿ ಹೊಡ್ಕೋತ ಊಟ ಮಾಡಬಾರ್ದು. ಕಂಚೀವರದ ರಾಜ ಗೋವಿಂದ 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 ಗೋವಿಂದ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಗೋವಿಂದ ಗೋವಿಂದ ಗೋವಿಂದ. ಇದು ಪಡುವ ಭೋಗಗಳೆಲ್ಲ ನಿನಗೆ ಉಪಚಾರ. ಹಿಂಗ ಬದುಕಿದಂಥ ಬ್ರಾಹ್ಮಣ, ಇಂಥ ಸಂಸ್ಕಾರವಂತ ದೇಹದೊಳಗೆ ಇಷ್ಟು ಪುಣ್ಯ ಮಾಡಿ ನನ್ನ ಹತ್ತಿರ ಬರಬೇಡ, ನನ್ನ ನೆರಳು ತಾಕಬಾರದು ನಿನಗೆ ಬ್ರಾಹ್ಮಣ. ಇಷ್ಟು ಹೇಳಿದ್ರೆ ಸಹಿತ ಅವ ಈಗಿನ ನೆಟ್ ಗಣ್ಣಿನಿಂದ ನೋಡ್ಲಿಕ್ಕತ್ತಾನ, ಈಗಿನ ಆಸೆ ಗಣ್ಣಿನಿಂದ ನೋಡ್ತಾ ಇದ್ದಾನೆ. ಅವಳಂದು ಇನ್ನ ಬುದ್ಧಿ ಬರಲಿಲ್ಲ ನಿನಗೆ. ಈಗ ನಿನ್ನ ಚರಿತ್ರ, ನಿನ್ನ ದೇಹ ಎಂಥದ್ದು, ನಿನ್ನ ಸಾಧನ ಎಂಥದ್ದು ಅನ್ನೋದನ್ನು ಹೇಳಿನಿ. ಈಗ ನಂದೊಂಚೂರು ಚರಿತ್ರ ಹೇಳಿಬಿಡ್ತೀನಿ. ಈ ಶರೀರ ಎಂಥದ್ದಿದು, ಇದು ಒಂದು ಗಂಡು ಚಂಡಾಲ, ಒಂದು ಹೆಣ್ಣು ಚಂಡಾಲ, ಅವರಿಬ್ಬರ ಪಾಪ ಕಾರ್ಯದಿಂದ ಹುಟ್ಟಿರ್ತಕ್ಕಂಥ ಪಿಂಡ ಇದು. ಬೆಳೆದು ನಿಂತ ಮೇಲೆ ಬ್ಯಾರೆ ನೋಡಿ ಗೊತ್ತೇ ಇಲ್ಲ ಈ ಶರೀರಕ್ಕೆ. ವ್ಯಭಿಚಾರದೊಳಗೆ ತೊಡಗಿಸಿದ್ರು ನನ್ನ ಕರ್ಣವು. ಹೆಂಗ ನಿನ್ನ ಕಿವಿಗಳು ಭಗವಂತನ ವಾರ್ತಾಲಾಪದಿಂದ ಪವಿತ್ರ ಆಗ್ಯಾವ, ಹಂಗ ನನ್ನ ಕಿವಿಗಳು ಕೇಳಬಾರದನ್ನ ಕೇಳಿ, ನನ್ನ ಕಣ್ಣುಗಳು ನೋಡಬಾರದನ್ನ ನೋಡಿ, ನನ್ನ ಶರೀರ ಮಾಡಬಾರದನ್ನ ಮಾಡಿ ಅಪವಿತ್ರ ಅಪವಿತ್ರ ಅಪವಿತ್ರ. ಮದ್ಯ, ಮಾಂಸ, ಸುರಾಪಾನ ನಿತ್ಯದ ಕಾಯಕ ನಮ್ದು. ಇದನ್ನು ಬಿಟ್ಟರೆ ನಮಗೆ ಜೀವನ ಇಲ್ಲ. ನಾವು ಆಡುವ ಮಾತುಗಳನ್ನ ಕೇಳಿ ಜ್ಞಾನಿಗಳು, ಪುಣ್ಯವಂತರು ಅಸಹ್ಯ ಪಡ್ಕೊಂಡು ದೂರ ಹೋಗ್ತಾರೆ. ಬೇಡ, ನನ್ನ ಮುಟ್ಟಬೇಡ, ನನ್ನ ಹತ್ತಿರ ಬರಬೇಡ ಅಂತ ಬೇಕಾದಷ್ಟು ಹೇಳಿದ್ರು ಕೂಡ ಕಾಮಾತುರಾಣ ನ ಭಯಂ ನ ರಕ್ಷ. ವಾಣನ ಮುಂದೆ ಕಿಮಿರಿ ಬಾರಿಸಿದಂಗೆ ಅಂತ ನಮ್ಮಲ್ಲಿ ಗಾದಿ ಮಾತು. ಅವ ಬಂದು ಹೇಳ್ತಾನ, ನೋಡು, ನಿನಗೆ ಏನು ಅನ್ನಿಸ್ತದ ಅನ್ನೋದನ್ನ ನೀ ಹೇಳಿ, ನನಗೆ ಏನು ಅನ್ನಿಸ್ತದ ಅದನ್ನ ನಾ ಹೇಳ್ತೀನಿ ಕೇಳು. ಏನು ಅನ್ನಿಸ್ತದ ನಿನಗೆ?
ಏನಿಲ್ಲ, ಅವ ನಾರಾಯಣ ಭಗವಂತ ಸರ್ವಜ್ಞ ಬಹಳ ಜ್ಞಾನಿ ಅಂತ ಹೇಳ್ತಾರ. ಅವನ ಮಗ ಇವ ಬ್ರಹ್ಮದೇವರು, ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿದವ. ಅವ ಅಂಧ ಕುರುಡಿದ್ದಿರಬೇಕು. ಯಾಕಂದ್ರೆ ಎಂಥ ಅರಣ್ಯದೊಳಗೆ ಹೇಳೋರು ಕೇಳೋರು ಇಲ್ಲದೆ ಇರುವಲ್ಲಿ ಎಂಥ ಪ್ರದೇಶದೊಳಗೆ ನಿನ್ನ ಸೃಷ್ಟಿ ಮಾಡ್ಯಾನ. ನಾವಿದ್ದಲ್ಲಿ ನಿನ್ನ ಸೃಷ್ಟಿ ಮಾಡಬಾರ್ದಾಗಿತ್ತೇನು? ಬ್ರಹ್ಮ ಅಂಧ, ಆ ಸೃಷ್ಟಿ ಮಾಡಿದವ ಎಲ್ಲೋ ಕುರುಡಿರ್ಬೇಕು. ಇಂಥ ಶ್ರೇಷ್ಠ ಸೌಂದರ್ಯವನ್ನ ಎಲ್ಲೋ ವನಾಂತರದೊಳಗೆ ಸೃಷ್ಟಿ ಮಾಡ್ಯಾನ ಅಂತ ನನಗೆ ಅನಿಸ್ಬಿಡ್ತದೆ. ನಿನ್ನ ಸಂಘ ಮಾಡದೆ ಇದ್ರ ಈ ಜೀವನ ವ್ಯರ್ಥ ಅನಿಸಿದೆ. ನಾ ಆತ್ಮಹತ್ಯೆ ಮಾಡ್ಕೊಂಡೇನು ಹೊರತು ನಿನ್ನ ಸಂಘ ಮಾಡದೆ ಇರಲಾರೆ. ಯಾವಾಗ ಪೂರಾ ತಲೆ ಕೆಟ್ಟ ಹೋಗಿದೆ ಖಾತ್ರಿ ಆಗ್ತದೆ, ಅವಾಗ ಹೇಳ್ತಾಳ ಸಂಕಟ ಆಗ್ತದೆ. ಈ ಜುಟ್ಟು, ಈ ಜನಿವಾರ, ಈ ಧೋತ್ರ ಇವನ್ನೆಲ್ಲ ನೋಡಿದ್ರೆ ನಮಸ್ಕಾರ ಮಾಡಬೇಕು ಅನಿಸ್ತದೆ, ನಿಮ್ಮನ್ನು ಮುಟ್ಟಬೇಕು ಅನಿಸೋದು. ಒಂದು ಕೆಲಸ ಮಾಡಂಗಾರ ಆ ಜುಟ್ಟು ಬೋಳಿಸ್ಬಿಡು, ಆ ಜನಿವಾರ ಹರಿದೋಗಿದ್ ಬಿಡು. ಚಂಡಾಲ್ರು ಹಾಕೋತಾರಲ್ಲ ವೇಷ, ಅಂಥ ವೇಷ ಹಾಕೊಂಡು ನನ್ನ ಹತ್ರ ಬಾ, ಮತ್ತು ನನ್ನ ಮದುವೆ ನಿನ್ನಂಥವನ ಸಂಗತಿ ಹಾಗೆ ಸಂಘ ಮಾಡುವುದಿಲ್ಲ. ವರರ ಸಂಸ್ಕಾರವನ್ನು ಅವರ ಜೊತೆಗೆ ಸಂಪರ್ಕ ಮಾಡುವುದನ್ನು ಬಿಟ್ಟು ಬಿಡ್ತೀನಿ. ನಾವಿಬ್ಬರು ಗಂಡ ಹೆಂಡತಿ ಹಂಗೆ ಇರೋಣಂತ, ನನ್ನ ಮದುವೆ ಆಗಲಿ ಅಂತಾರೆ. ಏನಾರೇ ಮಾಡಲಿ ನನ್ನ ಒಟ್ಟು ಒಪ್ಪಗೋನಿ, ಇಷ್ಟಕ್ಕೆ ನಿಂತುಬಿಟ್ಟಿರ್ತಾನೆ. ಅವಳನ್ನು ಮದುವೆಯಾಗಿ ಅವಳ ಜೊತೆಗೆ 12 ವರ್ಷ ಸಂಸಾರ ಮಾಡ್ತಾನೆ. ಮನುಷ್ಯ ದಾರಿ ತಪ್ಪಿದ ಅಂದ್ರೆ ಅದು ಇಳಕಲದೊಳಗೆ ಹರಿಯೋ ನೀರು ಇದ್ದಂಗೆ ಹೆಂಗೆ ತೆಗ್ಗ ಬೆಳಕೋತ ಹೋಗ್ತದ, ಅಲ್ಲೇ ನೀರು ಹರ್ಕೋತ ಹೋಗ್ತದೆ. ತಿರುಗಿ ಬರೋ ಪ್ರಶ್ನೆನೇ ಪಾಯಿಂಟ್ ಆಫ್ ನೋ ರಿಟರ್ನ್. ಒಮ್ಮೆ ಮನುಷ್ಯ ಅಧಪಾತ ಹೊಂದುತ್ತಾ ಹೋದ ಅಂದ್ರೆ ಎಲ್ಲೋ ಕೆಲವರು ಜಾಗೃತರಾಗ್ತಾರೆ. ಹರಿಯದ ವಯಸ್ಸಿನೊಳಗೆ ಆ ಗೆಳೆಯಂದ್ರ ಸಹವಾಸಕ್ಕೆ ಸಿಕ್ಕು ಏನೋ ಮಾಡಬಾರದು ಮಾಡಿರ್ತಾರೆ. ಮನೆಯೊಳಗೆ ಹಿರಿಯರು ಹೇಳ್ತಾರೋ, ಯಾರೋ ಬುದ್ಧಿ ಹೇಳ್ತಾರೋ, ಅಥವಾ ಏನೋ ಜನ್ಮಾಂತರ. ಯಾಕಂದ್ರೆ ತಾಯಿ ತಂದಿ ಹೇಳುವುದರಿಂದ ಬದಲಾಗುವುದಿಲ್ಲ. ಹರಿಯದ ವಯಸ್ಸಿನ ಹುಡುಗರು ಅವು ಜಗತ್ತೇ ಬೇರೆ ಇರ್ತದೆ, ಅವ್ರಿಗೆ ಹೇಳೋರ ಬೇರೆ ಇರ್ತಾರೆ. ನಾವು ಎಷ್ಟು ಹೇಳಿದ್ರು ಅವು ತಲೆಗೆ ಹೋಗ್ತಿರೋದಿಲ್ಲ. ಆ ಫ್ರೆಂಡ್ಸ್ ಹೇಳಿದ ಕೂಡಲೇ ಬಂದು ಅವ್ವ ಅಪ್ಪನ ಮುಂದೆ ಹೇಳ್ತಾವೆ, ಹಿಂಗೆ ಹೇಳಿಕತ್ತಾನ, ಇಟ್ ಮೇಕ್ಸ್ ಸೆನ್ಸ್. ಅವಾಗಿನಿಂದ ಇದನ್ನ ಹೇಳ್ಕೊತಾ ಇದ್ದೀನಿ ನಾನು. ಆವಾಗ ಇಟ್ ಡಿಡಂಟ್ ಮೇಕ್ ಎನಿ ಸೆನ್ಸ್. ಫ್ರೆಂಡ್ಸ್ ಹೇಳಿದಾಗೆ ಅದು ತಲೆ ಒಳಗೆ ಹೋಗು. ಹಂಗೆ ಈ ಮನುಷ್ಯಗೆ 12 ವರ್ಷ ಆ ಹೊನಸಿನೊಳಗೆ ಸಂಸಾರ ಮಾಡಿಕೊಂಡು ಮುಂದೆ ಏನಾತ್ರಿ, ಸತ್ತು ಹೋದ್ಲಿ, ಆಯುಷ್ಯ ಮುಗೀತು. ಅವಳು ಯಾವಾಗ ಸತ್ತು ಹೋದ್ಲು ಆವಾಗ ಯಾರ್ಯಾರು ಕೇಳೋರು ಇಲ್ದಂಗ ಅವ್ವ ಅಪ್ಪನ ಬಿಟ್ಟು ಬಂದ್ಬಿಟ್ಟಾರೆ. ಈಕಿ ಮ್ಯಾಲೆ ಸರ್ವಸ್ವ ಅಂತ ಈಕಿನ ತಿಳ್ಕೊಂಡು ಅಲ್ಲೇ ಇದ್ದ ಆ ಸಿಂಬಳದೊಳಗಿನ ನೊಣ ಇದ್ದಂಗ ಅದೇ ಸುಖಾವ ಅನಿಸ್ಬಿಟ್ಟು. ಯಾವಾಗ ಆಕಿ ಮರಣ ಹೊಂದಿದ್ಲು, ಅನಾಥ ಹೊಂಟ್ಬಿಟ್ಟ ಕಾಡಿನೊಳಗ. ಗೊತ್ತು ಗುರಿ ಇಲ್ಲ, ಊಟ ತಿಂಡಿ ಏನೂ ಬೇಕಾಗಿಲ್ಲ. ಹಿಂಗ ನಡೆದ ದೇಹಕ್ಕೆ ದಣಿವಾಗ ಒಂದು ದಿವಸ ಎಲ್ಲರೇ ಬೀಳ್ತದ, ಮರಣ ಬರ್ತದ, ಸತ್ತು ಹೋಗ್ತದ. ಏನು ಗೊತ್ತು ಗುರಿ ಇಲ್ಲದ ಅರಣ್ಯದೊಳಗ ಆಕಾಶ ನಡ್ಕೋತ ಹೊಂಟ್ಬಿಟ್ಟ. ಅಲ್ಲೇ ಯಾವಾಗರೇ ಸಣ್ಣಂದಿರ್ತಾರೆ ಪುಣ್ಯಕರ್ಮ ಮಾಡಿದ್ರ ಅದು ಫಲ ಕೊಡ್ತದೆ. ವನೇರಣೆ ಶತ್ರು ಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತ ಮಸ್ತಕೆ ವಾ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂ ವಾ ಪ್ರಕೃತಿ ಪುಣ್ಯಾನಿ ಪುರಾಕೃತಾನಿ. ಡ್ರೈವ್ ಮಾಡ್ಕೋತ ಹೊಂಟಿರ್ತೀವಿ. ಅತ್ಯಂತ ಅಪಾಯದ ಅಂಚಿನೊಳಗ ಬಂದು ನಿಂತಾಗ ಆಕಸ್ಮಿಕವಾಗಿ ಪಾರಾಗ್ತದೆ. ಸ್ನೋದೊಳಗ ಡ್ರೈವ್ ಮಾಡ್ಕೋತ ಕೆಲಸಕ್ಕೆ ಹೊಂಟಾನ. ಅಮೆರಿಕದಾಗ ನಡೆದ ಸುದ್ದಿ. ಸ್ನೋದೊಳಗ ಕಾರ್ ಸ್ಕಿಡ್ ಆದ್ರೆ ಹೈವೇದ ಮೇಲೆ ಬರೋಬ್ಬರಿ ಚಕ್ರಾಕಾರವಾಗಿ ತಿರುಗಿದ್ರು ನೋಡಿ. ಆ ಕಡೆಯಿಂದ ವಾಹನ, ಈ ಕಡೆಯಿಂದ ವಾಹನ ಹೋಗಬೇಕು. ಸ್ನೋದೊಳಗ ಸ್ಕಿಡ್ ಆಗಿ ವಾಹನ ಗಿರ್ಗಿಟ್ಟಿ ಹೊಡಿಲಿಕ್ಕಂತ. ಎಲ್ಲೋ ಪುಣ್ಯಕ್ಕೆ ಯಾವ ವಾಹನ ಬಂದಿಲ್ಲ ಆ ವೇಳೆದೊಳಗೆ. ಬಂದಿದ್ರೆ ಆಕ್ಸಿಡೆಂಟ್ ನಿಶ್ಚಿತ. ಎಲ್ಲೋ ಒಂದು ಕಡೆಗೆ ಇವ ಒತ್ತಾನ, ಎಷ್ಟೆಷ್ಟು ಬ್ರೇಕ್ ಒತ್ತಿದೆ ಅಷ್ಟೆಷ್ಟು ಸ್ಲಿಪ್ ಆಗ್ತದ. ಎಲ್ಲೋ ಒಂದು ಕಡೆಗೆ ಬಂದು ಸುರಕ್ಷಿತ ಸ್ಥಾನಕ್ಕೆ ಅದು ಬಂದು ನಿಂತದ. ಬಾಜೂಕ ಒಂದು ದೊಡ್ಡ ಟ್ರಕ್ ಸೈ ಅಂತ ಒಂದು ಸೆಕೆಂಡ್ ವ್ಯತ್ಯಾಸ ಆಗಿದ್ರೆ ಮುಗಿದು ಹೋಗ್ತಿತ್ತು ಇವನ ಅವಸ್ಥೆ. ಬದುಕಿದ. ಯಾಕೆ ಬದುಕಿದ?
ಪುಣ್ಯ ಏನು ಮಾಡಿರ್ತೀವಿ ಅದನ್ನು ಹೇಳ್ತಾರೆ ಶಾಸ್ತ್ರಕಾರರು. ವನೇ ರಣೇ ಶತ್ರು ಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತ ಮಸ್ತಕ್ವ. ಅರಣ್ಯದೊಳಗೆ ಹಿಂದಕ್ಕೆ ತರಂಗದಾಗ ಬಂದಿತ್ತು. ಅಲ್ಲೆಲ್ಲ ಉಡುಪಿ ಕಡೆಗೆ ಹಳ್ಳಿ ಒಳಗೆ ಮನಿ ನಡ್ಕೋತ ಹೋಗುದು ಸಂಜೆ ಆದ್ಮೇಲೆ, ವಾಹನಗಳಿಲ್ಲ. ಒಂದು ದೊಡ್ಡ ಹೆಬ್ಬಾವು ಬಂದು ಕಪ್ ಅಂತ ಮರದ ಮೇಲೆ ಬಿದ್ದು ಇವಾಗ ಸುತ್ತ ಹಾಕೊಂಡ್ರೆ ಹೆಬ್ಬಾವು ವಿಚಾರ ಮಾಡ್ರಿ, ಹತ್ತಿರದೊಳಗೆ ಒಬ್ಬನೊಬ್ರು ಇಲ್ಲ, ಕಾಡಿನೊಳಗೆ ಹೆಬ್ಬಾವು ಸುತ್ತ ಹಾಕೊಂಡ್ರೆ ಎಲ್ಲೋ ಏನೋ ಕೇಳಿದ್ದು ನೆನಪು ಮಾಡಿಕೊಂಡು ಇದು ಬಿಗಿತದ, ಗಾಬರಿ ಆಗಬೇಡ್ರಿ, ಅದು ಒಂದೊಂದೇ ಸುತ್ತಗೋತ ಹೋಗ್ತದ, ಗಟ್ಟಿ ಧೈರ್ಯ ಮಾಡಿ ಅದು ಹಿಂಗೆ ಬಂದದ, ಅದ್ರದ್ದು ಬಾಯಿ ಹಿಂಗೆ ಹಿಡ್ದಾನ, ಕಟ್ಟೆ ಮೈಯೊಳಗಿನ ಶಕ್ತಿಯೆಲ್ಲ ಹಾಕಿ ಅದನ್ನು ಹಿಡ್ದಾನ, ಒತ್ಲಿಕತ್ತಾನಲ್ಲಿ ಇದು ಹೌರ್ಗ ಸಡ್ಲಾಗಿದೆ. ಒಂದೊಂದಾಗಿ ಬಿಚ್ಚಿಕೊಂಡು ಅದನ್ನು ದೂರ ಚೆಲ್ಲಿ ಓಡಿ ಬಂದಾನ, ಬದುಕಿ ಬಂದಾನ. ಹೆಬ್ಬಾವಿನ ಬಾಳೊಳಗೆ ನಾವು ಫೋಟೋ ಹಾಕಿ ಕಥೆ ಬರೆದಿತ್ತ ತರಂಗದೊಳಗೆ. ಹೆಂಗೆ ಪಾರಾದ್ರಿ ಮನುಷ್ಯ? ಏನಾದ್ರೆ ಪುಣ್ಯ ಮಾಡಿದ್ರೆ ಇಂಥ ವೇಳಾದೊಳಗೆ ಆ ಪುಣ್ಯ ನಿಮ್ಮನ್ನು ಸಂರಕ್ಷಣೆ ಮಾಡ್ತದ ಅಂತ ಹೇಳ್ತದೆ ಶಾಸ್ತ್ರ. ಅಗ್ನಿ ಮಧ್ಯೆ ಭೈರಪ್ಪಂದೊಂದು ಕಾದಂಬರಿ ಒಳಗೆ ಸಣ್ಣ ಹುಡುಗ ಆ ಉಳ್ಕೋತ ಹೋಗಿ ಅಗ್ನಿ ಕೆಂಡದ ಕಿಚ್ಚಿನೊಳಗೆ ಬಿದ್ದುಬಿಡ್ತಾನೆ. ಬದುಕಿ ಬಂದದ್ದೇ ಬಹಳ ಆಶ್ಚರ್ಯ ಆಗೋದು. ಈ ಅಂಥ ಎಲ್ಲ ವಿಷಮಯ ಸಂದರ್ಭದೊಳಗೆ ಮನುಷ್ಯ ಏನು ಪುಣ್ಯ ಮಾಡಿರ್ತಾನ ಅದು ಅವನ ರಕ್ಷಣೆಗೆ ಬರ್ತದೆ ಅಂತ ಹೇಳ್ತಾರೆ ಶಾಸ್ತ್ರ. ಹಂಗ ಈ ಮಾಧವ ಅನ್ನೋ ಬ್ರಾಹ್ಮಣ ಅರಣ್ಯದೊಳಗ ಅನಾಥನಾಗಿ ಆಕಾಶ ನಡ್ಕೋತ ಹೊಂಟಾನ. ಎಲ್ಲೋ ಶರೀರ ಬೀಳ್ತದ, ಈ ಜೀವನ ಮುಗಿತದ ಅಂತ ಧೇನಿಸ್ಕೋತ ಹೊಂಟಾನ. ಏನು ಕಾಣಿಸ್ತಿ ಕಣ್ಣಿಗೆ? ರಾಜರು ಆಗಿನ ಕಾಲಕ್ಕೆ ನಿಮ್ಮಂಥವ್ರಲ್ಲ, ರಾಜರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬರೋಣ, ಪಾದಯಾತ್ರಾ ಮಾಡ್ಕೋತ ಅಂತ ಅನೇಕ ರಾಜರು ಮಾತಾಡಿಕೊಂಡು ಪಾದಯಾತ್ರಕ್ಕೆ ಹೊಂಟಾರ. ತಿರುಪತಿ ತಿಮ್ಮಪ್ಪನ ಪಾದಯಾತ್ರ. ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ ಅಂತ ಗೋವಿಂದನ ನಾಮ ಘೋಷವನ್ನು ಮಾಡ್ತಾ ರಾಜರು ಯಾತ್ರಾಕ್ಕೆ ಹೊಂಟಾರ. ಇವಾಗ ಕಿವಿಗ ಶಬ್ಬಳ ಬಿತ್ತು, ಬಾಲ್ಯದ ಸಂಸ್ಕಾರ ಜಾಗೃತ ಆಯ್ತು. ಯಾರೋ ಗೋವಿಂದ ನಾಮ ಸ್ಮರಣೆ ಕೇಳಿಸ್ತಾ ಇದ್ದಾರ ಅಂತ ಆ ಕಡೆ ಓಡಿ ಹೋದ. ಈ ಓಡಿ ಬರೋವನ್ನು ನೋಡಿ ನಿಂತುಕೊಂಡ್ರು. ಅವ್ರ ಸಂತಿ ತಾನು ಗೋವಿಂದ 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 ಅಂತ ಭಗವಂತನ ನಾಮಸ್ಮರಣೆ ಮಾಡ್ತಾ ಗುಂಪಿನೊಳಗೆ ಸೇರ್ಕೊಂಡ. ಅವರು ಬಂದು ಇವನಿಗೆ ನೀರು ಕೊಟ್ಟು ಉಪಚಾರ ಮಾಡಿ, ಯಾರಪ್ಪ ಹೇಳ್ಬೇಡ್ರಿ, ನಿಮ್ಮ ಸಂಗತಿ ಬರ್ತೀನಿ, ನಾನು ಗೋವಿಂದ ಗೋವಿಂದ ಅಂತೀನಿ, ನೀವೆಲ್ಲಿ ಹೋಗ್ತೀರಿ ಅಲ್ಲಿ ಬರ್ತೀನಿ. ಅವರ ಜೊತೆಗೆ ತಿರುಪತಿಗೆ ಬಂದಿದ್ದಾರೆ, ಬೆಟ್ಟಕ್ಕೆ ಬಂದಿದ್ದಾರೆ. ಎಲ್ಲರೂ ಅಲ್ಲಿ ಬಂದು ಸ್ನಾನ ಮಾಡಿ ಕ್ಷೇತ್ರ ಅಂತ ಶ್ರಾದ್ದ ಮಾಡಿ ಒಂದು ತಿಳಿದುಕೊಳ್ಳಬೇಕಾದ ಸಂಗತಿಯನ್ನ ಈಗ ಹೇಳ್ತಾ ಇದ್ದಾರೆ. ಶ್ರಾದ್ದ ಮಾಡಿದ್ರೆ ಎಲ್ಲ ಶ್ರೀಮಂತ, ಕಣ್ಣಕ್ಕೆ ಅನ್ನೋದೊಳಗೆ ಚಂದಾಗಿ ಪಿಂಡ ಮಾಡಿ ಎಲ್ಲ ಮಾಡಿದ್ರು. ಪಾರ್ವಣ ಶ್ರಾದ್ದಂ ಮೃತ್ಪಿಂಡೇನ ಅಂತ ಬರೀತಾರೆ. ಇವ ಕೈಯಾಗ ರೊಕ್ಕಿಲ್ರಿ, ಬರಗೈ ಭರಮಪ್ಪಿವು ಅವರ ಕೊಟ್ಟಿದ್ದು ಊಟ ಮಾಡ್ಕೋತ ಬಂದಿದ್ದ ದಾರಿಯುದ್ದಕ್ಕೂ. ಶ್ರಾದ್ದ ಮಾಡಲಿಕ್ಕೆ ಏನೇನೇ ಬೇಕಲ್ರಿ, ಎಳ್ಳು ಬೇಕು, ಇವು ಗರ್ಭ ಬೇಕು, ಅನ್ನ ಪಿಂಡ ಮಾಡಲಿಕ್ಕೆ ಅಕ್ಕಿ ಬೇಕು, ಏನೇನೇನೇನೂ ಇಲ್ಲ. ಆದ್ರೆ ಜ್ಞಾನ ಸಣ್ಣವಿದ್ದಾಗ ಶಾಸ್ತ್ರ ಪಾಠ ಹೇಳಿದ್ರು, ಜ್ಞಾನ ಇತ್ತು. ಏನು ಮಾಡಿದ? ಮಣ್ಣಿನಿಂದ ಪಿಂಡ ಮಾಡಿ ಪಿತೃಗಳಿಗೆ ತರ್ಪಣ ಕೊಟ್ಟ. ಮಣ್ಣಿನಿಂದ ಉಸುಗಿನಿಂದ ಪಿಂಡ ಮಾಡಿ ನೀವು ತರ್ಪಣ ಕೊಟ್ಟರು ಸಹಿತ ಪಿತೃಗಳು ತೃಪ್ತರಾಗ್ತಾರ. ನೀರಿನಿಂದ ಕೊಡ್ರಿ, ಮಣ್ಣಿನಿಂದ ಕೊಡ್ರಿ, ಏನಿರ್ತದ ಅದರಿಂದ ಕೊಡ್ರಿ, ಪಿತೃಗಳನ್ನ ಸ್ಮರಣೆ ಮಾಡ್ಕೊರಿ. ಮೊನ್ನೆ ಮಹಾಲಯ ಅಮಾವಾಸ್ಯ, ಆದ್ದರಿಂದ ಹೇಳ್ತಾ ಇದ್ದೇನೆ, ಬಹಳ ಪುಣ್ಯಕರ. ಅವರು ನಿಮ್ಮ ವಂಶವನ್ನು ಅನುಗ್ರಹಿಸ್ತಾರೆ. ಏನಕೇನ ಪ್ರಕಾರೇಣ ಶ್ರಾದ್ದ ಮಾಡಿ, ಶ್ರಾದ್ದವನ್ನು ಮಾಡದೇನೆ ಉಳಿದು ಯಾವುದು ಮಾಡಿದ್ರು ನಿಮ್ಮ ವಂಶಕ್ಕೆ ಕ್ಷೇಮಕರ ಅಲ್ಲ. ಹರಿವಂಶ ಅಂತ ಒಂದು ಪುರಾಣ ಮೊನ್ನೆ ರಾಯರ ಆರಾಧನೆಗೆ ನಾನು ಕರೆದು ಹೇಳಿಸಿದ್ರು. ಅದರೊಳಗೆ ಅರ್ಧಕ್ಕರ್ಧ ವಂಶ ವೃದ್ಧಿ ಆಗಬೇಕಾದ್ರೆ ನೀವು ಶ್ರಾದ್ದ ಮಾಡ್ರಿ ಅನ್ನೋದಲ್ಲ ಮತ್ತೆ ಹೇಳ್ತಾ ಇದ್ದಾರೆ. ಹಂಗೆ ಇಲ್ಲೂ ಸಹಿತ ಶ್ರಾದ್ದ ಮಾಡ್ಲಿಕ್ಕೆ ದುಡ್ಡಿಲ್ಲ, ಶ್ರಾದ್ದ ಮಾಡಬೇಕು, ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕು, ಇದ್ರ ಸಲುವಾಗಿ ಶ್ರಾದ್ದ ಅಂತ ಬರೆದಾರ. ಮಣ್ಣಿನೊಳಗೆ ಪಿಂಡ ಮಾಡಿ ನೀವು ಶ್ರಾದ್ದ ಮಾಡಿದ್ರೆ ಬ್ರಾಹ್ಮಣರಿಗೆ ಏನು ಸಿಗ್ತದ್ರಿ?
ಅವಾಗ ಅನ್ನದ ಪಿಂಡ ಮಾಡ್ಲಿಕ್ಕೆ ದುಡ್ಡಿಲ್ಲ, ಅಂಥಮ್ಗೆ ಶ್ರಾದ್ದ ಮಾಡ್ರಿ, ಮಣ್ಣಿನ ಪಿಂಡ ಕೊಡ್ರಿ ಅಂತ ಬರೀತಾರೆ ಶಾಸ್ತ್ರಕಾರರು. ಏನು ಸಿಗ್ತದೆ ಬರೆದವರಿಗೆ? ಏನೇನೇನೇನು ಇಲ್ಲ, ನಿಮ್ಮ ಉಚ್ಚಾರಕ್ಕೆ ಬರ್ದಾರ. ಇದನ್ನು ನೆನಪಿಟ್ಕೊಳ್ತೀವಿ. ಮಣ್ಣಿನ ಪಿಂಡದಿಂದ ಶ್ರಾದ್ದ ಕಾರ್ಯವನ್ನು ಪೂರೈಸಿ ಫಲವನ್ನು ಪಡೆದುಕೊಂಡ ಮಾಧವ ಬ್ರಾಹ್ಮಣ ಅಂತ ಇಲ್ಲಿ ದಾಖಲಿಸುವುದು. ಅನಂತರದಲ್ಲಿ ಅವರು ಒಬ್ಬನ ಆಯಿತು, ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿ ಎಲ್ಲರೂ ಭಗವಂತನ ನಾಮಸ್ಮರಣ ಮಾಡ್ತಾ ಬೆಟ್ಟ ಹತ್ತ ಹೋದ್ರೆ ಇವ ಹಿಂದುಳ್ಕೊಂಡ ಮಾಧವ. ಏನಾಯ್ತು? ಕಾಲ ಬೆಟ್ಟಕ್ಕೆ ಸ್ಪರ್ಶ ಆದ ಕೂಡಲೇ ಮೈ ಒಳಗೆ ಬೆಂಕಿ ಹತ್ತಿದಂಗ, ಇಡೀ ಶರೀರ ದಹಿಸ್ತಾ ಅದ. ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊತ ಹೊಂಟಾನ. ಅವರೆಲ್ಲ ದೊಡ್ಡ ದೊಡ್ಡ ದಾಪಗಾಲ ಹಾಕ್ತಾ ಗೋವಿಂದ ನಾಮಸ್ಮರಣೆ ಮಾಡ್ತಾ ಮುಂದೆ ಹೋದ್ರೆ ಇವ ಸಂಕಟ ಪಡ್ತಾ ಸಣ್ಣ ಸಣ್ಣ ಹೆಜ್ಜೆ ಇಡ್ತಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಇವ ಹೋಗ್ತಾ ಇದ್ದ. ಯಾಕೆ ಸಂಕಟ ಆಯ್ತು ಅಂದ್ರೆ ಅದೇನು 12 ವರ್ಷ ಮದ್ಯ ಮಾಂಸದ್ದು ಕೂತಿರ್ತಾರ ಶರೀರದೊಳಗೆ, ಅದೆಲ್ಲ ಸುಡ್ಲಿಕ್ಕೆ. ಆ ಬೆಟ್ಟದ ಸ್ಪರ್ಶದಿಂದ ಪಾಪದ ಪಿಂಡ ಸುಟುವತ್ತೆ ಬಂತು. ಒಳಗೆ ಪಶ್ಚಾತ್ತಾಪದ ಥರ. ಭಗವಂತ ಎಂಥ ಸಂಸ್ಕಾರ, ಎಂಥವ್ರ ಮನೆಯೊಳಗೆ ಹುಟ್ಟಿದೆ, ಎಂಥೆಂಥ ಪಾಪ ಕಾರ್ಯಗಳನ್ನು ಮಾಡಿದೆ, ನನ್ನನ್ನು ಕ್ಷಮಿಸು. ಎರಡೂ ಕೈ ಎತ್ತಿ ಭಗವಂತನಲ್ಲಿ ಕ್ಷಮಾಯಾಚನೆಯನ್ನು ಮಾಡಿದ್ದಾನೆ. ಭಗವಂತನ ಉಚ್ಚ ಕಂಠದಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಬೆಟ್ಟವನ್ನು ಏರ್ತಾ ಬಂದಿದ್ದಾನೆ. ಬೆಟ್ಟದ ತುದಿಗೆ ಬರುವಷ್ಟೊತ್ತಿಗೆ ಸಕಲ ಪಾಪಗಳು ಸುಟ್ಟು ಭಸ್ಮವಾಗಿ ವಮನ ರೂಪದಿಂದ ಹೊರಬಿದ್ದಿವೆ. ಅಲ್ಲೇ ಪುಷ್ಪವೃಷ್ಟಿಯಾಗಿದೆ. ಬ್ರಹ್ಮದೇವರು ಆಕಾಶವಾಣಿಯಿಂದ ದೇವತೆಗಳು ಅವನಿಗೆ ಆಜ್ಞೆ ಮಾಡಿದ್ದಾರೆ, ಈಗ ನಿನ್ನ ಭಾಗ್ಯ ಬಹಳ ದೊಡ್ಡದು. ಪಶ್ಚಾತ್ತಾಪ ಪಟ್ಟಿ ಭಗವಂತನಲ್ಲೇ ಶರಣು ಹೋಗಿದ್ದಿ, ಎಲ್ಲ ಪಾಪಗಳು ಸುಟ್ಟು ಭಸ್ಮವಾಗಿವೆ. ಬ್ರಹ್ಮದೇವರು ಬಂದು ಬೆನ್ನ ಮೇಲೆ ಕೈಯಾಡಿಸಿ ಹೇಳಿದ್ರಂತ, ಅಲ್ಲಿ ಹೋಗಿ ವರಾಹ ತೀರ್ಥದಾಗ ಸ್ನಾನ ಮಾಡಿ, ನಿನ್ನ ಶರೀರ ಸ್ವಚ್ಛ ಆಗಿದೆ, ಮನಸ್ಸು ಸ್ವಚ್ಛ ಆಗಿದೆ, ನಿನ್ನ ಪುಣ್ಯದ ಕಾಲ ಪಕ್ವ ಆಗಿದೆ. ಸ್ನಾನ ಮಾಡಿ ಭಗವಂತನ ಧ್ಯಾನ ಮಾಡ್ತಾ ಉಳಿದ ಆಯುಷ್ಯವನ್ನು ಕಳೆದು ಈ ಶರೀರ ಬಿದ್ದು ಹೋದ ಮೇಲೆ ಜನ್ಮಾಂತರದೊಳಗೆ ನೀನು ಆಕಾಶರಾಜನಾಗಿ ಜನಿಸ್ತಾ ಇದ್ದ. ನಿನಗೆ ಪದ್ಮಾವತಿ ಅಂತ ಮಗಳು ಹುಟ್ಟುತ್ತಾ ಇದ್ದಾಳೆ, ಸಾಕ್ಷಾತ್ ಲಕ್ಷ್ಮೀದೇವಿ. ಅವಳನ್ನು ಶ್ರೀನಿವಾಸನಿಗೆ ಕೊಟ್ಟು ಕಲ್ಯಾಣ ಉತ್ಸವವನ್ನು ಮಾಡ್ತಕ್ಕಂಥ ದೊಡ್ಡ ಭಾಗ್ಯ. ನಾವೆಲ್ಲರೂ ದೇವತೆಗಳು ಅಲ್ಲಿ ಬರ್ತೀವಿ. ಅವಾಗ ನಿನ್ನ ಅದೃಷ್ಟ ಯಾರಿಗೂ ಯಾರಿಗಿಲ್ಲ ಅಂತ ಅವನನ್ನು ಬಂದು ಆಶೀರ್ವದಿಸಿದ್ದಾರೆ. ಅಲ್ಲಿಂದ ಹೋಗಿ ಆ ಬ್ರಹ್ಮದೇವರ ಅಣತಿಯಂತೆ ವರಾಹ ತೀರ್ಥದೊಳಗೆ ಸ್ನಾನ ಮಾಡಿ ಧ್ಯಾನ ಮಗ್ನನಾದ ಶರೀರದ ಮ್ಯಾಲಿನ ಎಚ್ಚರ ತಪ್ಪು ಯಾವಾಗ ಬೇಕಾದರೂ ಕಳಚಿ ಹೋಗಿ ಮನಸ್ಸು ಭಗವಂತನ ಪಾದ ಶ್ರೀನಿವಾಸನ ಪಾದದಲ್ಲಿ ಸಂಲಗ್ನವಾಗಿದೆ. ಭಗವಂತನನ್ನ ಏಕಾಗ್ರ ಬುದ್ಧಿಯಿಂದ ಧೇನಿಸ್ತಾ ಆ ಶರೀರವನ್ನು ತ್ಯಾಗ ಮಾಡಿದ್ದಾನೆ ಎನ್ನುವುದಕ್ಕೆ ಈ ವೈಕುಂಠ ಮಹಾತ್ಮ್ಯ ವರ್ಣನ ಅಂತಕ್ಕಂಥ ಅಧ್ಯಾಯ ಸಮಾಪ್ತವಾಗ್ತಾ ಇದೆ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಅಧ್ಯಾಯವನ್ನು ನಾಳೆ ದಿವಸ